you happy this morning? ಈ ಒಂದು ಬೆಳಗಿನ ಸಮಯದಲ್ಲಿ ಸಂತೋಷವಾಗಿದ್ದೀರಾ? Happy in Jesus? ಯೇಸುವಿನಲ್ಲಿ ಸಂತೋಷವಾಗಿದ್ದೀರಾ? I pray in the name of Jesus this whole year God will keep you happy and satisfied with good things. ಯೇಸುವಿನ ಹೆಸರಿನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ಈ ವರ್ಷ ಪೂರ್ತಿಯಾಗಿ ದೇವರು ನಿಮಗೆ ಸಂತೋಷದಿಂದ ಪ್ರತಿಯೊಂದು ವಿಷಯದಲ್ಲಿ ಆತ ನಿಮ್ಮನ್ನು ಆಶೀರ್ವದಿಸಲಿ ಎಂದು. I want to get straight away into the word. ನಾವು ದೇವರ ವಾಕ್ಯಕ್ಕೆ ಹಾದು ಹೋಗೋಣ. I just want to give you 3 ways to expect miracle from God. 3 ವಿಧವಾಗಿ ದೇವರಿಂದ ಅದ್ಭುತಗಳನ್ನು ಹೇಗೆ ಹೊಂದಿಕೊಳ್ಳಬಹುದು ಎಂಬುದಾಗಿ ನಾನು ಕುರಿತು ಮಾತನಾಡೋದಕ್ಕೆ ಇಷ್ಟಪಡುತ್ತೇನೆ. 3 ways 3 ವಿಧಗಳು to expect miracle from God. ದೇವರಿಂದ ಬರುವಂತ ಅದ್ಭುತಗಳನ್ನು ಹೊಂದಿಕೊಳ್ಳುವಂತದ್ದು ಹೇಗೆ? The first thing, Matthew chapter 14 and verse 16. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 16ನೇ ವಾಕ್ಯವನ್ನು ಓದುವಂತ ಸಮಯದಲ್ಲಿ we know the story about Jesus feeds the 5,000. ನಮಗೆಲ್ಲರಿಗೂ ಗೊತ್ತು, ಯೇಸು ಕ್ರಿಸ್ತನು ಅಲ್ಲಿ 5,000 ಪುರುಷರಿಗೆ ಅಲ್ಲಿ ಊಟವನ್ನು ಉಣ್ಣಿಸುವುದನ್ನು ನಮಗೆ ಚೆನ್ನಾಗಿ ಗೊತ್ತು. You know the Bible says 3 days they were listening at the word of Jesus. ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನ ವಾಕ್ಯಗಳನ್ನು 3 ದಿನವೂ ಅವರು ಚಾಚು ತಪ್ಪದೆ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿದ್ದರು. When the evening came, ಆದರೆ ಸಾಯಂಕಾಲವು ಬಂದ ಸಮಯದಲ್ಲಿ the disciples said, Lord, it is getting too late, let them go to the village and buy some food because this is a remote place. ಅಲ್ಲಿ ದೇವರ ಶಿಷ್ಯರು ಬಂದು ಅಲ್ಲಿ ಯೇಸು ಕ್ರಿಸ್ತನಿಗೆ ಹೇಳುತ್ತಾರೆ, ಇದು ಅರಣ್ಯದ ಪ್ರದೇಶ, ಅವರು ಈಗ ಸಾಯಂಕಾಲವಾಗಿದೆ, ಊರುಗಳಿಗೆ ಹೋಗಿ ತಮಗೆ ಬೇಕಾಗಿರುವಂತಹ ಆಹಾರಗಳನ್ನು ಅವರು ಸಿದ್ಧ ಮಾಡಿಕೊಳ್ಳಿರಿ ಎಂದು ಹೇಳುವುದನ್ನು ನಾವು ನೋಡುತ್ತೇವೆ. And verse 16 it says, ಅಲ್ಲಿ 16ನೇ ವಾಕ್ಯದಲ್ಲಿ Jesus replied and said, they do not need to go anywhere, give them something to eat here. ಆವಾಗ ಯೇಸು ಕ್ರಿಸ್ತನು ಹೇಳುತ್ತಾನೆ, ಅವರು ಅಲ್ಲಿ ಇಲ್ಲಿ ಹೋಗುವುದು ಬೇಡ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಎಂದು ಹೇಳುವುದನ್ನು ನಾವು ನೋಡುತ್ತೇವೆ. Once again I want to read that verse. ಮತ್ತೆ ನಾನು ಹಿಂತಿರುಗಿ ಓದುವುದಕ್ಕೆ ನಾನು ಇಷ್ಟಪಡುತ್ತೇನೆ. Jesus replied, they do not need to go anywhere, give them something to eat in this place. ಅವರು ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. We know the story, we have heard many times. I also preached here many times. ನಮಗೆಲ್ಲರಿಗೂ ಗೊತ್ತಿರುವಂತ ಈ ಒಂದು ಸನ್ನಿವೇಶವಾಗಿದೆ, ನಾನು ಸಹ ಈ ಒಂದು ವಾಕ್ಯಗಳ ಕುರಿತು ನಿಮ್ಮ ಮಧ್ಯದಲ್ಲಿ ಹಂಚಿಕೊಂಡಿದ್ದೇನೆ. How Jesus took the 5 loaves and 2 fish and he multiplied and performed a miracle over there. ಯಾವ ರೀತಿಯಾಗಿ ಯೇಸು ಕ್ರಿಸ್ತನು 5 ರೊಟ್ಟಿ 2 ಮೀನನ್ನು ತೆಗೆದುಕೊಂಡು ಅದನ್ನು ಉತ್ಪತ್ತಿ ಮಾಡಿ ಅಲ್ಲಿ ಜನರಿಗೆ ಅದ್ಭುತವಾಗಿ ಅಲ್ಲಿ ಎಲ್ಲರಿಗೂ ಕೊಟ್ಟನು ಎಂದು ನಮಗೆಲ್ಲರಿಗೂ ಗೊತ್ತು. When the evening approached, disciples came and told Jesus, send the crowd away. ಅಲ್ಲಿ ಸಾಯಂಕಾಲ ಬರುವಂತ ಸಮಯದಲ್ಲಿ ಅಲ್ಲಿರುವಂತ ತನ್ನ ಶಿಷ್ಯರು ಬಂದು ಯೇಸು ಕ್ರಿಸ್ತನ ಬಳಿಯಲ್ಲಿ ಹೇಳುತ್ತಾರೆ, ಇಲ್ಲಿರುವಂತ ಜನರನ್ನು ಕಳುಹಿಸಿ ಬಿಡು. Because this is a remote place. ಯಾಕಂದ್ರೆ ಇದು ಅರಣ್ಯದ ಪ್ರದೇಶ. It's getting late. ಇದು ಬಹಳ ಸಮಯವೂ ಆಗಿದೆ. Therefore send the crowd away. ಅದರ ನಿಮಿತ್ತವಾಗಿ ಜನರನ್ನು ಕಳುಹಿಸಿ ಬಿಡು. But Jesus replied, they do not need to go anywhere, let them stay here and give them something. ಆಗ ಯೇಸು ಕ್ರಿಸ್ತನು ಅದಕ್ಕೆ ಪ್ರತ್ಯುತ್ತರವಾಗಿ ಹೇಳಿದ್ದು, ಅವರು ಎಲ್ಲಿಯೂ ಹೋಗೋದು ಬೇಡವಾ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಎಂದು ಹೇಳುವುದನ್ನು ನಾವು ನೋಡುತ್ತೇವೆ. The first thing ಮೊಟ್ಟ ಮೊದಲನೇದಾಗಿ I want to tell you, ಒಂದನ್ನು ಹೇಳೋದಕ್ಕೆ ಇಷ್ಟಪಡುತ್ತೇನೆ, God will do a miracle in this place, in this house of God. ದೇವರು ಆತನ ಆಲಯವಾಗಿರುವಂತ ದೇವರ ಮನೆಯಲ್ಲಿ ಮೊಟ್ಟ ಮೊದಲನೇದಾಗಿ ಆತನ ಅದ್ಭುತವನ್ನು ಮಾಡುವಂತವನಾಗಿದ್ದಾನೆ. Jesus said, ಯೇಸು they do not need to go anywhere to be blessed. ಅಲ್ಲಿ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಅವರು ಅಲ್ಲಿ ಇಲ್ಲಿ ಹೋಗುವುದು ಬೇಡ. They can be blessed and fed right here. ಇಲ್ಲೇ ಈ ಕ್ಷಣದಲ್ಲಿ ಇದೇ ಸಮಯದಲ್ಲಿ ಅವರಿಗೆ ಆಶೀರ್ವಾದವು ಬರುತ್ತದೆ, ಅದು ಮಾತ್ರ ಅಲ್ಲ ಊಟವೂ ಸಹ ಅವರಿಗೆ ಸಿಕ್ಕುತ್ತದೆ. What Jesus told that evening, I want to tell you this evening. ಆ ಒಂದು ಸಾಯಂಕಾಲ ದಿನದಲ್ಲಿ ಯೇಸು ಕ್ರಿಸ್ತನು ಏನನ್ನು ಬೋಧಿಸಿದನೋ ಅದನ್ನೇ ನಾನು ನಿಮ್ಮ ಮಧ್ಯದಲ್ಲಿ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. This morning the word of God comes to you. ಈ ಒಂದು ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವು ನಿಮ್ಮನ್ನೇ ನೋಡಿಕೊಂಡು ಬರುತ್ತಿದೆ. The word of God comes to you personally. ನಿಮಗೆ ಪ್ರತ್ಯುತ್ತರವಾಗಿ ಪ್ರತ್ಯೇಕವಾಗಿ ನಿಮಗೆಂದೇ ಬರುತ್ತಿದೆ ಈ ಒಂದು ವಾಗ್ದಾನ. The word of God I want to tell you is, you can be blessed and receive a miracle in this place right here in the house of God. ದೇವರ ಆಲಯದಲ್ಲಿ ನಿಮಗೆಂದು ಪ್ರತ್ಯೇಕವಾಗಿ ಇಟ್ಟಿರುವಂತ ಆಶೀರ್ವಾದವನ್ನು ದೇವರ ಆಲಯದಲ್ಲಿ ಹೊಂದುವುದಕ್ಕೆ ನಿಮ್ಮಿಂದ ಸಾಧ್ಯ. Jesus said, ಯೇಸು ಹೇಳಿದನು, they do not need to go anywhere. ಎಲ್ಲಿಯೂ ಹೋಗುವುದು ಬೇಡ. You can feed them here and they can be blessed here. ಅವರಿಗೆ ನೀವೇ ಊಟಕ್ಕೆ ಕೊಡಿರಿ, ಅದು ಮಾತ್ರ ಅಲ್ಲ ಅವರಿಗೆ ಆಶೀರ್ವಾದವೂ ಸಹ ಇಲ್ಲಿಂದಲೇ ಬರುವಂತದ್ದಾಗಿದೆ. The same word I want to tell you this morning. ಅದೇ ವಾಗ್ದಾನವನ್ನು ನಾನು ನಿಮ್ಮ ಮಧ್ಯದಲ್ಲಿ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. Take this word from heaven. ನೀವು ಪರಲೋಕದಿಂದ ಈ ಒಂದು ವಾಕ್ಯವನ್ನು ನಿಮಗೆಂದು ತೆಗೆದುಕೊಳ್ಳಿರಿ. You do not need to go anywhere in this place, in this house of God. You will be fed and you will receive your blessing. ಈ ಒಂದು ಮನೆಯಲ್ಲಿ ದೇವರ ಆಲಯವಾಗಿರುವಂತ ಈ ಸ್ಥಳದಲ್ಲೇ ನಿಮಗೆ ಆಶೀರ್ವಾದ ಬರುತ್ತದೆ, ಅದು ಮಾತ್ರ ಅಲ್ಲ ನಿಮಗೆ ಊಟವೂ ಸಹ ಆತನು ಒದಗಿಸುವಂತವನಾಗಿದ್ದಾನೆ. When you read in verse 15, ನೀವು 15ನೇ ವಾಕ್ಯವನ್ನು ಓದುವಂತ ಸಮಯದಲ್ಲಿ disciples said, send them to the village, they can buy some food and eat. ಅವರು ಹೇಳುತ್ತಾರೆ, ಅವರನ್ನು ಹಳ್ಳಿ ಪಳ್ಳಿಗೆ ಕಳುಹಿಸಿ ಕೊಡಿರಿ, ಅಲ್ಲಿ ಹೋಗಿ ಅವರು ಊಟ ಮಾಡಬಹುದೆಂದು. 3 days they were sitting. 3 ದಿನಗಳ ಕಾಲ ಅವರು ಕುಳಿತುಕೊಂಡಿದ್ದಾರೆ, ಅವರು ಬಹಳ ಹಸಿವಿನಿಂದ The ಇದ್ದಾರೆ. disciples said to Jesus, send the crowd away. ಅಲ್ಲಿ ಯೇಸು ಕ್ರಿಸ್ತನ ಶಿಷ್ಯರು ಆತನ ಬಳಿಯಲ್ಲಿ ಹೇಳುತ್ತಾರೆ, ಈ ಜನರನ್ನು ಕಳುಹಿಸಿ ಬಿಡು. The disciples gave a solution for the crowd to have what they want to receive the miracle or a blessing
blessing, let them go out somewhere and eat. ಅಲ್ಲಿ ಇರುವಂತ ಶಿಷ್ಯರು ಅಲ್ಲಿ ಒಂದು ಉಪಾಯವನ್ನು ಮಾಡಿ ಯೇಸು ಕ್ರಿಸ್ತನ ಬಳಿಯಲ್ಲಿ ಒಂದು ಸಲಹೆಯನ್ನು ಕೊಡುತ್ತಿದ್ದಾರೆ. ಜನರಿಗೆ ಆಶೀರ್ವಾದ, ಅದು ಮಾತ್ರ ಊಟವು ಹೊರಗಡೆಯಿಂದ ಬರುವಂತದ್ದಾಗಿದೆ, ಅದರ ನಿಮಿತ್ತವಾಗಿ ಅವರನ್ನು ಕಳುಹಿಸಿ ಬಿಡು ಎಂದು ಅಲ್ಲಿ ಶಿಷ್ಯರು ಹೇಳುತ್ತಿದ್ದಾರೆ. The Bible says, ಆದ್ರೆ ವಾಕ್ಯ because ಹೇಳುತ್ತದೆ, it's late, ಇದು ಸಮಯವಾಗಿದೆ, because it's a remote place, ಅದು ಅರಣ್ಯದ ಪ್ರದೇಶವಾಗಿದೆ. they're giving a suggestion to Jesus, ಅಲ್ಲಿ ಒಂದು ಸಲಹೆಯನ್ನು ಯೇಸು ಕ್ರಿಸ್ತನಿಗೆ ಕೊಡುತ್ತಿದ್ದಾರೆ, send the crowd away. ಜನರನ್ನು ಕಳುಹಿಸಿ ಬಿಡು. But Jesus said, ಆದ್ರೆ ಯೇಸು ಹೇಳುತ್ತಾನೆ, they do not need to go anywhere to be blessed. Feed them in this place. ಅವರು ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಅಲ್ಲಿ ಇಲ್ಲಿ ಹೋಗುವುದು ಬೇಡ, ಅವರಿಗೆ ಇಲ್ಲೇ ಉಂಟಾಗುತ್ತದೆ. ಅದರ ನಿಮಿತ್ತವಾಗಿ ಅವರಿಗೆ ಊಟವನ್ನು ಸಹ ನೀವೇ ಸಿದ್ಧ ಮಾಡಿ ಕೊಡಿರಿ. My brother, my sister, God sent me here to tell you, for your miracle, for your breakthrough, for your healing, you don't get it outside. Here in this place, in the house of God, you will receive your blessing and miracle. ನನ್ನ ಸಹೋದರ ಸಹೋದರಿಯೇ, ನಿನಗೆ ಒಂದು ಆಶೀರ್ವಾದ ಬೇಕಾಗಿರೋದಾದರೆ, ನಿನಗೆ ಒಂದು ಬಿಡುಗಡೆ ಬೇಕಾಗಿರೋದಾದರೆ, ನಿನ್ನಲ್ಲಿರುವಂತಹ ಕೊರತೆಗಳೆಲ್ಲ ನೀಗಿಸಲ್ಪಡಬೇಕಾದ್ರೆ ಅಲ್ಲಿ ಹೊರಗಡೆ ನಿಮಗೆ ಆ ಒಂದು ಆಶೀರ್ವಾದವೂ ಇಲ್ಲ. ಈ ಒಂದು ಒಳ್ಳೆಯ ಸಮಾಚಾರವನ್ನು ಈ ದೇವರು ನನ್ನನ್ನು ನಿಮ್ಮ ಮಧ್ಯದಲ್ಲಿ ಕಳುಹಿಸಿಕೊಟ್ಟಿದ್ದಾನೆ. ನಿಮಗೆ ಆಶೀರ್ವಾದ ಬೇಕಾಗಿರೋದಾದರೆ ಅದು ಪ್ರಾರಂಭವಾಗುವುದು ದೇವರ ಆಲಯದಲ್ಲಿ, ಈ ಒಂದು ಸ್ಥಳದಲ್ಲೇ ಆಗಿದೆ. Hallelujah. 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 Jesus said, ಯೇಸು they ಹೇಳಿದನು, do not need to go anywhere to be blessed. ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಅಲ್ಲಿ ಇಲ್ಲಿ ಹೋಗುವುದು ಬೇಡ. And Jesus said, give them something. ಯೇಸು ಕ್ರಿಸ್ತನು ಹೇಳುತ್ತಾನೆ, ಅವರಿಗೆ ಏನಾದ್ರೂ ಕೊಡಿರಿ, You feed them. ಅವರಿಗೆ ಊಟಕ್ಕೆ ಕೊಡಿರಿ. In this place. ಈ ಒಂದು ಜಾಗದಲ್ಲಿ, In this place. ಈ ಜಾಗದಲ್ಲಿ, In this house of God. ದೇವರ You ಆಲಯದಲ್ಲಿ will be fed by the word. ನೀವು ದೇವರ ವಾಕ್ಯದಿಂದ ನೀವು ತೃಪ್ತರಾಗುತ್ತೀರಾ. In this place, ಈ ಒಂದು in this house of God, ದೇವರ ಆಲಯದಲ್ಲಿ You will receive your miracle. ನಿಮ್ಮ ಅದ್ಭುತಗಳನ್ನು ಈ ಒಂದು ಆಲಯದಲ್ಲೇ ಹೊಂದಿಕೊಳ್ಳುತ್ತೀರಾ. You don't need to go out. ಹೊರಗಡೆ ಹೋಗುವುದು ಅವಶ್ಯಕತೆ ಇಲ್ಲ. Maybe like the disciples. ನೀವು ಒಂದು ಶಿಷ್ಯರ ರೀತಿಯಲ್ಲಿ ಗುಣಗಟ್ಟಬೇಡಿ. You may think like the disciples. ಇಲ್ಲವಾದರೆ ಆ ಶಿಷ್ಯರ ರೀತಿಯಲ್ಲಿ ನೀವು Your ಆಲೋಚಿಸುತ್ತಿರಬಹುದು. blessing, ನಿಮ್ಮ ಆಶೀರ್ವಾದ, your miracle, ನಿಮಗೆ ಬರಬೇಕಾದ ಅದ್ಭುತ, your breakthrough, ನಿಮಗೆ ಬೇಕಾಗಿರುವಂತಹ ಒಂದು ಬಿಡುಗಡೆ you may get elsewhere outside. ನಿಮಗೆ ಒಂದು ವೇಳೆ ಹೊರಗಡೆ ಸಿಕ್ಕಬಹುದು ಎಂದು ನೀವು ಭಾವಿಸಬಹುದು. But Jesus says, ಆದರೆ ಯೇಸು you don't ಹೇಳುತ್ತಿದ್ದಾನೆ, need to go anywhere. ನೀ ಎಲ್ಲೂ ಹೋಗುವುದು ಬೇಡ. You will be blessed in this place. ಈ ಒಂದು ಸ್ಥಳದಲ್ಲಿ, ಈ ಒಂದು ಜಾಗದಲ್ಲಿ ನಿಮಗೆ ಆಶೀರ್ವಾದ My ಉಂಟಾಗುತ್ತದೆ. brother, my sister, ನನ್ನ ಸಹೋದರ this ಸಹೋದರಿ, year, ಈ ಒಂದು I want to ವರ್ಷದಲ್ಲಿ give you a word. ನಿಮಗೊಂದು ವಾಗ್ದಾನವನ್ನು ಕೊಡೋದಕ್ಕೆ ನಾನು Your ಇಷ್ಟಪಡುತ್ತೇನೆ. miracle, ನಿಮ್ಮ ಅದ್ಭುತ, your breakthrough, ನಿಮಗೆ ಬೇಕಾಗುವಂತ your ಬಿಡುಗಡೆ, healing, ನಿಮಗೆ ಬೇಕಾಗುವಂತ ಆರೋಗ್ಯ, your prayer to be answered, ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ your ಬೇಕಾಗಿರುವುದಾದರೆ, desires to be fulfilled. ಒಂದು ವೇಳೆ ನಿಮ್ಮ ಆಸೆ ಆಕಾಂಕ್ಷೆಗಳು ಎಲ್ಲವೂ ಪರಿಪೂರ್ಣವಾಗಿ ಅಲ್ಲಿ ಆಗಬೇಕಾದರೆ It's not outside. ಅದು ಹೊರಗಡೆ ಇಲ್ಲ. Jesus said, ಯೇಸು let them ಹೇಳುತ್ತಿದ್ದಾನೆ, not go out, ಅವರು ಹೊರಗಡೆ ಹೋಗುವುದು ಬೇಡ, but give them something here. ಇಲ್ಲಿ ಇರುವ ಸ್ಥಳದಲ್ಲೇ ಅವರಿಗೆ ಕೊಡಿರಿ. They do not need to go out. ಅವರು ಹೊರಗಡೆ ಹೋಗುವಂತ ಅವಶ್ಯಕತೆ You ಇಲ್ಲ. can be blessed in this place. ಈ ಒಂದು ಸ್ಥಳದಲ್ಲಿ ನಿಮಗೆ ಆಶೀರ್ವಾದ ಉಂಟಾಗುತ್ತದೆ. Hallelujah. 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 Many times we looked outside and we have been disappointed. ನಾವು ಅನೇಕ ಬಾರಿ ಹೊರಗಡೆ ನೋಡಿ ಅಲ್ಲಿ ಬರದೇ ಇರುವಂತ ಸಮಯದಲ್ಲಿ, ಆಶೀರ್ವಾದಗಳು ಬರದೇ ಇರುವಂತ ಸಮಯದಲ್ಲಿ ನಮಗೆ ಬಹಳ ಖಿನ್ನತೆಗೆ ಒಳಗಾಗುತ್ತೇವೆ. Jesus said, ಯೇಸು ಹೇಳುತ್ತಾನೆ, they do not need to go elsewhere to be blessed. ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಅವರು ಎಲ್ಲೂ ಹೋಗುವುದು ಅವಶ್ಯಕತೆ ಇಲ್ಲ. And Jesus says, ಯೇಸು I will ಹೇಳುತ್ತಿದ್ದಾನೆ, provide you. ನಾನು ನಿನಗೆ I ಕೊಡುತ್ತೇನೆ, will feed you. ನಾನು ನಿನಗೆ ಊಟವನ್ನು I will ಕೊಡುತ್ತೇನೆ. bless you right here in the house of God. ಈ ಸ್ಥಳದಲ್ಲಿ ದೇವರ ಆಲಯದಲ್ಲಿ ನಾನು ನಿಮಗೆ ಆಶೀರ್ವಾದವನ್ನು ಕೊಡುತ್ತೇನೆ. My brother, my sister, ನನ್ನ ಸಹೋದರ ಸಹೋದರಿ, God says, ಯೇಸು ದೇವರು ಹೇಳುತ್ತಿದ್ದಾರೆ, your miracle ನಿನ್ನ ಅದ್ಭುತ is not outside. ಹೊರಗಡೆ ಇಲ್ಲ. Your miracle ನಿನ್ನ ಅದ್ಭುತ you will receive in the house of God, in this ನೀನು place. ದೇವರ ಆಲಯದಲ್ಲಿ ಈ ಒಂದು ಸ್ಥಳದಲ್ಲೇ ಹೊಂದಿಕೊಳ್ಳುತ್ತೀಯ. I want to tell you, ನಾನು ನಿಮಗೆ ಹೇಳುವುದಕ್ಕೆ this ಇಷ್ಟಪಡುತ್ತೇನೆ, year, ಈ ವರ್ಷದಲ್ಲಿ your breakthrough is in the house of God. ನಿಮಗೆ ಬರಬೇಕಾದಂತ ಬಿಡುಗಡೆಯು ದೇವರ ಆಲಯದಲ್ಲೇ This ಕಾಣಲ್ಪಡುತ್ತಿದೆ. ಈ year, ವರ್ಷದಲ್ಲಿ your miracle you'll receive in the house of God. ನಿಮ್ಮ ಅದ್ಭುತ ಎನ್ನುವಂತದ್ದು ದೇವರ ಆಲಯದಲ್ಲೇ ಹೊಂದಿಕೊಳ್ಳುತ್ತೀರಾ. This year, ಈ ವರ್ಷದಲ್ಲಿ the good news you will hear in the house of God. ಹೊಸ ಸಮಾಚಾರವನ್ನು ಸಹ ದೇವರ ಆಲಯದಲ್ಲೇ ಕೇಳಿಸಿಕೊಳ್ಳುತ್ತೀರಾ. Hallelujah. 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 This year expect a miracle from God's house in the name of Jesus. I declare. ಈ ವರ್ಷದಲ್ಲಿ ದೇವರ ಆಲಯದಿಂದ ನಿಮಗೆ ಒಂದು ಅದ್ಭುತ ಬರುತ್ತದೆ ಎಂಬ ನಿರೀಕ್ಷೆಯ ಮುಖಾಂತರವಾಗಿ ಕಾಣಲ್ಪಡಿರಿ. ಯಾಕಂದ್ರೆ ಈ ವರ್ಷದಲ್ಲಿ ದೇವರು ಅದ್ಭುತವನ್ನು ಮಾಡುವುದಕ್ಕೆ ಹೋಗುತ್ತಿದ್ದಾನೆ. Hallelujah. Hallelujah. Maybe ಒಂದು ವೇಳೆ last year 2025 2025ನೇ ವರ್ಷದಲ್ಲಿ we are expecting lot of things outside. ಹೊರಗಡೆಯಿಂದ ಅನೇಕ ಕಾರ್ಯಗಳನ್ನು ನಾವು ಸ್ವೀಕರಿಸಿಕೊಳ್ಳಬೇಕೆಂದು ನಾವು We were ತವಕದಿಂದಿದ್ದೆವು. expecting from some man, ಒಂದು ವೇಳೆ ಒಬ್ಬ ಮನುಷ್ಯನ ಮುಖಾಂತರವಾಗಿ ಬರುತ್ತದೆ ಎಂದು ನಾವು from ನೋಡುತ್ತಿದ್ದೆವು. some place. ಇಲ್ಲಾದ್ರೆ ಕೆಲವು ಸ್ಥಳದಿಂದ ಬರುತ್ತದೆ ಎಂದು ನಾವು But ನೋಡುತ್ತಿದ್ದೆವು. this year ಆದ್ರೆ ಈ ವರ್ಷದಲ್ಲಿ God gives you a word. ದೇವರು ನಿಮಗೆ ಒಂದು ವಾಗ್ದಾನವನ್ನು You ಕೊಡುತ್ತಿದ್ದಾನೆ. will find your miracle in this place. ಈ ಒಂದು ಸ್ಥಳದಲ್ಲಿಯೇ ನೀವು ದೇವರ ಅದ್ಭುತವನ್ನು ನೋಡುತ್ತೀರಾ. You will receive your breakthrough in the house of God. ಒಂದು ಬಿಡುಗಡೆ ಬೇಕಾಗಿ
ಬೇಕಾಗಿರೋದಾದ್ರೆ ಅದು ಬರೀ ದೇವರ ಆಲಯದಲ್ಲಿ ಮಾತ್ರ This ಬರುವಂತದ್ದಾಗಿರುತ್ತದೆ. 2026, ಈ ಒಂದು 2026ನೇ ವರ್ಷ make it a priority to be in the house of God, whatever you need. ನಿಮಗೆ ಏನು ಬೇಕಾದರೂ ಸಹ ಮೊಟ್ಟ ಮೊದಲನೇದಾಗಿ ದೇವರ ಆಲಯದಲ್ಲಿ ಕಾಣಲ್ಪಡುವುದಕ್ಕೆ ಅದಕ್ಕೆ ಮುಖ್ಯತ್ವವನ್ನು ಕೊಡಿರಿ. It's enough that we depended on people. ಜನರ ಮೇಲೆ ಇಲ್ಲಿಯವರೆಗೂ ಒರಗಿಕೊಂಡಿದ್ದು ಸಾಕಾಯಿತು. It's enough we depended on that place and this place for a miracle. ಒಂದು ವೇಳೆ ಆ ಸ್ಥಳ ಈ ಸ್ಥಳ ಎಂದು ಓಡಿ ಅಲ್ಲಿಂದ ಅದ್ಭುತತೆ ಬರುತ್ತದೆ ಎಂದು ನೀವು ತಿಳಿದುಕೊಂಡಿದ್ದು ಬೇಡ, ಸಾಕಾಯಿತು ಆ ಒಂದು ಸಮಯ. If any of you have been disappointed, ಒಂದು ವೇಳೆ ನಿಮಗೆ ಬರಬೇಕಾದ ಆಶೀರ್ವಾದ ಬಂದಿಲ್ಲ ಎಂದು ನೀವು ಖಿನ್ನತೆಗೆ today ಒಳಗಾಗಿರುವುದಾದರೆ the word of God comes to you directly and personally. You receive the miracle in this house of God. ಇದು ನಿನಗೆಂದೇ ಬರುತ್ತಿರುವಂತಹ ಒಂದು ವಾಗ್ದಾನವಾಗಿದೆ. ದೇವರು ಆಶೀರ್ವಾದ ಮಾಡುವಂತದ್ದು ಈ ಒಂದು ಸ್ಥಳದಿಂದಲೇ ಆತನು ಪ್ರಾರಂಭಿಸುವಂತವನಾಗಿದ್ದಾನೆ. Look at the life of the prodigal son. ಅಲ್ಲಿ ನೋಡಿರಿ, ಕೆಟ್ಟು ಹೋದಂತ ಕುಮಾರನ ಜೀವಿತವನ್ನು ನೋಡಿರಿ. The prodigal son left the father's house and went out. ಆತನು ತಂದೆಯ ಮನೆಯನ್ನು ಬಿಟ್ಟು ಹೊರಗಡೆ ಹೋದನು. He took all the money. ಆತನು ಎಲ್ಲ ಹಣವನ್ನು He ತೆಗೆದುಕೊಂಡನು. wasted his money. ಆತನು ಇದ್ದಂತ ಹಣವನ್ನು ಎಲ್ಲವನ್ನು ಖರ್ಚು He ಮಾಡಿದನು. spent his money in a bad way. ಆತನು ಕೆಟ್ಟದಾದ ಕಾರ್ಯಗಳಿಗೆ ತನ್ನ ಹಣವನ್ನು ಅಲ್ಲಿ ವೆಚ್ಚ ಮಾಡಿದನು. As long as he had money, he had friends. ಎಲ್ಲಿಯವರೆಗೂ ಆತನಲ್ಲಿ ಹಣವಿತ್ತು ಅಲ್ಲಿಯವರೆಗೂ ಆತನ ಸ್ನೇಹಿತರು ಆತನ ಸಂಗಡ ಇದ್ದರು. When he finished all his money, his friend deserted him and left him. ಆ ಒಂದು ಹಣವು ಮುಗಿದು ಹೋದ ನಂತರ ತನ್ನಲ್ಲಿ ಇದ್ದಂತ ಎಲ್ಲ ಸ್ನೇಹಿತರು ಆತನನ್ನು ಬಿಟ್ಟು ಹೋದರು. He was helpless. ಆತನು ಅಸಹಾಯಕನಾಗಿ ಕಾಣಲ್ಪಟ್ಟನು. No person came to him. ಯಾವ ವ್ಯಕ್ತಿಯೂ ಸಹ ಆತನ ಸಹಾಯಕ್ಕೆ He could ಬರಲಿಲ್ಲ. not go anywhere. ಆತನು ಎಲ್ಲೂ ಹೋಗುವುದಕ್ಕೂ He was a ಸಾಧ್ಯವಾಗಲಿಲ್ಲ. lonely man. ಆತನು ಒಬ್ಬಂಟಿಗನಾಗಿ He ಕಾಣಲ್ಪಟ್ಟನು. was like a beggar. ಆತನು ಭಿಕ್ಷೆ ಬೇಡುವಂತವನಾಗಿದ್ದನು. The Bible says he hired himself to work among the pigs. ಅಲ್ಲಿ ವಾಕ್ಯ ಹೇಳುತ್ತದೆ, ಆತನು ಹಂದಿಗಳ ಮಧ್ಯದಲ್ಲಿ ಕೆಲಸ ಮಾಡುವಂತವನಾದನು. And he was eating the pig's husk. ಅಲ್ಲಿ ಹಂದಿ ತಿನ್ನುವಂತ ಒಟ್ಟನ್ನು ತಿನ್ನುತ್ತಿದ್ದನು. He was left alone. ಆತನು ಒಬ್ಬಂಟಿಗನಾಗಿದ್ದನು. What a pity. ನೋಡಿರಿ ಎಷ್ಟು ಒಂದು ವೇದನೆ. Why? ಯಾಕೆ? Because he left the father's house. ಯಾಕಂದ್ರೆ ಆತನು ತನ್ನ ತಂದೆಯ ಮನೆಯನ್ನು ಬಿಟ್ಟು ಹೊರಗಡೆ ಹೋದನು. Because he came out of the father's house. ಯಾಕೆಂದ್ರೆ ಆತನು ತನ್ನ ತಂದೆಯ ಮನೆಯನ್ನು ಬಿಟ್ಟು ಹೊರಗಡೆ ಹೋದನು. Now where he is living? ಈಗ ಎಲ್ಲಿದ್ದಾನೆ? When you leave the father's house, he was living with the pig. ಆತನು ತನ್ನ ತಂದೆಯ ಮನೆಯನ್ನು ತ್ಯಜಿಸಿದ ನಂತರ ಆತನು ಹಂದಿಗಳು ವಾಸ ಮಾಡುವಂತ ಸ್ಥಳದಲ್ಲಿ When he ಕಾಣಲ್ಪಡುತ್ತಿದ್ದಾನೆ. left father's house, he was eating pig's food. ಆತನು ತನ್ನ ತಂದೆಯನ್ನು ಮನೆಯನ್ನು ಬಿಟ್ಟ ನಂತರ ಹಂದಿಗಳು ತಿನ್ನುವಂತ ಆಹಾರವನ್ನು ತಿನ್ನುತ್ತಿದ್ದಾನೆ. When he left his father's house, ಆತನು ತನ್ನ ತಂದೆಯ ಮನೆಯನ್ನು ಬಿಟ್ಟ ನಂತರ he wasted his money in a bad way. ಆತನು ಕೆಟ್ಟ ಕಾರ್ಯಗಳಿಗೆ ತನ್ನ ಹಣವನ್ನು ವೆಚ್ಚ ಮಾಡಿದನು. But ಆದರೂ in the house of God, ಆದ್ರೆ ದೇವರ ಮನೆಯಲ್ಲಿ he had everything. ಆತನಿಗೆ ಬೇಕಾದ ಎಲ್ಲವೂ ಅಲ್ಲಿತ್ತು. My brother, my sister, ನನ್ನ ಸಹೋದರ ಸಹೋದರಿ, when you leave the house of God, ನೀನು ದೇವರ ಮನೆಯನ್ನು ಬಿಡುವುದಾದರೆ you will waste the money and you spend the money in a bad way like this prodigal son. ಈ ಒಂದು ಕೆಟ್ಟ ಕುಮಾರನ ರೀತಿಯಲ್ಲಿ ನೀವು ಸಹ ನಿಮ್ಮ ಹಣಗಳನ್ನು ಕೆಟ್ಟ ಕಾರ್ಯಗಳಿಗೆ ವೆಚ್ಚ ಮಾಡುತ್ತೀರಾ. You will have people around you. ನಿನ್ನ ಬಳಿಯಲ್ಲಿ ಜನರು ಸುತ್ತಮುತ್ತಲು ಇರಬಹುದು. But when the time comes, ಆದ್ರೆ ಸಮಯವು ಬರುವಂತ when you have ಸಮಯದಲ್ಲಿ nothing to give them, ನೀವು ಅವರಿಗೆ ಕೊಡುವುದಕ್ಕೆ ಏನು ಇಲ್ಲದೆ ಇರುವಂತ the ಸಮಯದಲ್ಲಿ same person who sat with you and ate with you, when you see on the road, he will turn away and walk away from you. ಯಾವ ವ್ಯಕ್ತಿಯು ನಿಮ್ಮ ಸಂಗಡ ಕುಳಿತುಕೊಂಡು ಊಟ ಮಾಡಿದನೋ ಕುಡಿದನೋ ಅದೇ ವ್ಯಕ್ತಿ ನಿಮ್ಮಲ್ಲಿ ಏನು ಇಲ್ಲ ಎಂದು ತಿಳಿದ ನಂತರ ರೋಡಿನಲ್ಲಿ ಕಾಣಿಸಿಕೊಂಡರೂ ಸಹ ಆತನು ಹಿಂತಿರುಗಿ ಹಿಂದಕ್ಕೆ ಹೋಗಿ ಬಿಡುತ್ತಾನೆ. This prodigal son, ಈ ಕೆಟ್ಟು ಹೋದಂತ he left ಕುಮಾರನು the father's ತನ್ನ house. ತಂದೆಯ ಮನೆಯನ್ನು ಬಿಟ್ಟನು. He was eating pig's food. ಆತನು ಹಂದಿಯು ತಿನ್ನುವಂತ ಹೊಟ್ಟನ್ನು ತಿನ್ನುತ್ತಿದ್ದನು. Today, ಇವತ್ತು many people ಅನೇಕ who are ಜನರು not in the house of God, ಯಾರ್ಯಾರು ದೇವರ ಆಲಯದಲ್ಲಿ they ಕಾಣಲ್ಪಡುತ್ತಿಲ್ಲವೋ are eating drugs. ಅವರು ಡ್ರಗ್ಸ್ಗೆ They are ಒಳಗಾಗಿದ್ದಾರೆ. in alcohol. ಅವರು ಕುಡಿತತನಕ್ಕೆ ಒಳಗಾಗಿದ್ದಾರೆ. They are eating some wrong things. ಅವರು ಕೆಟ್ಟ ಪದಾರ್ಥಗಳನ್ನು ಊಟ ಮಾಡುತ್ತಿದ್ದಾರೆ. Because they are not found in the house of God. ಯಾಕಂದ್ರೆ ಅವರು ದೇವರ ಆಲಯದಲ್ಲಿ ಕಾಣಲ್ಪಡುತ್ತಿಲ್ಲ. This year, ಈ ವರ್ಷದಲ್ಲಿ if you are found in the house of God, ನೀವು ಒಂದು ವೇಳೆ ದೇವರ ಮನೆಯಲ್ಲಿ you ಕಾಣಲ್ಪಡುವುದಾದರೆ will have the fresh heavenly manna. ನಿಮಗೆ ಪರಲೋಕದಿಂದ ಹೊಸ ಮನ್ನವನ್ನು ದೇವರು ಕೊಡುವಂತವನಾಗಿದ್ದಾನೆ. Outside the world, you will get pig's food. Here, you will get the fresh bread in the house of God. ಲೋಕದಲ್ಲಿ ಹಂದಿ ತಿನ್ನುವಂತ ಹೊಟ್ಟೆ ಸಿಗುತ್ತದೆ, ಆದರೆ ದೇವರ ಮನೆಯಲ್ಲಿ ಹೊಸ ಆಹಾರವನ್ನು ದೇವರು ಅನುಗ್ರಹಿಸಿ ಕೊಡುವಂತವನಾಗಿದ್ದಾನೆ. Outside, you will be a lonely person. ಹೊರಗಡೆ ಯಾರು ಇಲ್ಲದವನಾಗಿ ಒಬ್ಬಂಟಿಗನಾಗಿ ಕಾಣಲ್ಪಡುತ್ತೀಯಾ. He was fellowshipping and company was a pig. ಅಲ್ಲಿ ನೋಡಬೇಕಾದ್ರೆ ಆತನ ಒಡನಾಟವು ನೋಡಬೇಕಾದ್ರೆ ಹಂದಿಗಳ ಸಂಗಡ ಆತನು ಜೀವಿಸುತ್ತಿದ್ದಾನೆ. But in the house of God, you have a fellowship of the believers, brothers and sisters. ಆದ್ರೆ ದೇವರ ಆಲಯದಲ್ಲಿ ನಿಮ್ಮ ಒಡನಾಟವು ನೋಡಬೇಕಾದ್ರೆ ಸಹೋದರ ಸಹೋದರಿಗಳ ಮಧ್ಯದಲ್ಲಿ ಕ್ರಿಸ್ತನಲ್ಲಿ ನೀವು ಕೂಡಿದವರಾಗಿ ಕಾಣಲ್ಪಡುತ್ತೀರಾ. Hallelujah.
Hallelujah. That's why Jesus said, ಅದಕ್ಕೆ ಯೇಸು ಹೇಳಿದನು, they do not need to go anywhere to be blessed. ಅವರು ಎಲ್ಲಿ ಹೋಗುವುದಕ್ಕೂ ಅವಶ್ಯಕತೆ ಇಲ್ಲ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ. He told the disciples, feed them here. ಅಲ್ಲಿ ತನ್ನ ಶಿಷ್ಯರಿಗೆ ಹೇಳ್ತಾನೆ, ಇಲ್ಲಿ ಅವರಿಗೆ ಊಟಕ್ಕೆ ಕೊಡಿರಿ. You will get the fresh manna here. ಇಲ್ಲಿ ಹೊಸ ಆಹಾರವು ಮನ್ನವನ್ನು ದೇವರು You get the ಕೊಡುವಂತವನಾಗಿದ್ದಾನೆ. fellowship of the brethren here. ಇಲ್ಲಿ ನೋಡಬೇಕಾದ್ರೆ ಸಹೋದರ ಬಾಂಧವ್ಯ ಸಹೋದರಿಗಳ ಬಾಂಧವ್ಯವು ಇಲ್ಲಿ ಮಾತ್ರ ದೊರಕುವಂತದ್ದಾಗಿದೆ. You have a spiritual company here. ಇಲ್ಲಿ ನೋಡಬೇಕು ಆತ್ಮಿಕವಾದ ವಿಷಯಗಳಲ್ಲಿ ನಿಮಗೆ ಬೇಕಾಗಿರುವಂತಹ ಆ ಒಂದು ಸಹೋದರ ಸಹೋದರಿಗಳು ಇಲ್ಲಿ ಸಿಗುವಂತರಾಗಿರುತ್ತಾರೆ. Whether you have anything or no, you have the fellowship of the people here. ನಿಮ್ಮಲ್ಲಿ ಏನು ಇದೆಯೋ ಇಲ್ವೋ ಆದರೂ ಸಹ ನಿಮ್ಮಲ್ಲಿ ಆ ಒಂದು ಒಮ್ಮನಸ್ಸು ಸಹೋದರ ಸಹೋದರಿಗಳ ಒಮ್ಮನಸ್ಸು ಇಲ್ಲಿ ಕಾಣುವಂತದ್ದಾಗಿರುತ್ತದೆ. But the prodigal son left the father's house. ಆದ್ರೆ ಅಲ್ಲಿ ಕೆಟ್ಟು ಹೋದಂತ ಕುಮಾರನು ತನ್ನ ತಂದೆಯ ಮನೆಯನ್ನು ಬಿಟ್ಟು ಹೋದನು. He had a very pathetic life. ಆತನ ಜೀವನ ನೋಡಬೇಕಾದ್ರೆ ಬಹಳ ಮೋಸಕರವಾಗಿ This ಕಾಣಲ್ಪಡುತ್ತಿದೆ. 2026. ಈ ಒಂದು 2026ನೇ ವರ್ಷ Make it a point that you will receive your breakthrough in the house of God. ಇದನ್ನು ನೀವು ಗುರುತಿಸಿಕೊಂಡು ಇಟ್ಟುಕೊಳ್ಳಿರಿ. ನಿಮಗೆ ಬಿಡುಗಡೆ ಬೇಕಾಗಿರುವುದಾದರೆ ಅದು ಪ್ರಾರಂಭವಾಗುವುದೇ ದೇವರ ಆಲಯದಲ್ಲಿ. When you read in the book of Ruth, ನೀವು ರೂತಳು ಬರೆದ ಪುಸ್ತಕದಲ್ಲಿ see the ಓದಬೇಕಾದ್ರೆ life of Naomi. ಅಲ್ಲಿ ನಹೋಮಿಯ ಜೀವನವನ್ನು ನೋಡಿರಿ. Naomi was living in Bethlehem. ಅಲ್ಲಿ ನಹೋಮಿಯು ಬೆತ್ಲೆಹೇಮಿನಲ್ಲಿ ವಾಸ ಮಾಡುತ್ತಿದ್ದಳು. She was living a good life ಅಲ್ಲಿ ಒಂದು ಸುಂದರವಾದ ಜೀವನವನ್ನು with ನಡೆಸುತ್ತಿದ್ದಳು. her husband and 2 sons. ಅಲ್ಲಿ ತನ್ನ ಗಂಡನ ಜೊತೆ ಮತ್ತೆ 2 ಮಕ್ಕಳ ಜೊತೆ. Bethlehem means ಬೆತ್ಲೆಹೇಮ್ ಎಂದರೆ house of bread. ದೇವರ ಅಲ್ಲಿ ಆಹಾರ. Bethlehem means house of God, house of bread. ಅಲ್ಲಿ ದೇವರ ಮನೆ, ದೇವರ ರೊಟ್ಟಿ ಎಂದು ಅಲ್ಲಿ ಬೆತ್ಲೆಹೇಮನ್ನು But the Bible ಸೂಚಿಸುವಂತದ್ದಾಗಿದೆ. says, ಆದ್ರೆ ವಾಕ್ಯ for ಹೇಳುತ್ತದೆ, some time there was famine in Bethlehem. ಅಲ್ಲಿ ನೋಡಬೇಕಾದ್ರೆ ಬರಗಾಲವು ಬೆತ್ಲೆಹೇಮಿನಲ್ಲಿ ಸ್ವಲ್ಪ ಕಾಲಕ್ಕೆ ಅಲ್ಲಿ ಕಾಣಲ್ಪಟ್ಟಿತು. For little convenience, ಆಕೆಗೆ ಬೇಕಾಗಿರುವಂತದಕ್ಕೋಸ್ಕರ Bible says, ವಾಕ್ಯ ಹೇಳುತ್ತದೆ, she left Bethlehem and went to Moab. ಅಲ್ಲಿ ಬೆತ್ಲೆಹೇಮನ್ನು ಬಿಟ್ಟು ಮೋಹಾಬ್ ದೇಶಕ್ಕೆ ಆಕೆಯು ಹೋದಳು. Bethlehem means house of bread. ಅಲ್ಲಿ ಬೆತ್ಲೆಹೇಮ್ ಹೇಳಬೇಕಾದ್ರೆ ಅದು ದೇವರ ರೊಟ್ಟಿಯಾಗಿದೆ. Bethlehem means house of God. ಬೆತ್ಲೆಹೇಮ್ ಎಂದು ಹೇಳಬೇಕಾದ್ರೆ ಅದು ದೇವರ ಮನೆಯಾಗಿದೆ. Moab means a Gentile place. ಮೋಹಾಬ್ ಎಂದು ಹೇಳಬೇಕಾದ್ರೆ ಅಲ್ಲಿ ದೇವರನ್ನು ಅರಿಯದೇ ಇರುವಂತ ಜನರು ವಾಸ ಮಾಡುವಂತ She ಸ್ಥಳ. left the house of God. ಆಕೆಯು ದೇವರ ಮನೆಯನ್ನು ಬಿಟ್ಟು, She left the house of bread. ಅಲ್ಲಿ ದೇವರ ರೊಟ್ಟಿಯನ್ನು ಬಿಟ್ಟು, She left the house of God. ಅಲ್ಲಿ ದೇವರ ಮನೆಯನ್ನು ಬಿಟ್ಟು, And she went to the world, to the heathen place. ಅಲ್ಲಿ ಲೋಕಕ್ಕೆ ಆಕೆಯು ಹಾದು ಹೋದಳು. Just because of little inconvenient. ಅಲ್ಲಿ ನೋಡಬೇಕಾದ್ರೆ ಆಕೆಯು ಅಲ್ಲಿ ಸಿಗದೇ ಇರುವಂತ ಕಾರಣದಿಂದ, Just because she did not find anything in Bethlehem. ಬೆತ್ಲೆಹೇಮಿನಲ್ಲಿ ಏನು ಸಿಗದೇ ಇರುವ ಕಾರಣದಿಂದ She thought, I will have a good life in Moab. ಆಕೆಯು ಅಂದುಕೊಂಡಳು ಮೋಹಾಬ್ ದೇಶದಲ್ಲಿ ನನಗೆ ಒಂದು ಉತ್ತಮವಾದ ಒಂದು ಜೀವನವು ಸಿಗುತ್ತದೆ She ಎಂದು. went there ಅಲ್ಲಿ ಹೋದಳು for some time. ಕೆಲವು ಸಮಯಕ್ಕೆ. But by very soon her life become very tragedy. ಆದರೆ ಆ ಒಂದು ಮೋಹಾಬ್ ದೇಶಕ್ಕೆ ಹೋಗಿದ್ದ ನಂತರ ಕೆಲವು ಸಮಯವಾದ ನಂತರ ಆಕೆಯ ಜೀವನವು ಬಹಳ ನಶ್ವರಕ್ಕೆ My ಒಳಗಾಗಿತ್ತು. brother, my sister, ನನ್ನ ಸಹೋದರ ಸಹೋದರಿ listen to me. ಕೇಳಿಸಿಕೊಳ್ಳಿರಿ. The grass is greener always the other side. ಈ ಒಂದು ಹಸಿರು ಹುಲ್ಲು ಯಾವಾಗಲೂ ಮತ್ತೊಂದು ಭಾಗದಲ್ಲಿಯೇ ಚೆನ್ನಾಗಿ ಕಾಣುತ್ತದೆ. Let me tell you once again. ಮತ್ತೆ ಹೇಳುತ್ತೇನೆ, The grass is greener always the other side. ಇನ್ನೊಂದು ಜಾಗದಲ್ಲಿಯೇ ಹಸಿರಾಗಿ ಹುಲ್ಲು ಕಾಣಲ್ಪಡುತ್ತದೆ. All that glitters is not gold. ಯಾವ್ದು ಅಲ್ಲಿ ಆಕರ್ಷಣ ಉಳ್ಳದಾಗಿದೋ ಅದು ಯಾವುದು ಎಲ್ಲವೂ ಚಿನ್ನವಾಗಿ ಕಾಣಲ್ಪಡುವುದಿಲ್ಲ. She found some attraction in Moab. ಅಲ್ಲಿ ಮೋಹಾಬ್ ದೇಶದಲ್ಲಿ ಕೆಲವು ಆಕರ್ಷಣೆಗಳಿಗೆ ಆಕೆಯು ಒಳಗಾದಳು. For little pleasure. ಅಲ್ಲಿ ಸ್ವಲ್ಪ ಒಂದು ಮೋಹಕ್ಕೋಸ್ಕರ She went to that heathen place. ಅಲ್ಲಿ ಇರುವಂತ ಈದೇನ್ ಆ ಒಂದು ತೋಟದ ರೀತಿಯಲ್ಲಿ ಇರುವಂತ ಒಂದು ಜಾಗಕ್ಕೆ After ಹೋದಳು. some time, ಕೆಲವು ಸಮಯವಾದ what ನಂತರ happened? ಏನ್ ನಡೆಯಿತು? She lost her husband. ಆಕೆಯು ತನ್ನ ಗಂಡನನ್ನು ಕಳೆದುಕೊಂಡಳು. After some time, ಕೆಲವು ಸಮಯವಾದ she ನಂತರ lost her first son. ತನ್ನ ಮೊದಲೆಯ ಮಗನನ್ನು ಕಳೆದುಕೊಂಡಳು. After some time, ಕೆಲವು ಸಮಯವಾದ she ನಂತರ lost her second son. ಎರಡನೆಯ ಮಗನನ್ನು ಸಹ ಕಳೆದುಕೊಂಡಳು. What happened? ಏನ್ ನಡೆಯಿತು? She lost her family. ತನ್ನ ಕುಟುಂಬವನ್ನೇ ಕಳೆದುಕೊಂಡಳು. She lost her peace. ಆಕೆಗಿದ್ದಂತ ಸಮಾಧಾನವನ್ನು She ಕಳೆದುಕೊಂಡಳು. lost her house. ಆಕೆಗಿದ್ದಂತ ಮನೆಯನ್ನು She ಕಳೆದುಕೊಂಡಳು. lost her husband. ಆಕೆಯು ತನ್ನ ಗಂಡನನ್ನು ಕಳೆದುಕೊಂಡಳು. She lost both her sons. ಎರಡು ಮಕ್ಕಳನ್ನು ಸಹ ಕಳೆದುಕೊಂಡಳು. She lost everything. ಎಲ್ಲವನ್ನು ಕಳೆದುಕೊಂಡಳು. Why? ಯಾಕೆ? She left Bethlehem. ಆಕೆಯು ಬೆತ್ಲೆಹೇಮನ್ನು ಬಿಟ್ಟು She left the house ಹೋಗಿದ್ದರಿಂದ, of God. ದೇವರ ಮನೆಯನ್ನು ಬಿಟ್ಟು ಹೋಗಿದ್ದರಿಂದ, She left where will be fed with the word of God. ಅಲ್ಲಿ ಎಲ್ಲಿ ದೇವರ ವಾಕ್ಯದಿಂದ ಅಲ್ಲಿ ರೊಟ್ಟಿಯು ಬರುತ್ತದೋ ಅದನ್ನು ಬಿಟ್ಟು ಆಕೆಯು ಮೋಹಾಬ್ ದೇಶಕ್ಕೆ ಹೋದ ನಿಮಿತ್ತದಿಂದ For some time, ಕೆಲವು ಸಮಯಕ್ಕೆ she enjoyed the pleasure. ಅಲ್ಲಿ ಇರುವಂತ ಆಕರ್ಷಣೆಗೆ ಒಳಗಾಗಿ Now ಮೋಹಕ್ಕೆ she lost ಒಳಗಾಗಿದ್ದಳು. her peace. ಆದ್ರೆ ಈಗ ಸಮಾಧಾನವನ್ನು She ಕಳೆದುಕೊಂಡಳು. lost her family. ತನ್ನ ಕುಟುಂಬವನ್ನು ಕಳೆದುಕೊಂಡಳು. She came back to Bethlehem again. ಮತ್ತೆ ಹಿಂತಿರುಗಿ ಬೆತ್ಲೆಹೇಮಿಗೆ ಬಂದಳು. When she was coming, ಆಕೆ ಬರುವಂತ people ಸಮಯದಲ್ಲಿ called her Naomi. ಆಕೆಯು ನಹೋಮಿ ಎಂದು ಜನರು The ಕರೆಯುವುದನ್ನು Bible ನೋಡುತ್ತಾರೆ. says ವಾಕ್ಯ ಹೇಳುತ್ತದೆ, in Ruth chapter 1 and verse 20.
1:20. ಅಲ್ಲಿ ರೂತಳು ಬರೆದ ಪತ್ರಿಕೆ 1:20 ಬರೆಯಲ್ಪಟ್ಟಿದೆ, Don't call me Naomi. ನನ್ನ ನಿನ್ನ ಮುಂದೆ ನಹೋಮಿ ಎಂದು ಕರೆಯಬೇಡಿರಿ. Naomi means ನಹೋಮಿ ಎಂದರೆ beautiful. ಸುಂದರ. Naomi means ನಹೋಮಿ ಎಂದರೆ delight. ಅದರಿಂದ ಬರುವಂತ ಒಂದು ಸುಗಂಧ. Now she says, ಅದರಿಂದ ಈಗ ಹೇಳ್ತಾಳೆ, don't call me Naomi. ನನ್ನ ನಿನ್ನ ಮುಂದೆ ನಹೋಮಿ ಎಂದು ಕರೆಯಬೇಡಿರಿ, Call me Mara, bitterness. ನನ್ನ ಇನ್ನು ಮುಂದೆ ಮಾರ ಎಂದು ಕಹಿ ಎಂದು ಕರೆಯಿರಿ. Hallelujah. Hallelujah. When she was in Bethlehem, ಆಕೆ ಬೆತ್ಲೆಹೇಮಿನಲ್ಲಿ ತನ್ನ ಜೀವನ ನಡೆಸುವಂತ she was ಸಮಯದಲ್ಲಿ beautiful. ಆಕೆ ಸುಂದರತಿಯಾಗಿದ್ದಳು. She was delightful. ಆಕೆ ಬಹಳ ಒಂದು ಸಂತೋಷದಿಂದ She ಇದ್ದಳು. was fruitful. ಆಕೆಯು ಹಣ್ಣನ್ನು ಕೊಡುವಂತವಳಾಗಿದ್ದಳು. She was joyful. ಆಕೆ ಸಂತೋಷವಾಗಿದ್ದಳು. She was peaceful. ಆಕೆಗೆ ಸಮಾಧಾನವಿತ್ತು. When she left the Bethlehem, ಆಕೆ ಬೆತ್ಲೆಹೇಮನ್ನು ಬಿಟ್ಟ ನಂತರ she came bitterness. ಆಕೆ ಕಹಿತನಕ್ಕೆ ಒಳಗಾದಳು. She lost everything. ಆಕೆ ಎಲ್ಲವನ್ನು She ಕಳೆದುಕೊಂಡಳು. became sorrowful. ಆಕೆಗೆ ಬರೀ ಗೋಳಾಟವು My ಕಾಣಲ್ಪಟ್ಟಿತು. brother, my sister. ನನ್ನ ಸಹೋದರ That's why ಸಹೋದರಿ, Jesus said, ಅದಕ್ಕೆ ಯೇಸು they ಹೇಳುತ್ತಿದ್ದಾರೆ, do not need to go out from here. ಅವರು ಇಲ್ಲಿಂದ ಹೊರಗಡೆ ಹೋಗುವುದು ಅವಶ್ಯಕತೆ ಇಲ್ಲ. They shall be fed here. ಅವರಿಗೆ ಇಲ್ಲೇ ಊಟಕ್ಕೆ ಕೊಡಿರಿ. They shall be fed here. ಅವರಿಗೆ ಇಲ್ಲೇ ಊಟಕ್ಕೆ ಕೊಡಿರಿ. This year, ಈ ವರ್ಷದಲ್ಲಿ make it a priority. ಇದನ್ನು ಮುಖ್ಯತ್ವವಾಗಿ ತೆಗೆದುಕೊಳ್ಳಿರಿ. Your healing, ನಿಮಗೆ ಬರಬೇಕಾದ ಆರೋಗ್ಯ, your deliverance, ನಿಮಗೆ ಬೇಕಾದಂತ ಬಿಡುಗಡೆ, your joy, ನಿಮಗೆ ಬೇಕಾದಂತ ಆನಂದ, your peace, ನಿಮಗೆ ಬರಬೇಕಾದಂತ your ಸಮಾಧಾನ, prosperity, ನಿಮಗೆ ಬರಬೇಕಾಗಿರುವಂತ ಎಲ್ಲ ಸಮೃದ್ಧಿ, your breakthrough, ನಿಮಗೆ ಬೇಕಾದಂತ ಬಿಡುಗಡೆ, your family's joy, ನಿಮ್ಮ ಕುಟುಂಬದಲ್ಲಿ ಕಾಣಲ್ಪಡಬೇಕಾದಂತ ಆನಂದ, your marriage peaceful life. ಒಂದು ವೇಳೆ ನಿಮ್ಮ ಮದುವೆಯ ಜೀವಿತದಲ್ಲಿ ಒಂದು ಸಮಾಧಾನ. I declare everything will be found in the house of God. ನಾನು ಆಜ್ಞಾಪಿಸುತ್ತೇನೆ, ಎಲ್ಲವೂ ಸಹ ದೇವರ ಆಲಯದಲ್ಲೇ ಕಾಣಲ್ಪಡುವಂತದ್ದಾಗಿರುತ್ತದೆ. Stop depending outside. ಹೊರಗಡೆ ಮೇಲೆ ನಿಮ್ಮ ನಂಬಿಕೆಯನ್ನು ಇಡಬೇಡಿರಿ, ಅವಲಂಬಿತವಾಗಿ ಕಾಣಲ್ಪಡಬೇಡಿರಿ. Too long we depended on our job, too long we depended on our salary, too long we depended on some Tom, Dick and Harry. Let's depend on God's house and let's depend on God for supplying all our needs. ನಾವು ಅನೇಕ ಸಮಯಗಳಲ್ಲಿ ನಮ್ಮ ಕೆಲಸದ ಮೇಲೆ, ಒಂದು ವೇಳೆ ನಮ್ಮ ಬರುವಂತ ಸಂಬಳದ ಮೇಲೆ, ಇಲ್ಲವಾದ್ರೆ ಬೇರೆ ಮನುಷ್ಯನ ಮೇಲೆ ನಾವು ಅವಲಂಬಿಕೆಯುಳ್ಳವರಾಗಿದ್ದೇವೆ. ಅದನ್ನೆಲ್ಲವನ್ನು ನಿಲ್ಲಿಸಿ ಈಗಲಾದರೂ ನೀವು ದೇವರ ಮೇಲೆ ನಿಮ್ಮ ಭರವಸೆ ಇಡುವುದಕ್ಕೆ ಪ್ರಾರಂಭಿಸಿರಿ. Hallelujah. 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 We know the story about the good Samaritan. ನಮಗೆ ಒಳ್ಳೆ ಸಮಾರ್ಯದವನ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತ The Bible says, ವಾಕ್ಯ ಹೇಳುತ್ತದೆ, a man from Jerusalem went to Jericho. ಅಲ್ಲಿ ಎರುಸಲೇಮಿನಿಂದ ಎರಿಕೋ ಪಟ್ಟಣಕ್ಕೆ ಒಬ್ಬ ವ್ಯಕ್ತಿಯು ಪ್ರಯಾಣವನ್ನು ಬಳಸಿದನು. He left Jerusalem and he went to Jericho. ಆತನು ಎರುಸಲೇಮನ್ನು ಬಿಟ್ಟು ಅಲ್ಲಿ ಎರಿಕೋಗೆ ಹೋಗುವುದಕ್ಕೆ ಪ್ರಯಾಣವನ್ನು In the ಬಳಸಿದನು. time of Jesus, ಯೇಸು ಕ್ರಿಸ್ತನ ಸಮಯದಲ್ಲಿ the Bible scholars say there were more than 2,000 priests and Levites were there. ಅಲ್ಲಿ ಪರಿಸಾಯರು ಸದ್ದುಕಾಯರು ಸುಮಾರು 7,000 ಜನರು ಯೇಸು ಕ್ರಿಸ್ತನ್ ಇರುವಂತಹ ಸಮಯದಲ್ಲಿ ಇದ್ದರು ಎಂದು ಬರೆಯಲ್ಪಟ್ಟಿದೆ. Jerusalem is a place of worship. Lot of temples, house of God was there. ಎರುಸಲೇಮ್ ಎಂದು ಹೇಳಬೇಕಾದ್ರೆ ಅಲ್ಲಿ ದೇವರನ್ನು ಆರಾಧಿಸುವಂತ ಸ್ಥಳ, ಅದು ಮಾತ್ರ ಅಲ್ಲ ದೇವರ ಮನೆ ಎಂದು ಅದು ಸೂಚಿತವಾಗಿದೆ. The Bible says, ವಾಕ್ಯ ಹೇಳುತ್ತದೆ, a man from Jerusalem went down to Jericho. ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಎರುಸಲೇಮಿನಿಂದ ಅಡವಿಯ ಕೆಳಗಡೆ ಅಲ್ಲಿ ಒಬ್ಬ ವ್ಯಕ್ತಿಯು ಎರಿಕೋ ಪಟ್ಟಣಕ್ಕೆ ಹೋದನು. Jericho means we all know is a cursed city. ಎರಿಕೋ ಎಂದು ಹೇಳಬೇಕಾದ್ರೆ ಶಾಪಗ್ರಸ್ತವಾಗಿರುವಂತ ಒಂದು ಪ್ರದೇಶ ಎಂದು ಎಲ್ಲರಿಗೂ Jericho was ಗೊತ್ತು. a heathen city. ಜೆರಿಕೋ ಎಂದು ಹೇಳಬೇಕಾದ್ರೆ ಅಲ್ಲಿ ಪಾಪ ತುಂಬಿರುವಂತ ಒಂದು But the ಸ್ಥಳವಾಗಿದೆ. Bible says, ಆದ್ರೆ ವಾಕ್ಯ a ಹೇಳುತ್ತದೆ, man from Jerusalem went down to Jericho. ವಾಕ್ಯ ಹೇಳುತ್ತದೆ, ಎರುಸಲೇಮಿನಿಂದ ಒಬ್ಬ ವ್ಯಕ್ತಿಯು ಎರಿಕೋ ಪಟ್ಟಣಕ್ಕೆ ಆತನು ಹೋದನು. When you leave the house of God, you will naturally go down. ನೀವು ದೇವರ ಆಲಯವನ್ನು ಬಿಟ್ಟು ಹೋಗುವಂತ ಸಮಯದಲ್ಲಿ ನೀವು ಕೆಳಗಡೆಯೇ ಹೋಗುತ್ತೀರಾ. Because the Bible says, ಯಾಕೆಂದ್ರೆ ಸತ್ಯದ ವಾಕ್ಯ he ಹೇಳುತ್ತದೆ, went down to Jericho. ಆತನು ಕೆಳಗಡೆಯಾಗಿರುವಂತಹ ತಕ್ಕು ಪ್ರದೇಶದಲ್ಲಿರುವಂತ ಎರಿಕೋ ಪಟ್ಟಣಕ್ಕೆ ಹೋದನು. You will not know. ನಿಮಗೆ ಗೊತ್ತಾಗುವುದಿಲ್ಲ. House of God. ದೇವರ ಮನೆ In the Bible, ವಾಕ್ಯದಲ್ಲಿ the Bible says, ಸತ್ಯದ ವಾಕ್ಯ the ಹೇಳುತ್ತದೆ, church is a city that is on the top of the hill. ಈ ಒಂದು ಸಭೆ ಎಂದು ಹೇಳಬೇಕಾದ್ರೆ ಅದು ಒಂದು ಪಟ್ಟಣವಾಗಿದೆ, ಅದು ನರಕಕ್ಕಿಂತ ಅದು ಮೇಲಗಡೆ ಕಾಣಲ್ಪಡುವಂತ ಒಂದು ಪ್ರದೇಶವಾಗಿದೆ. It's a city of God. ಅದು ದೇವರ ಒಂದು On ಪ್ರದೇಶವಾಗಿದೆ. the top of the hill. ಅದು ಯಾವಾಗಲೂ ಪರ್ವತದ ಮೇಲೆ ಇರುವಂತ ಒಂದು ಪ್ರದೇಶವಾಗಿರುತ್ತದೆ. That's what Jesus said. ಅದನ್ನು ಯೇಸು ಹೇಳಿದರು. This man, ಈ ಒಂದು ವ್ಯಕ್ತಿ he left the house of God. ಆತನು ದೇವರ ಮನೆಯನ್ನು He ಬಿಟ್ಟು left the church. ಅಲ್ಲಿ ಸಭೆಯನ್ನು ಬಿಟ್ಟು And he went down to Jericho. ಆತನು ಕೆಳಭಾಗದಲ್ಲಿರುವಂತ ಎರಿಕೋ ಪಟ್ಟಣಕ್ಕೆ ಹೋದನು. Anything you leave the house of God, you go anywhere, you will go down. ನೀವು ಒಂದು ವೇಳೆ ದೇವರ ಮನೆಯನ್ನು ಬಿಡುವುದಾದರೆ, ನೀವು ಎಲ್ಲಿ ಹೋಗುತ್ತೀರಾ ಎಂದು ನೀವು ಯೋಚಿಸುವುದಾದರೆ, ನೀವು ಕೆಳಗಡೆ ಹೋಗುವುದಕ್ಕೆ ಪ್ರಾರಂಭಿಸುತ್ತೀರಾ. When he left Jerusalem, ಆತನು ಎರುಸಲೇಮನ್ನು ಬಿಟ್ಟ on ನಂತರ the way to Jericho, ಆ ಒಂದು ಪ್ರಯಾಣ ಬಳಸುವಂತ ಎರಿಕೋ ಪಟ್ಟಣ ಮಾರ್ಗದಲ್ಲಿ he was caught with the thief. ಅಲ್ಲಿ ಕಳ್ಳರು ಆತನನ್ನು ಹಿಡಿಯುತ್ತಾರೆ. And the Bible says, ನಂತರ ವಾಕ್ಯ ಹೇಳುತ್ತದೆ, the thief beat him. ಅಲ್ಲಿ ಇರುವಂತ ಕಳ್ಳರು ಆತನನ್ನು ಚೆನ್ನಾಗಿ ಹೊಡೆದರು. They stripped his garment. ಆತ ಹಾಕಿಕೊಂಡಂತ ಬಟ್ಟೆಯನ್ನು ಹರಿದರು. What kind
kind of thief these are? ಯಾವ ರೀತಿಯಾದ ಈ ಕಳ್ಳರು? They hit him. ಆತನನ್ನು ಹೊಡೆದರು, They did not take the money. ಆತನಲ್ಲಿರುವಂತಹ ಹಣವನ್ನು ತೆಗೆಯಲಿಲ್ಲ. But the Bible says ಆದ್ರೆ ಸತ್ಯದ ವಾಕ್ಯ they ಹೇಳುತ್ತದೆ, stole his garment. ಆತನನ್ನು ಹಾಕಿಕೊಂಡಂತ ವಸ್ತ್ರವನ್ನು ಅರೆದರು. Who is this thief? ಯಾರು ಈ ಒಂದು ಕಳ್ಳನು? The Bible says ಸತ್ಯದ ವಾಕ್ಯ in ಹೇಳುತ್ತದೆ, John chapter 10 and verse 10, ಯೋಹಾನನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ the thief ಕಳ್ಳನು is the ಎಂದರೆ devil ಆತನು ಸೈತಾನನಾಗಿದ್ದಾನೆ. who comes to steal, kill and destroy. ಆತನು ಕಸಿದುಕೊಳ್ಳುವುದಕ್ಕೆ, ನಿಮ್ಮನ್ನು ನಾಶಪಡಿಸುವುದಕ್ಕಾಗಿ ಆತನು My ಬರುವಂತವನಾಗಿದ್ದಾನೆ. brother, my sister, ನನ್ನ ಸಹೋದರ when ಸಹೋದರಿಯೇ, you leave the house of God, ನೀವು ದೇವರ ಮನೆಯನ್ನು ಬಿಡುವುದಾದರೆ the first thing, ಮೊಟ್ಟ the ಮೊದಲೇದಾಗಿ devil will attack you. ಸೈತಾನನು ಮೊಟ್ಟ ಮೊದಲೇದಾಗಿ beat you ನಿಮಗೆ ಹಿಂದೆ physically. ಬರುತ್ತಾನೆ. ಆತನು ನಿಮ್ಮನ್ನು ಚೆನ್ನಾಗಿ He'll ಹೊಡೆಯುವಂತವನಾಗಿರುತ್ತಾನೆ. attack you physically. ನಿಮಗೆ ಶಾರೀರಿಕ ರೀತಿಯಲ್ಲಿ ಆತನು ಬಾಧೆಯನ್ನು ಕೊಡುತ್ತಾನೆ. The second thing, when ಎರಡನೇದಾಗಿ you leave the house of God, ನೀವು ದೇವರ ಮನೆಯನ್ನು ಬಿಡುವುದಾದರೆ the thief, the devil will attack you spiritually. ಅದು ಮಾತ್ರವಲ್ಲ, ಆತ್ಮಿಕ ವಿಷಯದಲ್ಲಿಯೂ ಸಹ ಸೈತಾನನ್ನು ನಿಮಗೆ ಬಾಧಿಸುವುದಕ್ಕೆ The ಪ್ರಾರಂಭಿಸುತ್ತಾನೆ. Bible says the thief stole their garment. ಅಲ್ಲಿ ಸತ್ಯದ ವಾಕ್ಯ ಹೇಳಲ್ಪಟ್ಟಿದೆ, ಆ ಒಂದು ಇದ್ದಂತ ಕಳ್ಳರು ಆತನ ಒಳ ಉಡುಪನ್ನು ಎಲ್ಲವನ್ನು ಕಸಿದುಕೊಂಡು ಹೋದರು ಎಂದು. Not only physical attack, second thing, spiritual attack. The devil first thing he'll do is he'll take the garment of salvation from you. ಇಲ್ಲಿ ನೋಡಬೇಕಾದ್ರೆ ಎರಡು ಕಾರ್ಯ ಉಂಟು. ಆತನು ಶಾರೀರಿಕ ರೀತಿಯಲ್ಲಿ ಮಾತ್ರ ಬಾಧೆಗಳನ್ನು ಕೊಡದೆ, ನಿಮಗೆ ಆತ್ಮಿಕ ವಿಷಯದಲ್ಲಿಯೂ ಸಹ ನಿಮಗೆ ಕೊಟ್ಟಿರುವಂತಹ ರಕ್ಷಣೆಯನ್ನು ಸಹ ಆತನು ಕಸಿದುಕೊಂಡು ಹೋಗಿ ಬಿಡುತ್ತಾನೆ. And he was on the road. ಆತನು ಬೀದಿಯ ಮಧ್ಯದಲ್ಲಿ ಕಾಣಲ್ಪಡುತ್ತಿದ್ದಾನೆ. He was almost going to die. ಆತನು ಮರಣಕ್ಕೆ ಒಳಗಾಗುತ್ತಿದ್ದಾನೆ. Listen to me. ಕೇಳಿಸಿಕೊಳ್ಳಿರಿ, Young people, ಯೌವನಸ್ಥರೇ, children, ಮಕ್ಕಳೇ, parents, ತಂದೆ ತಾಯಿಗಳೇ, tell your children, ನಿಮ್ಮ ಮಕ್ಕಳಿಗೆ ಹೇಳಿರಿ, this is what will happen. ಇದೇ ನಡೆಯುತ್ತದೆ. If you neglect the house of God, ನೀವು ದೇವರ ಮನೆಯನ್ನು ತ್ಯಜಿಸುವುದಾದರೆ you will be attacked by the devil. ಸೈತಾನನಿಂದ ನೀವು ಹಿಂಸೆಗೆ ಒಳಗಾಗುತ್ತೀರಾ. You will be attacked spiritually and physically. ನೀವು ಆತ್ಮಿಕದಲ್ಲಿಯೂ ಅದು ಮಾತ್ರವಲ್ಲ ಶಾರೀರಿಕ ರೀತಿಯಲ್ಲೂ ಸಹ ಹಿಂಸೆಗೆ He will ಒಳಗಾಗುತ್ತೀರಾ. steal the garment of salvation from you. ನಿಮ್ಮಲ್ಲಿ ಇರುವಂತ ರಕ್ಷಣೆ ಎನ್ನುವಂತ ವಸ್ತ್ರವನ್ನು ಆತನು ಕಸಿದುಕೊಂಡು ಹೋಗಿ ಬಿಡುತ್ತಾನೆ. And you will live spiritually dead. Though you are alive, you are dead spiritually. ನೀವು ಶಾರೀರಿಕ ರೀತಿಯಲ್ಲಿ ನೀವು ಜೀವಂತವಾಗಿ ಇರುವುದಾದ್ರೂ ಸಹ ಆತ್ಮಿಕ ಜೀವಿತದಲ್ಲಿ ನೀವು ಮರಣಕ್ಕೆ ಒಳಗಾಗಿರುತ್ತೀರಾ. He was dying. ಆತನು ಮರಣಕ್ಕೆ ಒಳಗಾಗುತ್ತಿದ್ದಾನೆ. Thank God the good Samaritan came. ಆದ್ರೆ ದೇವರಿಗೆ ಸ್ತೋತ್ರ, ಒಳ್ಳೆ ಸಮಾರ್ಯದವನು ಅಲ್ಲಿ ಸ್ಥಳಕ್ಕೆ ಬಂದನು. That is Lord Jesus Christ. ಅದೇ ಯೇಸು ಕ್ರಿಸ್ತನಾಗಿದ್ದಾನೆ. He came. ಆತನು ಬಂದನು. He poured the oil and the wine. ಆತನು ಆ ಒಂದು ದ್ರಾಕ್ಷರಸವನ್ನು, ಎಣ್ಣೆಯನ್ನು ಆ ಒಂದು ಗಾಯಗಳಿಗೆ ಆತನು ಹಾಕಿದನು. The wine is a symbol of the blood. ಅಲ್ಲಿ ದ್ರಾಕ್ಷರಸ ಅಂತ ಹೇಳಬೇಕಾದ್ರೆ ಅದು ಯೇಸು ಕ್ರಿಸ್ತನ ರಕ್ತವಾಗಿದೆ. And the oil is a symbol of the Holy Spirit. ಈ ಒಂದು ಎಣ್ಣೆ ಅಂತ ಹೇಳಬೇಕಾದ್ರೆ ಅದು ಪರಿಶುದ್ಧಾತ್ಮನು ಸೂಚಿಸುವಂತದ್ದಾಗಿದೆ. Once again, ಮತ್ತೆ he restored him. ಮತ್ತೆ ಹಿಂತಿರುಗಿ ಆತನಿಗೆ ಮತ್ತೆ ಮರುಜೀವವನ್ನು ಕೊಟ್ಟನು. He carried him. ಆತನನ್ನು Put ತೆಗೆದುಕೊಂಡನು. him on the donkey. ಆತನಲ್ಲಿ ಇದ್ದಂತ ಕತ್ತೆ ಮೇಲೆ He took ಕುಳಿಸಿಕೊಂಡನು. him to an inner place. ಅಲ್ಲಿ ಒಳಗಡೆ ಇರುವಂತ ಸ್ಥಳಕ್ಕೆ ಕರೆದುಕೊಂಡು ಹೋದನು. He took him to a, what do you call, in lodge or a hotel. ಅಲ್ಲಿ ಇರುವಂತ ಒಂದು ಛತ್ರಕ್ಕೆ ಕರೆದುಕೊಂಡು ಹೋದನು. And he gave 2 coins to the person who's in charge of that board. ಆ ಒಂದು ಛತ್ರಕ್ಕೆ ಇರುವಂತ ಆ ಒಂದು ವ್ಯಕ್ತಿಗೆ 2 ನಾಣ್ಯವನ್ನು ಕೊಟ್ಟನು. And he told him, ನಂತರ ಹೇಳಿದನು, please take care of him. ಈತನಿಗೆ ಬೇಕಾದ ಎಲ್ಲವನ್ನು ಕೊಡು. He was wounded. ಈತನಿಗೆ He was ಗಾಯಗಳಾಗಿವೆ. about to die. ಆತನು ಮರಣಕ್ಕೆ ಒಳಗಾಗುತ್ತಿದ್ದನು. But ಆದರೂ I have washed his wounds with the wine and I have mollified him with the oil. ಆತನಲ್ಲಿ ಇರುವಂತ ಎಲ್ಲ ಗಾಯಗಳನ್ನು ಆ ಒಂದು ರಕ್ತದಿಂದ, ಅದು ಮಾತ್ರವಲ್ಲ ಆ ದ್ರಾಕ್ಷರಸದಿಂದ, ಅದು ಮಾತ್ರವಲ್ಲ ಆ ಒಂದು ಎಣ್ಣೆಯಿಂದ ನಾನು ಅದನ್ನು ಒರೆಸಿ ಗಾಯವನ್ನು ಗುಣಪಡಿಸಿದ್ದೇನೆ. And who's in charge of the lodge, ಆ ಒಂದು ಛತ್ರಕ್ಕೆ ಅಧಿಪತಿಯಾಗಿರುವಂತವನಿಗೆ ಆತನಿಗೆ 2 ನಾಣ್ಯವನ್ನು and he ಕೊಟ್ಟನು. said, take care of him. ನಂತರ ಹೇಳುತ್ತಾನೆ, ಈತನಿಗೆ ನೀನು ಎಲ್ಲವನ್ನು ಕೊಡು ಎಂದು. This is not enough. ಇದು ಸಾಕಾಗದೆ ಹೋದರೆ When I return back, I will give you rewarding more. ಮತ್ತೆ ಹಿಂತಿರುಗಿ ಬರುವಂತಹ ಸಮಯದಲ್ಲಿ ನಾನು ಮತ್ತೆ ನಿನಗೆ ಅಧಿಕವಾಗಿ ಕೊಡುತ್ತೇನೆ. My brother, my sister, ನನ್ನ ಸಹೋದರ ಸಹೋದರಿಯೇ, we were wounded physically and spiritually. ನಮಗೂ ಸಹ ಆತ್ಮಿಕ ವಿಷಯದಲ್ಲಿ, ಅದು ಮಾತ್ರ ಶಾರೀರಿಕ ವಿಷಯದಲ್ಲಿ ಗಾಯಗಳು ಉಂಟಾದವು. God has washed us with his blood. ದೇವರು ತನ್ನ ರಕ್ತದಿಂದ ನಮ್ಮನ್ನು ತೊಳೆದಿದ್ದಾನೆ. And he has anointed and filled us with the Holy Spirit. ಅದು ಮಾತ್ರ ನಮಗೆ ಅಭಿಷೇಕವನ್ನು ತನ್ನ ಪರಿಶುದ್ಧಾತ್ಮನಿಂದ ನಮ್ಮನ್ನು ತುಂಬಿಸಿದ್ದಾನೆ. As he brought him to the lodge, ಆತನು ಆ ಒಂದು ಛತ್ರಕ್ಕೆ ಕರೆದುಕೊಂಡು ಬಂದ ನಂತರ that is symbol of the house of God. ಅದರ ಅರ್ಥ ಅದು ದೇವರ ಮನೆಯಾಗಿದೆ. And he gave the 2 coins to that person who is in charge of the lodge. ಆ ಒಂದು ಛತ್ರಕ್ಕೆ ಅಧಿಪತಿ ಆಗಿರುವಂತವನಿಗೆ 2 ನಾಣ್ಯವನ್ನು ಕೊಟ್ಟನು. He is the pastor of the church. ಅವರೇ ದೇವರ ಸೇವಕರಾಗಿದ್ದಾರೆ ಆ ಒಂದು ಆಲಯಕ್ಕೆ. And he gave him the 2 coins. ಅಲ್ಲಿ 2 ನಾಣ್ಯವನ್ನು ಕೊಟ್ಟರು. Same way, ಅದೇ ರೀತಿಯಾಗಿ God has given the 2 coins to the pastor. ಅದೇ ರೀತಿಯಾಗಿ ದೇವ ಸೇವಕರಿಗೂ ಸಹ ದೇವರು 2 ನಾಣ್ಯವನ್ನು ಇಲ್ಲೂ ಸಹ And ಕೊಟ್ಟಿದ್ದಾನೆ. he said, take care of my wounded people.
ಅದೇ ರೀತಿಯಾಗಿ ದೇವರು ಆ ಒಂದು ನಿಮ್ಮ ದೇವ ಸೇವಕರಿಗೆ ಕೊಟ್ಟಿರುವಂತಹ ಒಂದು ಜವಾಬ್ದಾರಿ ಏನೆಂದರೆ ಇಲ್ಲಿ ಆ ಒಂದು ಗಾಯಗಳಿಗೆ ಒಳಗಾಗಿರುವಂತಹ ವ್ಯಕ್ತಿಗಳಿಗೆ ನೀನು ಪರಿಪಾಲನೆ ಮಾಡು. What is the two coin? ಇದರ ಅರ್ಥವೇನು? ಎರಡು ನಾಣ್ಯಗಳ ಅರ್ಥ. One coin is the word of God, the second coin is the spirit of God. ಒಂದು ದೇವರ ವಾಕ್ಯವಾಗಿದೆ, ಇನ್ನೊಂದು ದೇವರ ಆತ್ಮವಾಗಿದೆ. Hallelujah. Hallelujah. So God has given his servant the word of God anointing to take care of his bride in the church. ಅಲ್ಲಿ ಸಭೆಯಾಗಿರುವಂತಹ ಮೊದಲ ಗೀತೆಯನ್ನು ಅದು ಪರಿಪಾಲನೆ ಮಾಡೋದಕ್ಕಾಗಿ ದೇವರು ಆತನ ವಾಕ್ಯವನ್ನು ಕೊಟ್ಟಿದ್ದಾನೆ. ಅದು ಮಾತ್ರವಲ್ಲ, ದೇವರು ತನ್ನ ಆತ್ಮವನ್ನು ದೇವ ಸೇವಕರ ಮೇಲೆ ಆತನ ಇಟ್ಟಿದ್ದಾನೆ. And he said, take care of my bride. ನಂತರ ಹೇಳ್ತಾರೆ, ನನ್ನ ಮೊದಲ ಗೀತೆಯನ್ನು ನೀನು ಚೆನ್ನಾಗಿ ನೋಡಿಕೋ. Take care of this wounded person. ಈ ಒಂದು ಗಾಯ ಒಳಗಾಗಿರುವಂತಹ ಈ ಒಂದು ವ್ಯಕ್ತಿಯನ್ನು ಚೆನ್ನಾಗಿ ನೋಡಿಕೋ. When I come back, ಮತ್ತೆ ಹಿಂತಿರುಗಿ ಬರುವಂತ I ಸಮಯದಲ್ಲಿ will reward you more. ನಾನು ನಿನಗೆ ಬರಬೇಕಾದಂತ ಬಹುಮಾನವನ್ನು ನಾನು ನಿನಗೆ ಕೊಟ್ಟೇ ಕೊಡುತ್ತೇನೆ. Hallelujah. 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 We are the shepherd, but he is the chief shepherd. ನಾವು ಒಂದು ವೇಳೆ ಕುರುಬರಾಗಿರಬಹುದು, ಆದರೆ ಆತನು ಎಲ್ಲರಿಗೂ ಆತನೇ ದೊಡ್ಡ ಕುರುಬನಾಗಿದ್ದಾನೆ. Every time when we come to the pulpit, ನಾವು ಪುಲ್ಪಿಟಿಗೆ ಯಾವಾಗಲೂ ಬರುವಂತ ಸಮಯದಲ್ಲಿ with fearful, ಒಂದು ಭಯದಿಂದ, with faithful, ನಂಬಿಕೆಯಿಂದ we should come and stand here. ನಾವು ಇಲ್ಲಿ ಬಂದು ನಿಂತುಕೊಳ್ಳಬೇಕು. Because God has given the two things to take care of you. ಯಾಕಂದ್ರೆ ನಿಮ್ಮನ್ನು ಪರಿಪಾಲನೆ ಮಾಡುವುದಕ್ಕಾಗಿ ದೇವರು ನಮಗೆ ಒಂದು ಕರ್ತವ್ಯವನ್ನು ಕೊಟ್ಟಿದ್ದಾನೆ. That's why Jesus said, ಅದಕ್ಕೆ ಯೇಸು ಹೇಳಿದನು, they do not need to go anywhere to be blessed. You will be fed in this place. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳಿದನು, ಹೊರಗಡೆ ಹೋಗುವುದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈ ಒಂದು ಸ್ಥಳದಲ್ಲಿ ಅವರಿಗೆ ಆಹಾರವು ಕೊಡಲ್ಪಡುತ್ತದೆ. Hallelujah. Hallelujah. My brother, my sister, ನನ್ನ ಸಹೋದರ ಸಹೋದರಿಯೇ, when we serve God, ನಾವು ದೇವರನ್ನು ಆರಾಧಿಸುವಂತ ಸಮಯದಲ್ಲಿ you are under the care of the shepherd. ನೀವು ಆ ಒಂದು ಕುರುಬನ ಕೆಳಗಡೆ ನೀವು ಕಾವಲಾಗಿದ್ದು ಕಾಣಲ್ಪಡುತ್ತೀರಾ. Every servant of God come here. ಪ್ರತಿ ದೇವ ಮನುಷ್ಯನು ಇಲ್ಲಿ ಬರುವಂತ They ಸಮಯದಲ್ಲಿ stand in the office of God. ಅವರು ದೇವರ ಮಂಜುಷದ ಮುಂದೆ They are ನಿಂತುಕೊಳ್ಳುವಂತವರಾಗಿದ್ದಾರೆ. the mouthpiece of God. ಅವರು ದೇವರ ಬಾಯಾಗಿರುತ್ತಾರೆ. Very carelessly, ಏನೋ ಒಂದು ಸಾಧಾರಣ ರೀತಿಯಲ್ಲಿ, just as a profession. ಇದು ಏನೋ ಒಂದು ಕ್ರಮವಾಗಿ ನಾನು If ಮಾಡಬೇಕೆಂದು we stand here, ಒಂದು ವೇಳೆ ಆ ರೀತಿಯಾಗಿ ನಿಂತುಕೊಳ್ಳುವುದಾದರೆ God will remove that lampstand from there. ಅಲ್ಲಿ ದೇವರು ಅಲ್ಲಿ ಸ್ಥಾಪಿಸಿರುವಂತದ್ದನ್ನು ಆತನು ಅಲ್ಲಿಂದ ತೆಗೆದು ಬಿಡುತ್ತಾನೆ. That's why ಅದಕ್ಕೆ a man of God, ದೇವರ for ಮನುಷ್ಯನು so many years, ಎಷ್ಟು ವರ್ಷಗಳಿಂದ faithfully, ನಂಬಿಕೆ ಮುಖಾಂತರವಾಗಿ fearfully, is ಭಯಭಕ್ತಿಯಿಂದ serving God. ದೇವರನ್ನು ಆರಾಧಿಸುತ್ತಿದ್ದಾರೆ. God has entrusted him. ದೇವರು ಅವರ ಮೇಲೆ ನಂಬಿಕೆ ಇಟ್ಟು, God has believed him. ದೇವರು ಆತನ ಮೇಲೆ ವಿಶ್ವಾಸವಿಟ್ಟು, And he's kept you under his care. ಅವರ ಕೆಳಗಡೆ ನಿಮ್ಮೆಲ್ಲರನ್ನು ಆತನು ಇಟ್ಟಿದ್ದಾನೆ. That's why Jesus said, ಅದಕ್ಕೆ ಯೇಸು if ಹೇಳಿದನು, you're faithful in little thing, ನೀವು ಚಿಕ್ಕ ವಿಷಯದಲ್ಲಿ I will ನಂಬಿಕೆಯುಳ್ಳವನಾಗಿರುವುದಾದರೆ give you responsibility in big thing. ನಿನಗೆ ದೊಡ್ಡ ವಿಷಯಗಳಲ್ಲಿ ನಾನು ನಿನಗೆ ಅಧಿಕಾರವನ್ನು ಕೊಡುವಂತವನಾಗಿದ್ದೇನೆ. When I come back, ನಾನು ಹಿಂತಿರುಗಿ ಬರುವಂತ Jesus ಸಮಯದಲ್ಲಿ is coming back. ಯೇಸು ಮತ್ತೆ ಹಿಂತಿರುಗಿ And he will ಬರುವಂತವನಾಗಿದ್ದಾನೆ. reward us. ಆತನು ಬರಬೇಕಾದಂತ ಬಹುಮಾನವನ್ನು ಕೊಟ್ಟೇ Everyone ಕೊಡುತ್ತಾನೆ. who's serving God, ಪ್ರತಿಯೊಬ್ಬರು ದೇವರನ್ನು ಆತನ ಹಿಂಬಾಲಿಸುವಂತವರು, when we stand before him, ನಾವು ಆತನ ಮುಂದೆ ನಿಂತುಕೊಳ್ಳುವಂತ when ಸಮಯದಲ್ಲಿ, I think about that, ನಾನು ಅದನ್ನು ಯೋಚಿಸುವಂತ ಸಮಯದಲ್ಲಿ even now I tremble. ಈಗಲೂ ಸಹ ನನಗೆ ಭಯ Lord, ಉಂಟಾಗುತ್ತದೆ. do I serve you faithfully? ದೇವರೇ, ನಾನು ಈಗಲೂ ಸಹ ನಂಬಿಕೆಯುಳ್ಳವನಾಗಿ ನಾನು ನಿನಗೆ ಸೇವೆ ಮಾಡುತ್ತಿದ್ದೇನೆ. I cry to God, ನಾನು ಅಲ್ಲಿ ಅಳುವುದಕ್ಕೆ Lord, ಪ್ರಾರಂಭಿಸುತ್ತೇನೆ. I'm not perfect. ದೇವರೇ, ನಾನು ಸರಿಯಾದ I have ವ್ಯಕ್ತಿ my ಅಲ್ಲ. own weakness and limitation. ನನಗೂ ಸಹ ನನ್ನದೇ ಆದಂತ ಬಲಹೀನತೆಗಳು ಇದೆ. ದೇವರೇ, Forgive me, Lord. ನನ್ನನ್ನು ಕ್ಷಮಿಸು. I don't ask you anything. ನಾನು ನಿನ್ನ ಬಳಿಯಲ್ಲಿ ಏನು ಕೇಳುವುದಿಲ್ಲ. I want to serve you faithfully. ನಾನು ನಂಬಿಕೆಯುಳ್ಳವನಾಗಿ ನಿನಗೆ ಸೇವೆಯನ್ನು ಮಾಡಬೇಕು. One day, ಒಂದು ದಿನ we servants of God, ನಾವು ದೇವ when we ಸೇವಕರಾಗಿರುವಂತವರು stand before him, ನಾವು ಆತನ ಮುಂದೆ ನಿಂತುಕೊಳ್ಳುವಂತ He should ಸಮಯದಲ್ಲಿ say, ಆತನು ಹೇಳಬೇಕು, well done my servant, you served me faithfully, go inherit the father's blessing. ನನ್ನ ನಿಜಸಿಕೆ ಆಗಿರುವಂತ ಸೇವಕನೇ, ನೀನು ಒಳ್ಳೆಯ ಕೆಲಸವನ್ನು ಮಾಡಿದ್ದೀಯಾ. ನನ್ನ ತಂದೆಯ ಜಾಗದಲ್ಲಿ ನಿನಗೆ ಸ್ಥಳ ಉಂಟು, ಬಾ, ಎಲ್ಲವನ್ನು ತೆಗೆದುಕೋ ಎಂದು ದೇವರು ಹೇಳಬೇಕು. We can be refined and like a polished person, we can fool the people. ನಾವು ಒಂದು ವೇಳೆ ಪಾಲಿಶ್ ಹಾಕುವ ರೀತಿಯಲ್ಲಿ ಚೆನ್ನಾಗಿ ಮಾತನಾಡಬಹುದು, ಇಲ್ಲವಾದರೆ ಜನರನ್ನು ನಾವು ಫೂಲಿಶ್ ಆಗಿ ನಾವು ನೋಡಬಹುದು. But there, ಆದ್ರೆ ಅಲ್ಲಿ that day when we stand, ಆ ಒಂದು ದಿನದಲ್ಲಿ it will be tested. ಅಲ್ಲಿ ನ್ಯಾಯ ತೀರ್ಪು ಉಂಟಾಗುತ್ತದೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. My brother, my sister, ನನ್ನ ಸಹೋದರ ಸಹೋದರಿಯೇ, your breakthrough this year, believe you will get it in this place. ಈ ವರ್ಷದಲ್ಲಿ ಬರಬೇಕಾಗಿರುವಂತ ಬಿಡುಗಡೆಯು ನೀವು ನಂಬಿರಿ,
ಈ ಒಂದು ಸ್ಥಳದಿಂದಲೇ ಅದು ಪ್ರಾರಂಭವಾಗುತ್ತದೆ, ಇಲ್ಲಿಂದಲೇ ಬರುವಂತದ್ದಾಗಿದೆ. Amen. Amen. Hallelujah. Hallelujah. I have so many things to tell you, ಅನೇಕ ವಿಷಯಗಳು ಉಂಟು ನಿಮ್ಮ ಮಧ್ಯದಲ್ಲಿ but I ಹೇಳುವುದಕ್ಕೆ, have no time. ಆದ್ರೆ ಸಮಯವಿಲ್ಲ. The first thing, ಮೊಟ್ಟ ಮೊದಲೇದಾಗಿ you want to see a breakthrough in your life. ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಬೇಕೆಂದು ನೀವು You want to see ಭಾವಿಸುವುದಾದರೆ, miracles in your life. ಆ ಅದ್ಭುತಗಳು ನಡೆಯಬೇಕೆಂದು ನೀವು ಭಾವಿಸುವುದಾದರೆ, Not outside. ಹೊರಗಡೆ ಇಲ್ಲ. Jesus says, ಯೇಸು ಹೇಳುತ್ತಾನೆ, in this place, ಈ ಸ್ಥಳದಲ್ಲಿ, in this place, ಈ you ಸ್ಥಳದಲ್ಲಿ will be fed. ನಿಮಗೆ ಊಟವು ಸಿಗುತ್ತದೆ. When I came to know ನನಗೆ ತಿಳಿವಳಿಕೆ ಬಂದ that I'm ನಂತರ, supposed to preach this Sunday, ಈ ಒಂದು ಭಾನುವಾರದಲ್ಲಿ ನಾನು ಇಲ್ಲಿ ದೇವರ ವಾಕ್ಯನ ಹಂಚಿಕೊಳ್ಳಬೇಕೆಂದು, there was no kind of spending time with family or New Year, everything. Night and day I sat and I was preparing the sermon. ನಾನು ಸಮಯವನ್ನು ನನ್ನ ಕುಟುಂಬದಲ್ಲಾಗಲಿ ಇಲ್ಲವಾದರೆ ಅಲ್ಲಿ ಹೊಸ ವರ್ಷ ಎಂದು ತಿಳಿದುಕೊಂಡು ಅಲ್ಲಿ ನಾನು ವೆಚ್ಚ ಮಾಡದೆ ನಿಮಗೆಂದು ನಾನು ದೇವರ ಬಳಿಯಲ್ಲಿ ಆತನಲ್ಲಿ ವಿಜ್ಞಾಪಿಸುತ್ತಿದ್ದೇನು. I can take it for granted. ನಾನು ಏನೋ ಒಂದು ಸಾಧಾರಣ ರೀತಿಯಲ್ಲಿ ತೆಗೆದುಕೊಳ್ಳಬಹುದಿತ್ತು. Oh, I'm going so many places. ನಾನು ಅನೇಕ ಜಾಗಗಳಿಗೆ I ಹೋಗುತ್ತಿದ್ದೇನೆ. just finished so many places, ನಾನು preached so ಅನೇಕ- many sermons. ನಾನು ಅನೇಕ ಜಾಗಗಳಿಗೆ ಹೋಗಿ ದೇವರ ವಾಕ್ಯ ಹಂಚಿಕೊಂಡಿದ್ದೇನೆ. No. ಇಲ್ಲ. That's why I thank God for the pastor. ಅದಕ್ಕೋಸ್ಕರವೇ ದೇವ ಸೇವಕರಿಗೋಸ್ಕರ ನಾನು ದೇವರಲ್ಲಿ ಕೃತಜ್ಞತೆ When ಉಳ್ಳವನಾಗಿದ್ದೇನೆ. I get opportunity, ನನಗೆ ಇಲ್ಲಿ ಒಂದು ಅವಕಾಶವು ಕೊಡುವಂತ each time ಸಮಯದಲ್ಲಿ, I do it as if it's the last time. ಪ್ರತಿ ಬಾರಿಯೂ ಅವರು ನಮಗೆ ಅವಕಾಶವನ್ನು ಕೊಡುವಂತ ಸಮಯದಲ್ಲಿ ಇದು ನನ್ನ ಕೊನೆಯ ಒಂದು ಸಂದೇಶವಾಗಿರುತ್ತದೆ ಎಂದು ಭಯಭಕ್ತಿಯಿಂದ ನಾನು ತೆಗೆದುಕೊಂಡು ನಿಮ್ಮ ಮಧ್ಯದಲ್ಲಿ ಹೇಳುತ್ತೇನೆ. Let's be faithful serving God. ನಾವು ದೇವರಿಗೆ ನಿಜಸಿಕೆ ಉಳ್ಳವರಾಗಿ ನಂಬಿಗಸ್ತಿಕೆಯಿಂದ ಆತನಿಗೆ ನಾವು ನಮ್ಮ ಸೇವೆಯನ್ನು ಮಾಡೋಣ. It's a privilege. ಇದು ನಮಗೆ ಕೊಟ್ಟಿರುವಂತಹ ಒಂದು It's ಸೌಭಾಗ್ಯವಾಗಿದೆ. an honor ಇದು ನಮಗೆ ಕೊಟ್ಟಿರುವಂತಹ ಒಂದು ಮಹಿಮೆಯಾಗಿದೆ. that God has entrusted ದೇವರು ನಮ್ಮ ಮೇಲೆ ನಂಬಿಕೆ ಇಟ್ಟು to carry the glorious gospel around the world. ಆತನು ಈ ಲೋಕಕ್ಕೆಲ್ಲ ಆತನ ಸುವಾರ್ತೆಯನ್ನು ಸಾರಬೇಕೆಂಬ ಒಂದು ವಿಶ್ವಾಸದಿಂದ ನಮಗೆ ಅದನ್ನು ಕೊಟ್ಟಿದ್ದಾನೆ. We are not better than the people who are outside. ನಾವು ಹೊರಗಡೆ ಕಾಣಲ್ಪಡುವಂತ ಜನರಿಗಿಂತ ನಾವು ಉತ್ತಮರು ಎಂದು ನಾನು ಹೇಳುತ್ತಿಲ್ಲ. It's all His grace. ಆದ್ರೆ ನಾವು ಉತ್ತಮರಾಗಿ ಕಾಣಲ್ಪಡುವುದೇ ಆತನ ಕೃಪೆಯ ನಿಮಿತ್ತದಿಂದಲೇ. Hallelujah. Hallelujah. Paul says, ಪೌಲನು ಹೇಳುತ್ತಾನೆ, I am the chief sinner of everyone. ನಾನು ಎಲ್ಲರಿಗಿಂತ ಬಹು ದೊಡ್ಡ ಪಾಪಿಯಾಗಿದ್ದೇನೆ. But by the grace of God, I become a gospel of this preacher. ಆದ್ರೆ Preacher of this gospel. ದೇವರ ಆ ಒಂದು ಕೃಪೆಯ ನಿಮಿತ್ತವಾಗಿ ನಾನು ಆತನಿಗೆ ಶಿಷ್ಯನಾಗಿದ್ದು ದೇವರ ವಾಕ್ಯವನ್ನು ಹಂಚಿಕೊಳ್ಳುತ್ತಿದ್ದೇನೆ. Hallelujah. ಹಲ್ಲೆಲೂಯಾ. I encourage you. ನಾನು ನಿಮಗೆ I ಪ್ರೋತ್ಸಾಹಿಸುತ್ತೇನೆ. challenge you. ನಾನು ನಿಮಗೆ ಸವಾಲನ್ನು I ಕೊಡುತ್ತೇನೆ. warn you. ನಾನು ನಿಮಗೆ ಎಚ್ಚರಿಕೆಯನ್ನು We are ಕೊಡುತ್ತಿದ್ದೇನೆ. doing ministry not as a duty, as a profession, as a passion, as a burden, as a responsibility. God has entrusted. Let's do this year. ನೀವು ಸೇವೆಯನ್ನು ಮಾಡುತ್ತಿರೋದಾದರೆ ಏನೋ ಒಂದು ಇದು ಕೆಲಸದ ರೀತಿಯಲ್ಲಿ ಮಾಡಬೇಡಿರಿ. ಯಾಕೆಂದ್ರೆ ದೇವರು ಒಂದು ಉದ್ದೇಶವನ್ನು ಇಟ್ಟು ನಿಮಗೆ ಆ ಒಂದು ವಿಷಯವನ್ನು ನಿಮಗೆ ಸಂಪೂರ್ಣವಾಗಿ ಆತನು ಒಪ್ಪಿಸಿಕೊಟ್ಟಿದ್ದಾನೆ. ಅದರ ನಿಮಿತ್ತವಾಗಿ ನಂಬಿಕೆಯಿಂದ, ನಿಜಸ್ತಿಕೆಯಿಂದ, ಭಯದಿಂದ, ನಡುಕದಿಂದ ಆತನ ಸೇವೆಯನ್ನು ಮಾಡೋಣ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. I can preach anywhere in Bangalore every Sunday. ನಾನು ಪ್ರತಿಯೊಂದು ಭಾನುವಾರ ದಿನದಲ್ಲಿ ಎಲ್ಲಾದ್ರೂ ಹೋಗಿ ನಾನು ದೇವರ ವಾಕ್ಯವನ್ನು ಹಂಚಿಕೊಳ್ಳಬಹುದು. I can go anywhere, ಎಲ್ಲಿ ಬೇಕಾದ್ರೂ ಹೋಗಬಹುದು. but I don't go. ನಾನು ಹೋಗುವುದಿಲ್ಲ. What God has called me, I'm doing it in North. ದೇವರ ಕರೆಯುವಿಕೆ ಆತನು ನಾರ್ತ್ ಇಂಡಿಯಾದಲ್ಲಿ ಹೋಗಿ ಮಾಡಬೇಕೆಂದು ಆತನ ಉದ್ದೇಶವಿದೆ. ಅಲ್ಲಿ ಅದರ ನಿಮಿತ್ತವಾಗಿ ನಾನು ಹೋಗುತ್ತಿದ್ದೇನೆ. But when I want to come to this church, ಆದ್ರೆ ನಾನು ಈ ಒಂದು ಸಭೆಗೆ, ನಿಮ್ಮ ಸಭೆಗೆ ಬರಬೇಕೆಂದು ನಾನು don't take it ತಿಳಿದುಕೊಳ್ಳುವ lightly. ನಾನು ಏನೋ ಒಂದು ಸಾಧಾರಣ ರೀತಿಯಲ್ಲಿ ತೆಗೆದುಕೊಳ್ಳುವುದಿಲ್ಲ. because I know the man of God. ನನಗೆ ಚೆನ್ನಾಗಿ ಗೊತ್ತು ದೇವರ ಮನುಷ್ಯನ I ಬಗ್ಗೆ. like to work under the man of God who walks under the fear of God. ದೇವ ಮನುಷ್ಯನು ದೇವರ ಭಯದಲ್ಲಿ ನಡುಕದಿಂದ ನಡೆಯುವಂತ ವ್ಯಕ್ತಿಯ ಮುಂದೆ ನಾನು ಆತನ ಬಳಿಯಲ್ಲಿ ಇದ್ದುಕೊಂಡು ಸೇವೆ ಮಾಡುವುದು ನನಗೆ ಕೊಟ್ಟಿರುವಂತ ಒಂದು ಸೌಭಾಗ್ಯವಾಗಿದೆ. I can go to so many places. ನಾನು ಅನೇಕ ಸ್ಥಳಗಳಿಗೆ ಹೋಗಬಹುದು. I know so many people. ನನಗೆ ಅನೇಕ ಜನರು ಗೊತ್ತು. Every Sunday I can preach. ಪ್ರತಿ ಭಾನುವಾರ ಹೋಗಿ ನಾನು ದೇವರ ವಾಕ್ಯನ ಹಂಚಿಕೊಳ್ಳಬಹುದು. But I don't do that. ನಾನು ಅದನ್ನು ಮಾಡುವುದಿಲ್ಲ. I don't preach for offering. ನಾನು ಅಲ್ಲಿ ಹೋಗಿ ಕಾಣಿಕೆ ಕೊಡುತ್ತಾರೆ ಎಂಬ ಉದ್ದೇಶದಿಂದ ನಾನು ಹೋಗಿ ದೇವರ ಸೇವೆ ಮಾಡುವುದಿಲ್ಲ. When I come here, ಆದ್ರೆ ನಾನು ಇಲ್ಲಿ ಬರುವಂತ ಸಮಯದಲ್ಲಿ one thing I know. ನನಗೆ ಒಂದು ಗೊತ್ತು, For God. ದೇವರಿಗೋಸ್ಕರ. Second thing, ಎರಡನೇದಾಗಿ I respect and honor this man of God. ನಾನು ಇಲ್ಲಿ ಇರುವಂತ ದೇವ ಮನುಷ್ಯನಿಗೆ ನಾನು ಗೌರವವನ್ನು ಸಲ್ಲಿಸುವಂತವನಾಗಿದ್ದೇನೆ. That's why I come here. ಅದಕ್ಕೋಸ್ಕರ ನಾನು ಬರುತ್ತೇನೆ. That's why I preach to you. ಅದಕ್ಕೋಸ್ಕರ ನಾನು ನಿಮಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುತ್ತೇನೆ. Hallelujah. 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 Let's speak what God tells us to speak. ದೇವರು ಏನು ಮಾತನಾಡು ಎಂದು ಹೇಳುತ್ತಾನೋ ಅದನ್ನೇ ಮಾತನಾಡುತ್ತೇವೆ. I could have preached what I preached in North India today. ನಾರ್ತ್ ಇಂಡಿಯಾದಲ್ಲಿ ನಾನು ಏನನ್ನು ದೇವರ ಸಂದೇಶ ಹಂಚಿಕೊಂಡನೋ ಅದನ್ನೇ ನಾನು ಈ ಮಧ್ಯದಲ್ಲಿ ಬಂದು ಹೇಳಬಹುದಿತ್ತು. ಆದರೆ First service,
ಮೊದಲನೇ And ಸರ್ವಿಸಿನಲ್ಲಿ, the second service, ಎರಡನೇ ಸರ್ವಿಸಿನಲ್ಲಿ what God gives me to you, I am preaching. ದೇವರು ಏನನ್ನು ನಿಮಗೆ ಕೊಡು ಎಂದು ಹೇಳಿದಾನೋ ಅದನ್ನೇ ನಾನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ. I can give you some message that will please you and make you happy and give you some goosebump. ಇಲ್ಲವಾದ್ರೆ ಒಂದು ಸುಂದರವಾದಂತಹ ಸಂದೇಶವನ್ನು ಕೊಟ್ಟು ನಿಮಗೆ ಆಕರ್ಷಣೆ ಉಳ್ಳದಾಗಿ, ಇಲ್ಲವಾದ್ರೆ ನಿಮಗೆ ರಮ್ಯವಾಗಿ ಕಾಣಲ್ಪಡಬಹುದು, ಆ ರೀತಿಯಾದ ಸಂದೇಶವನ್ನು ಹೇಳಬಹುದು ನಾನು ನಿಮ್ಮ I don't want to ಮಧ್ಯದಲ್ಲಿ. please you. ನಾನು ನಿಮಗೆ ಆಕರ್ಷಣೆಯನ್ನಾಗಲಿ ಇಲ್ಲವಾದ್ರೆ ನಿಮಗೆ ಪ್ಲೀಸ್ ಮಾಡಬೇಕೆಂಬುದಾಗಿ ನಾನು ಮಾಡುವುದಿಲ್ಲ. Because today you will be happy with me, tomorrow you will get angry with me. ಒಂದು ವೇಳೆ ಈ ದಿನದಲ್ಲಿ ನೀವು ನನ್ನ ಜೊತೆ ಸಂತೋಷವಾಗಿ ಕಾಣಲ್ಪಡುವುದು, ಆದರೆ ಬರುವ ದಿನಗಳಲ್ಲಿ ನನ್ನ ಮೇಲೆ ನಿಮಗೆ ಕೋಪವೂ ಸಹ ಬರಬಹುದು. It's better to please God and do the ministry. ಎಲ್ಲದಕ್ಕೆ ಬದಲಾಗಿ ದೇವರಿಗೆ ನಾವು ಒಂದು ನಿಜಸಿಕೆ ಉಳ್ಳವರಾಗಿ ಇರುವಂತದ್ದೇ My ದೊಡ್ಡದಾಗಿದೆ. brother, my sister, ನನ್ನ ಸಹೋದರ ಸಹೋದರಿ, see the life of the prodigal son. ಅಲ್ಲಿ ನೋಡಿ ಕೆಟ್ಟು ಹೋದಂತ ಕುಮಾರನ ಜೀವಿತವನ್ನು ನೋಡಿರಿ. See the life of Naomi. ಅಲ್ಲಿ ನಹೋಮಿಯ ಜೀವಿತವನ್ನು ನೋಡಿರಿ. And see this man who left Jerusalem and went to Jericho. ಈ ಒಂದು ವ್ಯಕ್ತಿಯು ಯೆರೂಸಲೇಮನ್ನು ಬಿಟ್ಟು ಯೆರಿಕೋ ಪಟ್ಟಣಕ್ಕೆ ಹೋದಂತ ಆ ವ್ಯಕ್ತಿಯ ಜೀವಿತವನ್ನು ನೋಡಿರಿ. The end was a very bad example. ಅವರ ಮುಕ್ತಾಯವು ಬಹಳ ಕೆಟ್ಟದಾಗಿತ್ತು, ಅವರ ಅನುಭವವು ಸಹ ಬಹಳ ಕೆಟ್ಟದಾಗಿತ್ತು. And all three left God's house. ಆ ಮೂರು ಜನರು ಸಹ ದೇವರ ಮನೆಯನ್ನು ಬಿಟ್ಟು ಅಗಲಿದರು. They left her father's house. ಅವರು ತನ್ನ ತಂದೆಯ ಮನೆಯನ್ನು ಬಿಟ್ಟರು. She left Bethlehem. ಆಕೆಯು ಬೆತ್ಲೆಹೇಮನ್ನು ಬಿಟ್ಟಳು. And he left Jerusalem. ಆತನು ಯೆರೂಸಲೇಮನ್ನು ಬಿಟ್ಟನು. Be careful. ಎಚ್ಚರಿಕೆಯಿಂದ Don't ಇರಿ. make it a routine. ಇದನ್ನು ಏನೋ ಸಾಂಪ್ರದಾಯಿಕ ರೀತಿಯಲ್ಲಿ Every Sunday ಮಾಡಬೇಡಿರಿ. you come here, just finish and go back. ಏನೋ ಭಾನುವಾರ ದಿನದಲ್ಲಿ ಬಂದು ಏನೋ ಸಾಂಪ್ರದಾಯಿಕ ರೀತಿಯಲ್ಲಿ ಬರಬೇಕು ಹೋಗಬೇಕೆಂದು ಆ ರೀತಿಯಾಗಿ ಇರಬೇಡಿರಿ. You don't come here to meet some XYZ. You come here to meet God. ನೀವೇನೋ ಇಲ್ಲಿ ಇರುವಂತ ಜನರನ್ನು ಬಂದು ಸಂಧಿಸಬೇಕೆಂಬುದಾಗಿ ಬರುತ್ತಿಲ್ಲ. ನೀವು ಬರುತ್ತಿರುವಂತ ಉದ್ದೇಶವು ನೀವು ದೇವರನ್ನು ನೋಡಬೇಕೆಂಬ ಉದ್ದೇಶದಿಂದ ಬರುತ್ತಿದ್ದೀರಾ. Disciples said, send the crowd away. ಅಲ್ಲಿ ಇರುವಂತ ಶಿಷ್ಯರು ಹೇಳುತ್ತಾರೆ, ಈ ಒಂದು ಜನರನ್ನು ಕಳುಹಿಸಿ Let ಬಿಡು. them go out and buy something. ಅವ್ರು ಹೊರಗಡೆ ಹೋಗಿ ಅವ್ರಿಗೆ ಬೇಕಾದನ್ನು ತೆಗೆದುಕೊಳ್ಳಲಿ. But Jesus said, ಆದ್ರೆ ಯೇಸು ಹೇಳಿದನು, let them not go anywhere. Let them be here to be blessed. ಅವರು ಎಲ್ಲೂ ಹೋಗುವುದು ಬೇಡ, ಯಾಕೆಂದ್ರೆ ಆಶೀರ್ವಾದವು ಇಲ್ಲೇ ಬರುವಂತದ್ದಾಗಿದೆ. ಇಲ್ಲಿಂದಲೇ ಆಶೀರ್ವಾದವನ್ನು ನಾನು ಕೊಡುವಂತವನಾಗಿದ್ದೇನೆ. Don't go out. ಹೊರಗಡೆ ಹೋಗಬೇಡಿರಿ. Your breakthrough is here in this place. ನಿಮ್ಮ ಬಿಡುಗಡೆಯು ಇಲ್ಲೇ ಇದೆ, ಈ ಸ್ಥಳದಿಂದಲೇ ಉಂಟಾಗುತ್ತದೆ. Hallelujah. Hallelujah. In the house of God. ದೇವರ ಮನೆಯಲ್ಲಿ. The second thing, ಎರಡನೆಯದಾಗಿ, when you read in 2 Kings chapter 4, ಎರಡು ಅರಸುಗಳು 4ನೇ ಅಧ್ಯಾಯದಲ್ಲಿ ಓದುವಂತ we will not ಸಮಯದಲ್ಲಿ read, we'll finish up fast. ನಾವು ವೇಗವಾಗಿ ಮುಗಿಸೋಣ. When you read in 2 Kings chapter 4, 4ನೇ ಅಧ್ಯಾಯದಲ್ಲಿ ಓದುವಂತ ಸಮಯದಲ್ಲಿ verse 1 to 7, 1ರಿಂದ 7ನೇ ವಾಕ್ಯವನ್ನು ಓದುವಂತ we know ಸಮಯದಲ್ಲಿ the story about the widow comes to Elisha. ಅಲ್ಲಿ ಎಲೀಷನ ಮಧ್ಯದಲ್ಲಿ ಆ ಒಂದು ಹೆಂಗಸು ಬರುವುದು ನಮಗೆ ಚೆನ್ನಾಗಿ ಗೊತ್ತು. Her husband was working with Elisha. ಆ ಒಂದು ಹೆಂಗಸಿನ ಗಂಡನು ಆ ಎಲೀಷನ ಮಧ್ಯದಲ್ಲಿ ಕೆಲಸ ಮಾಡುತ್ತಿದ್ದಳು. Her husband died. ಆ ಒಂದು ವ್ಯಕ್ತಿಯು ಮರಣಕ್ಕೆ ಒಳಗಾದನು. And the debtors are come to take money. They could not pay it, so they said, we are going to take your 2 sons and go. ಅಲ್ಲಿ ಸಾಲಗಾರರು ಅವರು ತೆಗೆದುಕೊಂಡಂತ ಸಾಲವನ್ನು ಹಿಂಪಡೆಯಬೇಕೆಂಬುದಕ್ಕಾಗಿ ಬಂದರು. ಅವರು ಕೊಡದೇ ಇರುವಂತ ನಿಮಿತ್ತವಾಗಿ ಆಕೆಯ ಮಧ್ಯದಲ್ಲಿ ಇರುವಂತ 2 ಮಕ್ಕಳನ್ನು ತೆಗೆದುಕೊಂಡು ಹೋಗುತ್ತೇವೆ ಎಂದು ಹೇಳುತ್ತಿದ್ದರು. Because husband died. ಯಾಕಂದ್ರೆ ಅಲ್ಲಿ ಆಕೆಯ ಗಂಡನು ತೀರಿ ಹೋಗಿದ್ದಾನೆ. And he was not able to take care of his family so much because he was with Elisha. You know the life of a man of God. ನಿಮಗೆಲ್ಲರಿಗೂ ಗೊತ್ತು ದೇವರ ಮನುಷ್ಯನ ಕುರಿತು, ಯಾಕಂದ್ರೆ ಆತನ ಬಳಿಯಲ್ಲಿ ಏನು ಇರಲಿಲ್ಲ. ಯಾಕಂದ್ರೆ ಆತನ ಎಲೀಷನ ಸಂಗಡ ಸೇವೆ ಮಾಡುತ್ತಿದ್ದನು. ಕುಟುಂಬ ನಡೆಸುವುದಕ್ಕೋಸ್ಕರ ಅವರು ಒಂದು ವೇಳೆ ಸಾಲ ತೆಗೆದುಕೊಂಡಿರಬಹುದು. Creditors have come now to take the 2 sons and go away. ಅಲ್ಲಿ ಇರುವಂತ ಸಾಲಗಾರರು ಬಂದು ಅವರ ಬಳಿಯಲ್ಲಿ ಇರುವಂತ 2 ಮಕ್ಕಳನ್ನು ತೆಗೆದುಕೊಂಡು ಹೋಗಬೇಕೆಂದು ಅವರು ಆಲೋಚನೆ ಮಾಡುತ್ತಿದ್ದಾರೆ. She went to Elisha and she cried for help. ಆಕೆ ಎಲೀಷನ ಬಳಿಯಲ್ಲಿ ಹೋಗಿ ಅಳುವುದಕ್ಕೆ ಪ್ರಾರಂಭಿಸುತ್ತಾಳೆ. ನೀವು ಸಹಾಯ ಮಾಡಿರಿ ಎಂದು And ಕೇಳಿಕೊಳ್ಳುತ್ತಾಳೆ. Elisha listened to all the problem. ಎಲೀಷನು ಆಕೆಗಿರುವಂತ ಎಲ್ಲ ಸಮಸ್ಯೆಗಳನ್ನು ಕೇಳಿಸಿಕೊಳ್ಳುತ್ತಾನೆ. And Elisha asked her, what do you have in your house? ಆಗ ಎಲೀಷನು ಕೇಳುತ್ತಾನೆ, ನಿನ್ನ ಮನೆಯಲ್ಲಿ ಏನುಂಟು? What do you have in your life? ನಿನ್ನ ಜೀವಿತದಲ್ಲಿ ಏನುಂಟು? What do you have in your house? ನಿನ್ನ ಮನೆಯಲ್ಲಿ ಏನುಂಟು? She comes and tells the problem. ಆಕೆಯಲ್ಲಿ ಇರುವಂತ ಸಮಸ್ಯೆಯನ್ನು ಆ ಮಧ್ಯದಲ್ಲಿ And ಹಂಚಿಕೊಳ್ಳುತ್ತಾಳೆ. Elisha asks her, what do you have in your house? ಆಗ ಎಲೀಷನು ಕೇಳುತ್ತಾನೆ, ನಿನ್ನ ಮನೆಯಲ್ಲಿ ನಿನ್ನ ಜೀವಿತದಲ್ಲಿ ಏನಿದೆ? She comes and says the house problem. ಆಕೆಯು ತನ್ನ ಕುಟುಂಬದಲ್ಲಿರುವಂತ ಸಮಸ್ಯೆಯ ಕುರಿತು ಬಂದು ಹೇಳುತ್ತಾಳೆ. She's come to Elisha and she's saying the problem in the house. ಆ ಮನೆಯಲ್ಲಿ ನಡೀತಿರುವಂತ ಸಮಸ್ಯೆಗಳ ಕುರಿತು ಎಲೀಷನ ಬಳಿಯಲ್ಲಿ ಹೇಳುತ್ತಿದ್ದಾಳೆ. After listening to all the problems that's going on in the house, ಆ ಕುಟುಂಬದಲ್ಲಿ ನಡೀತಿರುವಂತ ಎಲ್ಲ ಸಮಸ್ಯೆಗಳನ್ನು ಕೇಳಿಸಿಕೊಂಡ ನಂತರ, because she lost her husband, ಆಕೆಯು ತನ್ನ ಗಂಡನನ್ನು ಕಳೆದುಕೊಂಡಳು. now Elisha is asking, what do you have in your house? ಆಗ ಎಲೀಷನು ಆ ಒಂದು ಆಕೆಯ ಹೆಂಗಸಿನ ಮಧ್ಯದಲ್ಲಿ ಕೇಳಿಕೊಳ್ಳುತ್ತಿದ್ದಾನೆ, ನಿನ್ನ ಮನೆಯಲ್ಲಿ ಏನುಂಟು? And she says, I have nothing in the house except a little jar of oil. ಆಕೆ ಹೇಳುತ್ತಾಳೆ, ನನ್ನ ಮನೆಯಲ್ಲಿ ಏನೂ ಇಲ್ಲ, ಆ ಒಂದು ಬಟ್ಟಲಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಉಂಟು. What do you have in your house? ನಿನ್ನ ಮನೆಯಲ್ಲಿ ಏನುಂಟು?
And she said, I have nothing in the house ಆಕೆ ಹೇಳುತ್ತಾಳೆ, ನನ್ನ ಮನೆಯಲ್ಲಿ ಏನೂ ಇಲ್ಲ, except little oil. ಸ್ವಲ್ಪ ಎಣ್ಣೆ ಉಂಟು. My brother, my sister, ನನ್ನ ಸಹೋದರ ಸಹೋದರಿ, the first thing ಮೊಟ್ಟ for ಮೊದಲನೇದಾಗಿ your breakthrough, ನಿನಗೆ ಬಿಡುಗಡೆ ಬೇಕಾಗಿರುವುದಾದರೆ, miracle, ನಿನಗೆ for your blessing, ನಿನಗೆ ಆಶೀರ್ವಾದ ಬೇಕಾಗಿರುವುದಾದರೆ, ಬಿಡುಗಡೆ ಬೇಕಾಗಿರುವುದಾದರೆ, you find in the house of God. ಅದೆಲ್ಲವೂ ದೇವರ ಮನೆಯಲ್ಲೇ And ಕಾಣಲ್ಪಡುತ್ತದೆ. second thing, ಎರಡನೇದಾಗಿ God will do miracle what you need. It's in your house. ದೇವರು ಆಶೀರ್ವಾದ ಮಾಡುತ್ತಾನೆ, ನಿಮಗೆ ಒಂದು ಅದ್ಭುತವನ್ನು ಮಾಡುತ್ತಾನೆ. ನಿಮ್ಮಲ್ಲಿ ಇರುವಂತದ್ದನ್ನೇ ಅದನ್ನು ತೆಗೆದುಕೊಂಡು ಅದ್ಭುತ ಮಾಡುವಂತವನಾಗಿದ್ದಾನೆ. 1, 2, 3 people. 3 ಜನ ಮಾತ್ರ ಆಮೇನ್ ಎಂದು ಹೇಳಿದ್ದೀರಾ. May it happen according to you. ಅದೇ ರೀತಿಯಾಗಿ ನಿಮಗೆ ಆಗಲಿ. First thing, ಮೊಟ್ಟ ಮೊದಲನೇದಾಗಿ for a breakthrough and miracle you will find in the house of God. ಮೊಟ್ಟ ಮೊದಲನೇದಾಗಿ ನಿಮಗೆ ಬಿಡುಗಡೆ ಬೇಕಾಗಿರೋದಾದರೆ, ನಿಮಗೆ ಒಂದು ಆಶೀರ್ವಾದ ಬೇಕಾಗಿರೋದಾದರೆ ಅದು ದೇವರ ಆಲಯದಲ್ಲೇ And the ಕಾಣಲ್ಪಡುವಂತದ್ದಾಗಿದೆ. second thing, ಎರಡನೇದಾಗಿ for a miracle to happen, it's in your house. ಒಂದು ವೇಳೆ ಅದ್ಭುತ ನಡೆಯಬೇಕೆಂದು ಹೇಳೋದಾದ್ರೆ ಅದು ಮೊಟ್ಟ ಮೊದಲನೇದಾಗಿ ನಿಮ್ಮ ಮನೆಯಲ್ಲೇ ಅದು ಪ್ರಾರಂಭವಾಗುವಂತದ್ದಾಗಿದೆ. Hallelujah. 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 That's what Elisha said. ಅದನ್ನೇ ಎಲೀಷನು ಹೇಳಿದನು, What do you have in your house? ನಿನ್ನ ಮನೆಯಲ್ಲಿ ಏನುಂಟು? She said, I have nothing ಆಕೆ ಹೇಳುತ್ತಾಳೆ, ಏನೂ ಇಲ್ಲ, except a little oil. ಸ್ವಲ್ಪ ಎಣ್ಣೆ ಉಂಟು. I don't know about you. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ. If you are like this woman ನೀನು ಒಂದು ವೇಳೆ ಒಂದು ಹೆಂಗಸಿನ ರೀತಿಯಲ್ಲಿ ಇರುವುದಾದರೆ, who need a miracle, ಒಂದು ವೇಳೆ ಅದ್ಭುತ ಬೇಕೆಂದು ನೀನು ಯೋಚಿಸುತ್ತಿರುವುದಾದರೆ, oh you need a healing, ಒಂದು ವೇಳೆ ನಿನಗೆ ಬಿಡುಗಡೆ ಬೇಕೆಂದು ನೀನು ಯೋಚಿಸುತ್ತಿರುವುದಾದರೆ, or you're feeling lonely, ಇಲ್ಲವಾದ ನಾನು ಒಬ್ಬಂಟಿಗನಾಗಿದ್ದೇನೆ ಎಂದು ನೀನು ಆಲೋಚನೆ or you're ಮಾಡುತ್ತಿರುವುದಾದರೆ, saying I have no peace, ಇಲ್ಲವಾದ ನನ್ನಲ್ಲಿ ಸಮಾಧಾನವಿಲ್ಲವೆಂದು ಹೇಳುತ್ತಿರುವುದಾದರೆ, oh I have so much debts to pay, ಇಲ್ಲವಾದ ನನ್ನಲ್ಲಿ ಬಹಳ ಸಾಲಗಳುಂಟು ಎಂದು ಹೇಳುತ್ತಿರುವುದಾದರೆ, I don't know how to take care of my children, ಇಲ್ಲವಾದ ನನ್ನ ಮಕ್ಕಳನ್ನು ಹೇಗೆ ನಾನು ಪೋಷಿಸಬೇಕೆಂದು ನನಗೆ ಗೊತ್ತಾಗುತ್ತಿಲ್ಲ ಎಂದು ಹೇಳುತ್ತಿರುವುದಾದರೆ, I want my children to be married, ನನ್ನ ಮಕ್ಕಳಿಗೆ ಮದುವೆ ಆಗಬೇಕೆಂದು ನೀನು I ಹೇಳುತ್ತಿರುವುದಾದರೆ, have no job, ನನ್ನಲ್ಲಿ ಕೆಲಸ ಇಲ್ಲ ಎಂದು I'm going ಹೇಳುತ್ತಿರುವುದಾದರೆ, through so much financial problem, ನನ್ನಲ್ಲಿ ಅನೇಕ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಕಷ್ಟಗಳುಂಟು ಎಂದು ಹೇಳುತ್ತಿರುವುದಾದರೆ, my brother, my sister, ನನ್ನ ಸಹೋದರ ಸಹೋದರಿಯೇ, when you read the Bible, ನೀನು ವಾಕ್ಯವನ್ನು ಸತ್ಯದ ವಾಕ್ಯವನ್ನು ಓದುವಂತ ಸಮಯದಲ್ಲಿ we miss the essence and we skip some word. ಅದಲ್ಲಿ ಇರುವಂತ ಸುವಾಸನೆಗಳನ್ನು ನಾವು ಅದನ್ನು ಬಿಟ್ಟು ಅದನ್ನು ಮುಂದಕ್ಕೆ ಹೋಗಿ ಬಿಡುತ್ತೇವೆ. When Elisha asked her, what do you have in your house? ಅಲ್ಲಿ ಎಲೀಷನು ಆಕೆಯ ಬಳಿಯಲ್ಲಿ, ನಿನ್ನ ಬಳಿಯಲ್ಲಿ ಏನು ಉಂಟು ಎಂದು ಕೇಳುವಂತ ಸಮಯದಲ್ಲಿ, The first thing came out from her mouth, I have nothing. ಆಕೆ ಮೊಟ್ಟ ಮೊದಲನೇದಾಗಿ ಹೇಳುತ್ತಾಳೆ, ನನ್ನ ಮಧ್ಯದಲ್ಲಿ ಏನೂ ಇಲ್ಲ, I have nothing. ನನ್ನಲ್ಲಿ ಏನೂ ಇಲ್ಲ. Then she says, maybe little oil. ನಂತರ ಹೇಳುತ್ತಾಳೆ, ಹೌದು, ಒಂದು ಸ್ವಲ್ಪ ಎಣ್ಣೆ ಉಂಟು. Maybe what the little oil she neglected and she overlooked. What is use of little thing? What is going to be useful? ಒಂದು ವೇಳೆ ಆ ಒಂದು ಸ್ವಲ್ಪವಾಗಿರುವಂತ ಎಣ್ಣೆಯನ್ನು ತಿರಸ್ಕರಿಸಿ ಇದರಿಂದ ಏನು ಉಂಟಾಗುತ್ತದೆ, ಯಾವ ಅದ್ಭುತ ನಡೆಯುತ್ತದೆ ಎಂದು ಆಕೆಯು ಯೋಚನೆ ಮಾಡಿರಬಹುದು. The little oil in the bottom of the jar is not so insignificant. What is going to do any good? ಆ ಒಂದು ಬಾಣೆಯಲ್ಲಿ ಆ ಚಿಕ್ಕದಾಗಿರುವಂತ ಎಣ್ಣೆಯು ಆಕೆಗೆ ಅದರಿಂದ ಯಾವುದಾದ್ರೂ ಒಂದು ಪ್ರಯೋಜನವಾಗುತ್ತದೆ ಎಂದು ಆ ಒಂದು ಮನೋಭಾವವನ್ನು ಇಲ್ಲದೆ ಇರುವಂತ ವ್ಯಕ್ತಿಯಾಗಿ ಕಾಣಲ್ಪಟ್ಟಳು. What she had the little oil in the bottom of the jar she overlooked and neglected. Elisha said, that is enough for the miracle to happen in your house. ಯಾವುದನ್ನು ತಿರಸ್ಕರಿಸಿ ಇದರಿಂದ ಏನು ನನಗೆ ಲಾಭವಿಲ್ಲವೆಂದು ಅದನ್ನು ತಿರಸ್ಕರಿಸಿ ಅಲ್ಲಿ ಬಿಟ್ಟಳೋ ಅದನ್ನೇ ಎಲೀಷನು ಹೇಳುತ್ತಾನೆ, ಅದರ ನಿಮಿತ್ತವಾಗಿ ನಿನಗೆ ಆಶೀರ್ವಾದವು ಬರುವಂತದ್ದಾಗಿದೆ. Amen. ಆಮೆನ್. What she neglected, ಯಾವುದನ್ನು ತಿರಸ್ಕರಿಸಿದಳೋ, what she overlooked, ಯಾವುದನ್ನು ಬೇಡವೆಂದು ಬಿಟ್ಟಳೋ, this little oil in the bottom of my jar is so insignificant. What is the use? ಈ ಒಂದು ಚಿಕ್ಕ ಬಾಣೆಯಲ್ಲಿ ಸ್ವಲ್ಪವಾದ ಎಣ್ಣೆ ಇದೆ, ಇದರ ನಿಮಿತ್ತವಾಗಿ ನನಗೆ ಪ್ರಯೋಜನವಿಲ್ಲವೆಂದು ಆಕೆ ಹೇಳುತ್ತಿರಬಹುದು. My brother, my sister, ನನ್ನ ಸಹೋದರ ಸಹೋದರಿಯೇ, you have something in your house that is enough for miracle to happen in your house. ನಿನ್ನ ಮನೆಯಲ್ಲಿ ಏನೋ ಒಂದು ಕಾರ್ಯವು ಅದು ಇದೆ, ನಿನಗೆ ಗೊತ್ತಿಲ್ಲದೋ ಗೊತ್ತೋ ಇರಬಹುದು, ಅದರ ಮುಖಾಂತರವಾಗಿ ದೇವರು ನಿನಗೆ ಆಶೀರ್ವಾದವನ್ನು ಉಂಟು ಮಾಡುವಂತವನಾಗಿದ್ದಾನೆ. Hallelujah. 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 Elisha asked her, what do you have in your house? ಎಲೀಷನು ಕೇಳುತ್ತಾನೆ, ನಿನ್ನ ಮನೆಯಲ್ಲಿ ಏನುಂಟು? God is asking you, ದೇವರು ಈ ದಿನದಲ್ಲಿ ಕೇಳುತ್ತಿದ್ದಾನೆ, what do you have in your house? ನಿನ್ನ ಮನೆಯಲ್ಲಿ ಏನುಂಟು? Jesus asked that blind man Bartimaeus, what is that I can do for you? ಬಾತಲೋಮಾಯನಿಗೆ ದೇವರು ಆ ಕುರುಡನಾಗಿರುವಂತವನಿಗೆ ಕೇಳುತ್ತಾನೆ, ನಿನಗೆ ನಾನು ಏನು ಮಾಡಬೇಕೆಂದು ನೀನು ಕೇಳಿಕೊಳ್ಳುತ್ತೀಯಾ? Jesus asked them, give them something to eat. What do you have? ದೇವರು ಯೇಸು ಕ್ರಿಸ್ತನು ಹೇಳಿದನು, ನಿಮ್ಮಲ್ಲಿರುವಂತದ್ದನ್ನು ಅವರಿಗೆ ಕೊಡಿರಿ ಊಟ ಮಾಡುವುದಕ್ಕೆ. Andrew said, Lord, only 5 loaves and 2 fish, Lord. ಅಲ್ಲಿ ಅಂದ್ರಿಯನು ಹೇಳುತ್ತಾನೆ, ದೇವರೇ ಬರೀ 5 ರೊಟ್ಟಿ 2 ಮೀನು ದೇವರೇ, So little. ಸ್ವಲ್ಪ
ಸ್ವಲ್ಪವಾಗಿದೆ, That is not enough. ಇದು ಸಾಕಾಗುವುದಿಲ್ಲ. Jesus said, ಯೇಸು "The ಹೇಳುತ್ತಾನೆ, little is enough, bring it to me." ಸ್ವಲ್ಪವಿರುವುದನ್ನೇ ನನಗೆ ಕೊಡಿರಿ, ಅದೇ ಸಾಕು ನಿಮಗೆ ಒಂದು ದೊಡ್ಡ ಅದ್ಭುತವನ್ನು ಮಾಡೋದಕ್ಕೋಸ್ಕರ. And through that he performed a miracle. ಅದರ ಮುಖಾಂತರವಾಗಿ ದೇವರು ಅದ್ಭುತವನ್ನು ನೆರವೇರಿಸಿದನು. Same way Elisha asked in the place of God, "What do you have in your house?" ಅಲ್ಲಿ ದೇವರ ಆಲಯದಲ್ಲಿರುವಂತಹ ಎಲಿಷನು ಸಹ ಆ ಒಂದು ವ್ಯಕ್ತಿಯ ಬಳಿಯಲ್ಲಿ ಕೇಳುತ್ತಾನೆ, ನಿನ್ನ ಮನೆಯಲ್ಲಿ ಏನಿದೆ? I have nothing. ನನ್ನಲ್ಲಿ ಏನೂ ಇಲ್ಲ ದೇವರೇ. Many times, ಅನೇಕ ಬಾರಿ especially in the life of believers, ಅಲ್ಲಿ ದೇವರ ಬಳಿ ಭಯಭಕ್ತಿ ಉಳ್ಳಂತ ವಿಶ್ವಾಸಿಗಳಲ್ಲಿ you have anything? ಏನಾರು ಇದೆಯಾ? Are you blessed? ನಿನ್ನಲ್ಲಿ ಆಶೀರ್ವಾದವಿದೆಯಾ? You experience any miracle? ಇಲ್ಲವಾದ್ರೆ ನಿನ್ನಲ್ಲಿ ಅದ್ಭುತಗಳು ನೆರವೇರಲ್ಪಡುತ್ತಿದೆಯಾ? Nothing, brother. ಏನು ನಡೀತಿಲ್ಲ ಬ್ರದರ್. I'm just living, life is going on. ಏನೋ ಸಾಧಾರಣವಾಗಿ ನನ್ನ ಜೀವನವನ್ನು ನಡೆಸಿಕೊಂಡು My ಹೋಗುತ್ತಿದ್ದೇನೆ. brother, my sister, ನನ್ನ ಸಹೋದರ ಸಹೋದರಿಯೇ, let's stop saying I have nothing. ಮೊಟ್ಟ ಮೊದಲೇದಾಗಿ ನನ್ನಲ್ಲಿ ಏನೂ ಇಲ್ಲ ಎಂದು ಹೇಳುವುದನ್ನು ನಿಲ್ಲಿಸಿರಿ. In 2026, 2026ನೇ ವರ್ಷದಲ್ಲಿ say I have little oil. ಹೇಳಿರಿ, ನನ್ನ ಬಳಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಉಂಟು. I have little oil. ನನ್ನ ಬಳಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಉಂಟು. Last year, ಹೋದ ವರ್ಷದಲ್ಲಿ I overlooked. ನಾನು ಅದನ್ನು ಅಸಾಧಾರಣವಾಗಿ Last ನೆನೆಸಿಕೊಂಡೆನು. year, ಹೋದ I ವರ್ಷದಲ್ಲಿ neglected that. ನಾನು ಅದನ್ನು ತಿರಸ್ಕರಿಸಿದೆನು. Now, ಈಗ I see ನಾನು ನೋಡುತ್ತೇನೆ, I have little oil. ನನ್ನ ಬಳಿಯಲ್ಲಿ ಸ್ವಲ್ಪ ಎಣ್ಣೆ ಉಂಟು. The first thing, ಮೊಟ್ಟ ಮೊದಲೇದಾಗಿ it's in the house of God. ಅದು ದೇವರ ಮನೆಯಲ್ಲಿ. Second thing, ಎರಡನೆಯದಾಗಿ it is in your house. ಅದು ನಿನ್ನ ಮನೆಯಲ್ಲಿ ಕಾಣಲ್ಪಡುತ್ತಿದೆ. Hallelujah. 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 For your miracle, ನಿನಗೆ ಅದ್ಭುತವು for ನೆರವೇರಲ್ಪಡಬೇಕಾದರೆ, your breakthrough, ನಿನಗೆ ಒಂದು ಬಿಡುಗಡೆ it's ಬೇಕಾಗಿರುವುದಾದರೆ, in your house. ಅದು ನಿನ್ನ ಮನೆಯಲ್ಲಿ ಕಾಣಲ್ಪಡುತ್ತಿದೆ. It's with you. ಅದು ನಿನ್ನಲ್ಲಿಯೇ ಇದೆ. You are the house of God. ಯಾಕಂದ್ರೆ ನೀನೇ ದೇವರ ಆಲಯವಾಗಿದ್ದೀಯಾ. Hallelujah. Hallelujah. It's inside you. ಅದು ನಿನ್ನ ಒಳಗಡೆ ಇದೆ. God said, ದೇವರು ಹೇಳುತ್ತಾರೆ, I have put a treasure inside that hidden vessel. ಅದು ಒಳಗಡೆ ದೇವರು ಆತನಿರುವಂತ ಮಂಜೂಷವನ್ನು, ಆ ಪೆಟ್ಟಿಗೆಯನ್ನು ನಮ್ಮ ಒಳಗಡೆ ಹಾಕಿದ್ದಾನೆ. That's what Bible says. ಅದೇ ವಾಕ್ಯ ಹೇಳುತ್ತದೆ. In this hidden pot, God has put a treasure. ಈ ಒಂದು ಹೃದಯದಲ್ಲಿ ದೇವರು ಅತ್ಯಮೂಲ್ಯವಾದಂತ ವಸ್ತುಗಳನ್ನು ನಮ್ಮಲ್ಲಿ ಇಟ್ಟಿದ್ದಾನೆ. Hallelujah. Hallelujah. That widow said, ಆ ಒಂದು ವಿಧವೆ ಹೇಳುತ್ತಾಳೆ, I have little oil in the jar. ಆ ಒಂದು ಬಾನೆಯಲ್ಲಿ ಸ್ವಲ್ಪದಾದ ಎಣ್ಣೆ ಉಂಟು. You have ನಿನ್ನಲ್ಲಿ a treasure ಆ ಒಂದು ಉತ್ತಮವಾದಂತ ಕಾರ್ಯ inside that earthen jar. ನಿನ್ನ ಒಳಗಡೆ ಇರುವಂತ ಆ ಒಂದು ಹೃದಯದಲ್ಲಿ You ಇದೆಯಾ? have the little oil ನಿನ್ನ ಒಳಗಡೆ ಆ ಒಂದು ಎಣ್ಣೆ ಇದೆಯಾ? in your house. ನಿನ್ನ ಮನೆಯಲ್ಲಿ. Hallelujah. 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 You are the house of God. ಯಾಕಂದ್ರೆ ನೀನೇ ದೇವರ What ಆಲಯವಾಗಿದ್ದೀಯಾ. is that oil? ಈ ಒಂದು ಎಣ್ಣೆ ಎಂದರೆ ಅದರ ಅರ್ಥವೇನು? It's the anointing of the Holy Spirit. ಅದು ಪರಿಶುದ್ಧ ಆತ್ಮನಿಂದ ಬರುವಂತ ಅಭಿಷೇಕವಾಗಿದೆ. What is oil in your house? ನಿನ್ನ ಮನೆಯಲ್ಲಿರುವಂತ ಎಣ್ಣೆ ಯಾವುದಾ ರೀತಿಯಾಗಿದೆ? Is the anointing of the Holy Spirit. ಅದು ದೇವರ ಪರಿಶುದ್ಧಾತ್ಮನಿಂದ ಬಂದಂತ What ಅಭಿಷೇಕವಾಗಿದೆಯಾ? is oil in your house? ಇಲ್ಲವ ನಿನ್ನ ಮನೆಯಲ್ಲಿರುವಂತ ಎಣ್ಣೆಯು ಯಾವ ರೀತಿಯಾಗಿದೆ? It's the word of God. ಅದು ದೇವರ ವಾಕ್ಯವಾಗಿದೆಯಾ? It's your faith. ಅದು ನಿನ್ನ ನಂಬಿಕೆಯಾಗಿದೆ. What is oil in your house? ನಿನ್ನ ಮನೆಯಲ್ಲಿರುವಂತ ಎಣ್ಣೆ ಯಾವ ರೀತಿಯಾದ ಎಣ್ಣೆ? It's your family prayer. ಅದು ನೀನು ಕುಟುಂಬದ ಪ್ರಾರ್ಥನೆಯಾಗಿದೆ. It's your faith. ಅದು ನಿನ್ನ ನಂಬಿಕೆಯಾಗಿದೆ. It's the word of God. ಅದು ದೇವರ It's ವಾಕ್ಯವಾಗಿದೆ. your worship. ಅದು ನಿನ್ನ It's ಆರಾಧನೆಯಾಗಿದೆ. the anointing ಅದು ನಿನ್ನ ಅಭಿಷೇಕವಾಗಿದೆ. which you have neglected all your life. ನೀನು ಈ ವರ್ಷ ನಿನ್ನ ಜೀವಿತವೆಲ್ಲ ಅದನ್ನು ತಿರಸ್ಕರಿಸಿದ್ದೀಯಾ? You said I have nothing. ನೀನು ಹೇಳಿದ್ದೀಯಾ ನನ್ನಲ್ಲಿ ಏನೂ ಇಲ್ಲ I have ಎಂದು. nothing. ನನ್ನಲ್ಲಿ ಏನೂ ಇಲ್ಲ. But this year, ಆದ್ರೆ ಈ ವರ್ಷ God says, ದೇವರು for your ಹೇಳುತ್ತಿದ್ದಾನೆ, miracle it's in your house. ನಿನಗೆ ಒಂದು ಬಿಡುಗಡೆ ಬೇಕಾಗಿರುವುದಾದರೆ ಅದು ನಿನ್ನ ಮನೆಯಲ್ಲಿಯೇ ಅದು ಪ್ರಾರಂಭವಾಗುತ್ತದೆ. You have the anointing. ಯಾಕಂದ್ರೆ ನಿನ್ನ ಮೇಲೆ ಅಭಿಷೇಕವಿದೆ. You have the word of God. ನಿಮ್ಮಲ್ಲಿ ದೇವರ ವಾಕ್ಯವಿದೆ. You have the praise and worship. ನಿಮ್ಮಲ್ಲಿ ಆತನ ಆರಾಧಿಸುವಂತ ಮಹಿಮೆ ಪಡಿಸುವಂತ ಒಂದು ಕಾರ್ಯವು ನಿಮ್ಮಲ್ಲಿದೆ. Recognize the things that God has placed in your life and in your house. ನಿಮ್ಮ ಮನೆಯಲ್ಲಿ ನಿಮ್ಮ ಜೀವಿತದಲ್ಲಿ ದೇವರು ಇಟ್ಟಿರುವಂತ ಪ್ರತಿಯೊಂದು ಕಾರ್ಯಗಳನ್ನು ಅದನ್ನು ನೋಡುವುದಕ್ಕೆ ಪ್ರಾರಂಭಿಸಿರಿ. Don't neglect or overlook what God has kept in your house, in your life and in you. ಒಂದು ವೇಳೆ ದೇವರು ಇಟ್ಟಿರುವಂತ ಕಾರ್ಯಗಳನ್ನು ತಿರಸ್ಕರಿಸಬೇಡಿರಿ. ಒಂದು ವೇಳೆ ಅದು ನನಗೆ ಪ್ರಯೋಜನವಿಲ್ಲವೆಂದು ಅದನ್ನು ಹೊರಗಡೆ ಬಿಸಾಕಬೇಡಿರಿ. Don't think like this woman, I have nothing except little oil in the jar. ಈ ಒಂದು ವಿಧವೆಯ ರೀತಿಯಲ್ಲಿ ನನ್ನ ಬಳಿಯಲ್ಲಿ ಏನೂ ಇಲ್ಲ, ಆದರೆ ಆ ಒಂದು ಬಾನೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಇದೆ ಎಂದು ಈ ರೀತಿಯಾಗಿ ನೀವು ಭಾವಿಸಬೇಡಿರಿ. If you have little faith as a mustard seed, ಒಂದು ವೇಳೆ ಸಾಸಿವೆ ಕಾಳಿನಷ್ಟು ನಿಮ್ಮಲ್ಲಿ ಆ ಒಂದು ನಂಬಿಕೆ ಇರುವುದಾದರೆ, not size of a mango seed. ಒಂದು ವೇಳೆ ಆ ಒಂದು ಮಾವಿನ ಹಣ್ಣಿನ ಒಂದು ವಾಟೆಯ ರೀತಿಯಾಗಿ ಅಲ್ಲ, Jesus said, if you have a faith like a mustard seed, ಒಂದು ವೇಳೆ ಒಂದು ಸಾಸಿವೆ ಕಾಳಿನಷ್ಟು ನಿಮಗೆ ನಂಬಿಕೆ ಇರುವುದಾದರೆ, that mustard seed will move the world, move the mountain.
ಆ ಒಂದು ಸಾಸಿವೆ ಕಾಳಿನಷ್ಟು ಇರುವಂತ ನಂಬಿಕೆ ನಿಮಗೆ ಪರ್ವತಗಳನ್ನು ಅಲಗಾಡಿಸುವುದಕ್ಕೆ, ಅದನ್ನು ಆ ಕಡೆ ಈ ಕಡೆ ಸ್ಥಳಕ್ಕೆ ಅಳಗಿಸುವುದಕ್ಕೆ ಸಾಧ್ಯ ಉಂಟಾಗುತ್ತದೆ. That's what Jesus said. ಅದನ್ನೇ ಯೇಸು ಹೇಳಿದರು. If you have a size of a mustard seed, when you speak to this big mountain, the mountain will move. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಹೇಳಿದ, ನಿಮ್ಮಲ್ಲಿ ಆ ಒಂದು ಸಾಸಿವೆ ಕಾಳಿನಷ್ಟು ನಿಮಗೆ ನಂಬಿಕೆ ಇರೋದಾದ್ರೆ ಆ ಪರ್ವತಕ್ಕೆ ಹೋಗಿ ಅಲ್ಲಿ ಬೀಳು ಎಂದು ಹೇಳುವುದಾದ್ರೆ ಅದು ಒಂದು ಸ್ಥಳವನ್ನು ಬಿಟ್ಟು ಅಲ್ಲಿ ಹೋಗಿ ಬೀಳುತ್ತದೆ. Hallelujah. Hallelujah. Don't overlook ಒಂದು ವೇಳೆ ಅಸಾಧಾರಣ ರೀತಿಯಲ್ಲಿ ನೀವು ನೋಡಬೇಡಿರಿ. that faith in you, ನೀನು ಇರುವಂತ ನಂಬಿಕೆಯನ್ನು, that family prayer in you, ನೀನು ಮಾಡುವಂತ ಕುಟುಂಬ the ಪ್ರಾರ್ಥನೆಯನ್ನು, anointing in you. ನಿನ್ನ ಮೇಲಿರುವಂತ ಅಭಿಷೇಕವನ್ನು, That is very important. ಅದು ಬಹಳ The ಮುಖ್ಯವಾಗಿದೆ. second thing, what you need miracle, it's in your house. Don't neglect it. ಎರಡನೇದಾಗಿ ನಿನಗೆ ಅದ್ಭುತ ಬೇಕಾಗಿರೋದಾದ್ರೆ ಅದು ನಿನ್ನ ಮನೆಯಲ್ಲೇ ಇದೆ. ಇರುವಂತದ್ದನ್ನು ನೀನು ತಿರಸ್ಕರಿಸಬೇಡ. It is so little, what is use? ಅದು ಬಹಳ ಚಿಕ್ಕದಾಗಿದೆ, ಅದರಿಂದ ಉಪಯೋಗವಿಲ್ಲ. That lazy man had only one talent, but God expected him to use it and multiply it. ಅಲ್ಲಿ ಒಂದು ಸೋಮಾರಿತನದಲ್ಲಿ ಇರುವಂತಹ ಒಂದು ವ್ಯಕ್ತಿಯು ಆತನ ಬಳಿಯಲ್ಲಿ ಬರೀ ಒಂದು ತಲಾಂತ್ ಮತ ಕೊಡಲ್ಪಟ್ಟಿತು, ಆದರೆ ದೇವರು ಆತನಿಂದ ಅಪೇಕ್ಷಿಸಿದ್ದು ಅದನ್ನು ಆತನು ಇನ್ನ ಎರಡರಷ್ಟಾಗಿ ಆತನು ಮಾಡುತ್ತಾನೆ ಎಂಬ ಒಂದು ಮನೋಭಾವದಿಂದ ಅದನ್ನು ಆತನಿಗೆ ಕೊಟ್ಟನು. Amen. ಆಮೇನ್. He gave 5, he gave 2, he gave 1. ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2 ತಲಾಂತು, ಇನ್ನೊಬ್ಬನಿಗೆ 1 ತಲಾಂತು. Oh, you have only one. Okay, no problem. ದೇವರು ನಿನ್ನ ಬಳಿಯಲ್ಲಿ ಬರೀ ಒಂದು ಮಾತ್ರ ಇದೆ, ಪರವಾಗಿಲ್ಲ ಅಂತ ಹೇಳಿದರ? He never did. ಆ ರೀತಿಯಾಗಿ ಎಂದಿಗೂ ಹೇಳಲಿಲ್ಲ. He expected even that one talent to use it and multiply it. ಆ ಒಂದು ತಲಾಂತ ಇರುವಂತ ವ್ಯಕ್ತಿಯು ಸಹ ಅದನ್ನು ಉಪಯೋಗಿಸಿ ಅದನ್ನು ಎರಡರಷ್ಟಾಗಿ ಮಾರ್ಪಡಿಸಬೇಕೆಂದು ದೇವರು ಆತನಿಗೆ ಒಂದು ಉದ್ದೇಶವನ್ನು ಇಟ್ಟಿದ್ದನು. Receive this warning. ಈ ಒಂದು ಎಚ್ಚರಿಕೆಯ ಮಾತನ್ನು ನನಗೆಂದು ಸ್ವೀಕರಿಸಿಕೊಳ್ಳಿರಿ. Don't neglect the little things that God has kept in your house and in you. ನಿನ್ನ ಒಳಗಡೆ ನಿನ್ನ ಮನೆಯಲ್ಲಿ ಇಟ್ಟಿರುವಂತ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಅದು ಏನು ಪ್ರಯೋಜನವಿಲ್ಲವೆಂದು ಅದನ್ನು ದೂರಕ್ಕೆ ತಳ್ಳಬೇಡಿರಿ. For you it's nothing. ಒಂದು ವೇಳೆ ನಿನಗೆ ಅದು ಒಂದು ಏನು ಇಲ್ಲದ ರೀತಿಯಲ್ಲಿ ಕಾಣಲ್ಪಡಬಹುದು. But little oil was something in the eyes of God, as the 5 loaves and 2 fish was in the hand of God. ಆ ಒಂದು ಚಿಕ್ಕ ಎಣ್ಣೆಯು ಆ ಒಂದು ದೇವರ ಕಣ್ಣಿನ ಮುಂದೆ ಯಾವ ರೀತಿಯಾಗಿ ಅದು ಅಮೂಲ್ಯವಾಗಿ ಕಾಣಲ್ಪಟ್ಟಿತ್ತು, ಅದೇ ರೀತಿಯಾಗಿ 5 ರೋಟಿ 2 ಮೀನು ಸಹ ದೇವರ ಕರದಲ್ಲಿ ಅದು ಅಮೂಲ್ಯವಾಗಿ ಕಾಣಲ್ಪಟ್ಟಿತ್ತು. Little oil. ಸ್ವಲ್ಪದಾಗಿರುವಂತ ಎಣ್ಣೆ. But that little oil in the jar, ಆ ಒಂದು ಬಾಣೆಯಲ್ಲಿ ಇರುವಂತ ಚಿಕ್ಕದಾಗಿರುವಂತ ಎಣ್ಣೆ, it became a well of oil we see in the Bible. ಆ ಒಂದು ಅಲ್ಲಿ ನೋಡಬೇಕಾದ್ರೆ ಆ ಒಂದು ಬಾಣೆಯಲ್ಲಿ ಪೂರ್ತಿಯಾಗಿ ಅದು ತುಂಬಿ ಹೊರಗಡೆ ಹೊರಸೂಸುವುದಕ್ಕೆ ಪ್ರಾರಂಭಿಸಿತು. A little jar of oil become like a well of oil. ಅಲ್ಲಿ ನೋಡಬೇಕಾದ್ರೆ ಚಿಕ್ಕದಾಗಿ ಕಾಣಲ್ಪಡುವಂತ ಆ ಒಂದು ಎಣ್ಣೆಯು ಆ ಬಾಣಿನ ಒಳಗಡೆ ಎಲ್ಲೋ ಪೂರ್ತಿಯಾಗಿ ತುಂಬಿ ಬಾವಿಯ ರೀತಿಯಲ್ಲಿ ಹೊರಗಡೆ ಬರುವುದಕ್ಕೆ ಪ್ರಾರಂಭಿಸಿತು. Amen. Amen. Hallelujah. Hallelujah. She kept pouring from all the empty vessels that she gathered. ಆಕೆಯಲ್ಲಿ ಇದ್ದಂತೆ ಎಲ್ಲ ಖಾಲಿಯಾಗಿರುವಂತ ಬಾಣೆಗಳಿಗೆ ಎಲ್ಲವನ್ನು ಸುರಿಯುತ್ತಿದ್ದಾಳೆ, ಎಲ್ಲವೂ ಸಹ ಪೂರ್ತಿಯಾಗಿ ತುಂಬುತ್ತಲೇ ಇದೆ. With that little what she neglected, ಚಿಕ್ಕದಾಗಿರುವಂತ ಕಾರ್ಯವನ್ನು ತಿರಸ್ಕರಿಸಿದರಿಂದ she filled so many empty vessels. ಅದೇ ತಿರಸ್ಕರಿಸಲ್ಪಟ್ಟಂತ ಅದೇ ಕಾರ್ಯದ ನಿಮಿತ್ತವಾಗಿಯೇ ಆಕೆಯ ಮನೆಯಲ್ಲಿ ಇದ್ದಂತ ಪ್ರತಿಯೊಂದು ವಸ್ತುಗಳಲ್ಲಿ ಆಕೆಯ ಎಣ್ಣೆಯನ್ನು ಸುರಿಯುವುದಕ್ಕೆ ಪ್ರಾರಂಭಿಸಿದಳು. In her eyes it was just a little jar of oil, but in the sight of God it was a gallons of oil. ಆಕೆಯ ಕಣ್ಣಿನ ಮುಂದೆ ಅದು ಚಿಕ್ಕದಾಗಿ ಕಾಣಲ್ಪಡುವಂತ ಎಣ್ಣೆ ಆಗಿತ್ತು, ಆದರೆ ದೇವರ ಕಣ್ಣಿನ ಮುಂದೆ ಅದು ಒಂದು ದೊಡ್ಡ ದೊಡ್ಡ ಡ್ರಮ್ಗಳಾಗಿ ಅದೊಂದು ಎಣ್ಣೆಯು ಕಾಣಲ್ಪಡುವುದಕ್ಕೆ ಪ್ರಾರಂಭಿಸಿತು. That's our God. ಅದೇ ನಮ್ಮ ದೇವರಾಗಿದ್ದಾನೆ. Hallelujah. Hallelujah. The first thing, miracle is in the house of God. The second thing, for your miracle, it's in your house. ಮೊಟ್ಟ ಮೊದಲನೇದಾಗಿ ಅದ್ಭುತ ನೆರವೇರಲ್ಪಡಬೇಕಾದ್ರೆ ಅದು ಮೊಟ್ಟ ಮೊದಲನೇದಾಗಿ ದೇವರ ಆಲಯದಿಂದ ಪ್ರಾರಂಭ ಉಂಟಾಗುತ್ತದೆ. ಎರಡನೇದಾಗಿ ಅದ್ಭುತಗಳು ನಿಮ್ಮ ಮನೆಯಿಂದಲೇ ಅದು ಪ್ರಾರಂಭವಾಗುವಂತದ್ದಾಗಿದೆ. The rod of God in the hand of Moses was just a stick, but in the eyes of God, that was a miracle rod to tremble the king of the greatest nation on the earth that time. ಅಲ್ಲಿ ಮೋಶೆಯ ಕೋಲ್ ಕೈಯಲ್ಲಿ ಇದ್ದಂತ ಕೋಲು ಆತನ ಕಣ್ಣಿಗೆ ಏನೋ ಒಂದು ಸಾಧಾರಣವಾದ ಕೋಲ ಕಾಣಲ್ಪಟ್ಟಿತ್ತು, ಆದರೆ ದೇವರ ಕಣ್ಣಿನಲ್ಲಿ ಅದು ಜನಾಂಗಗಳನ್ನು ಆಳುವಂತ ದೊಡ್ಡ ಅರಸನಿಗೆ ಅದು ಸವಾಲಾಗಿ ಕಾಣಲ್ಪಟ್ಟಿತು. Amen. ಆಮೇನ್. King Pharaoh was one of the strongest king on the earth that time. ಆ ಒಂದು ಫರೋಹನು ಎಂದು ಹೇಳಬೇಕಾದ್ರೆ ಆತನು ಎಲ್ಲ ಅರಸುಗಳಿಗಿಂತ ಆತನು ಬಹಳ ಬಲಶಾಲಿ ಆಗಿರುವಂತ ಒಂದು ಅರಸನಾಗಿ ಕಾಣಲ್ಪಟ್ಟನು ಆ ಒಂದು ದಿನಗಳಲ್ಲಿ. It was just a stick. ಅದು ಬಹಳ ಸಾಧಾರಣವಾದಂತ ಒಂದು ಕೋಲು For Moses. ಮೋಶೆಗೆ. Moses, what do you have? ಮೋಶೆಯೇ ನಿನ್ನ ಬಳಿಯಲ್ಲಿ ಏನುಂಟು? Just a rod, Lord.
ದೇವರೇ ಬರೀ ಒಂದು ಕೋಲು ದೇವರೇ. God said that rod is enough. ದೇವರು ಹೇಳುತ್ತಾರೆ ಈ ಒಂದು ಕೋಲೇ ನಿನಗೆ ಸಾಕು. Through this rod I'll bring my 20 lakhs people out of Egypt. ಈ ಒಂದು ಕೋಲಿನ ಮುಖಾಂತರವಾಗಿಯೇ ನನ್ನ ಜನರನ್ನು 20 ಲಕ್ಷ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ಕರೆದುಕೊಂಡು ಬರುತ್ತೇನೆ. Hallelujah. Hallelujah. There was a jawbone of a donkey on the ground. ಅಲ್ಲಿ ನೋಡಬೇಕಾದ್ರೆ ಅದು ಕತ್ತೆಯ ಒಂದು ದವಡಿಯು ಅಲ್ಲಿ ಕೆಳಗಡೆ ಬಿದ್ದಿದೆ. But ಆದರೆ for God, ಆದ್ರೆ ದೇವರಿಗೆ it was a weapon to kill 1,000 Philistines in the hand of Samson. ಅಲ್ಲಿ ಸಂಸೋನನಿಗೆ ಅದೊಂದು ಆಯುಧವಾಗಿ ದೇವರ ಕಣ್ಣಿನಲ್ಲಿ ಕಾಣಲ್ಪಟ್ಟಿತ್ತು 1000 ಗಟ್ಟಲೆ ಫಿಲಿಸ್ಟಿಯರನ್ನು ಕೊಲ್ಲುವುದಕ್ಕೋಸ್ಕರ. For Samson it was just a jawbone of a donkey. ಅಲ್ಲಿ ಸಂಸೋನನಿಗೆ ಅದು ಬರೀ ಕತ್ತೆಯ ದವಡಿಯಾಗಿ But when ಕಾಣಲ್ಪಟ್ಟಿತ್ತು. the Spirit of God came upon him, ಆದ್ರೆ ದೇವರ ಆತ್ಮನು ಆತನ ಮೇಲೆ ಬಂದ ನಂತರ just he took that little bone and he killed 1,000 Philistines. ಅಲ್ಲಿ ಇರುವಂತ ಆ ಒಂದು ಚಿಕ್ಕದಾದ ಮೂಳೆಯನ್ನು ತೆಗೆದುಕೊಂಡು ಫಿಲಿಸ್ಟಿಯರನ್ನು ಅಲ್ಲಿ ನಾಶಪಡಿಸಿದನು. It was a bone, ಅದು ಒಂದು ಸಾಧಾರಣವಾದಂತ ಮೂಳೆ. but when he took it, ಅದನ್ನು ತೆಗೆದುಕೊಂಡ ನಂತರ it was a weapon. ಅದು ಒಂದು ಆಯುಧವಾಗಿ ಮಾರ್ಪಟ್ಟಿತ್ತು. That's our God. ಅದೇ ನಮ್ಮ ದೇವರಾಗಿದ್ದಾನೆ. David, ದಾವಿದನು with a sling and a stone, ಅಲ್ಲಿ ಇರುವಂತ ಆ ಒಂದು ಕವಣೆಯನ್ನು ತೆಗೆದುಕೊಳ್ಳುವಂತ ಸಮಯದಲ್ಲಿ ಮತ್ತೆ ಕಲ್ಲನ್ನು ತೆಗೆದುಕೊಳ್ಳುವಂತ ಸಮಯದಲ್ಲಿ it was just a small insignificant, ಅದು ಏನೋ ಒಂದು ಚಿಕ್ಕದಾಗಿರುವಂತ ಒಂದು ಆಯುಧವಾಗಿತ್ತು. but that little stone with a sling brought the giant down. ಆ ಒಂದು ಕವಣೆ ಮತ್ತೆ ಆ ಒಂದು ಕಲ್ಲಿನ ಮುಖಾಂತರವಾಗಿ ದೊಡ್ಡ ಗಾತ್ರದಲ್ಲಿ ಇರುವಂತ ಆ ಗೋಲಿಯಾತನನ್ನೇ ಕೆಳಗಡೆ ಉರುಳಿಸಿದನು. Moses, Samson, David and women, they used what they had. ಮೋಶೆಯು, ಸಂಸನನು, ದಾವಿದನು ಮತ್ತೆ ಈ ಒಂದು ಹೆಂಗಸು ಅವರ ಮಧ್ಯದಲ್ಲಿ ಏನಿತ್ತೋ ಅದನ್ನೇ Which ಉಪಯೋಗಿಸಿದರು. was with them. ಅದು ಅವರ ಬಳಿಯಲ್ಲೇ ಇತ್ತು. What do you have? ನಿಮ್ಮ ಬಳಿಯಲ್ಲಿ What do ಏನುಂಟು, you have in your house? ನಿಮ್ಮ ಮನೆಯಲ್ಲಿ ಏನುಂಟು, Use it. ಅದನ್ನು ಉಪಯೋಗಿಸಿ. You may ask me, ನೀವು ನನ್ನನ್ನು ಕೇಳಬಹುದು, Brother Jude, this woman was in debt. Why don't God do a miracle and give the money to her and solve all the problems? Why all this? ನೀವು ಕೇಳಬಹುದು ಬ್ರದರ್ ಜೂಡ್, ಒಂದು ವೇಳೆ ಈ ಒಂದು ಹೆಂಗಸು ಸಾಲವನ್ನು ಮತ್ತೆ ಹಿಂದಿರುಗಿ ಕೊಡಬೇಕಾದ್ರೆ ದೇವರು ಯಾಕೆ ಆಕೆಯ ಜೀವಿತವನ್ನು ಒಂದು ಅದ್ಭುತವನ್ನು ಮಾಡಿ ಆಕೆಗೆ ಹಣವನ್ನು ದೇವರು ಯಾಕೆ ಕೊಡಲಿಲ್ಲ? Good, you asked me. ನೀವು ಕೇಳಿದ್ದು ಒಳ್ಳೇದಾಯ್ತು. The reason is ಇದಕ್ಕೆ ಮೂಲ ಕಾರಣ, she did not have money. ಆಕೆಯ ಬಳಿಯಲ್ಲಿ ಹಣವಿರಲಿಲ್ಲ. But what she had, little oil. Through that oil, God did a miracle. ಆಕೆಯ ಬಳಿಯಲ್ಲಿ ಇದ್ದಿದ್ದು ಒಂದು ಮಾತ್ರ ಸ್ವಲ್ಪದಾಗಿರುವಂತ ಎಣ್ಣೆ. ಆ ಒಂದು ಎಣ್ಣೆಯ ಮುಖಾಂತರವಾಗಿ ದೇವರು ಅದ್ಭುತವನ್ನು ಮಾಡುವುದಕ್ಕೆ ಪ್ರಾರಂಭಿಸಿದನು. Amen. ಹಲ್ಲೆಲೂಯಾ. Amen. ಆಮೆನ್. God will not ask what you don't have. What you have, with that God will ask, because He wants to do miracle and give it back to you. ದೇವರು ಎಂದಿಗೂ ನಿನ್ನಲ್ಲಿ ಇಲ್ಲದೆ ಇರುವಂತದನ್ನು ಎಂದಿಗೂ ಆತನು ಕೇಳುವುದಿಲ್ಲ. ನಿಮ್ಮಲ್ಲಿ ಇರುವುದ ಮುಖಾಂತರವಾಗಿ ದೇವರು ಅದನ್ನು ತೆಗೆದುಕೊಂಡು ಅದರ ಮುಖಾಂತರವಾಗಿ ನಿಮಗೆ ಅದ್ಭುತವನ್ನು ಮಾಡುವಂತವನಾಗಿರುತ್ತಾನೆ. Amen. ಆಮೆನ್. Hallelujah. Hallelujah. For a miracle and breakthrough, ನಿಮಗೆ ಬಿಡುಗಡೆ ಮತ್ತೆ ನಿಮಗೆ ಒಂದು ಅದ್ಭುತ ನಡೆಯಬೇಕಾದರೆ it's in the house. ಇದು ದೇವರ ಆಲಯದಲ್ಲಿ ಇದೆ. The second thing, ಎರಡನೆಯದಾಗಿ, for a miracle and breakthrough, ಒಂದು ವೇಳೆ ನಿನಗೆ ಅದ್ಭುತವು ಮತ್ತೆ ನಿನಗೆ ಬಿಡುಗಡೆಯು it's in your house. ನಿನ್ನ ಮನೆಯಲ್ಲಿದೆ. The third thing, quickly we'll finish it. ಮೂರನೇದಾಗಿ ನಾವು ಮುಗಿಸೋಣ. For a miracle and breakthrough, ನಿನಗೆ ಅದ್ಭುತವು ಬಿಡುಗಡೆಯೂ ಬೇಕಾಗಿರುವುದು. God will do miracle in another way. ದೇವರು ಅದ್ಭುತವನ್ನು ಇನ್ನೊಂದು ಮಾರ್ಗವಾಗಿ ಮಾಡುವಂತವನಾಗಿರುತ್ತಾನೆ. Not only in the house of God, ಬರೀ ದೇವರ ಮನೆಯಲ್ಲಿ not ಮಾತ್ರವಲ್ಲದೆ, only in you, through you, in your house. ಒಂದು ವೇಳೆ ನಿಮ್ಮ ಮುಖಾಂತರವಾಗಿ ನಿಮ್ಮ ಮನೆಯಲ್ಲಿ And ಮಾತ್ರವಲ್ಲದೆ, the third thing, God will do miracle in another way. ಮೂರನೇದಾಗಿ ದೇವರು ಇನ್ನೊಂದು ಮಾರ್ಗದಿಂದಲೂ ಅದ್ಭುತವನ್ನು I'll take ಮಾಡುತ್ತಾನೆ. quickly in 5 minutes we'll finish 5 it. ನಿಮಿಷದಲ್ಲಿ When ಮುಗಿಸೋಣ. you read in Luke first chapter, ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಓದುವಂತ we know the ಸಮಯದಲ್ಲಿ story about Zachariah and Elizabeth. ನಮಗೆಲ್ಲರಿಗೂ ಜಕಾರನ ಬಗ್ಗೆ, ಎಲಿಜಬೆತಳ ಬಗ್ಗೆ ಗೊತ್ತು. The angel of the Lord came and announced to Zachariah, ಅಲ್ಲಿ ಜಕಾರನಿಗೆ ದೇವದೂತನು ಬಂದು ಈ ರೀತಿಯಾಗಿ ಒಂದು You will have a son. ಸಂದೇಶ ನಿನ್ನ ಬಳಿಯಲ್ಲಿ ಒಬ್ಬ ಮಗನು ಹುಟ್ಟುತ್ತಾನೆ. but the Bible says ಅದರ ವಾಕ್ಯ ಹೇಳುತ್ತದೆ, Zachariah doubted because he was too old and his wife was too old. ಅಲ್ಲಿ ಜಕಾರ್ಯನು ಬಹಳ ಆತನು ವೃದ್ಧನಾಗಿದ್ದಾನೆ. ಅದ ನಿಮಿತ್ತವಾಗಿ ಆತನಲ್ಲಿ ಆ ಒಂದು ಡೌಟ್ ಬರುವುದಕ್ಕೆ ಪ್ರಾರಂಭಿಸಿತು. Zacchaeus knew, naturally speaking, it is impossible because we are too old. ಯಾಕೆಂದ್ರೆ ಅಲ್ಲಿ ನೋಡಬೇಕಾದ್ರೆ ಪ್ರಾಕೃತಿಕ ನಿಯಮವಾಗಿ ನೋಡುವುದಾದ್ರೆ ಜಕಾರ್ಯನು ಈಗಾಗಲೇ ವೃದ್ಧದಲ್ಲಿ ಇದ್ದಾನೆ. ಅದು ಈ ಒಂದು ಲೋಕದಲ್ಲಿ ನೋಡಬೇಕಾದ್ರೆ ಅದು ಆಗದೇ ಇರುವಂತ ಕಾರ್ಯ. Because he saw himself and the situation was impossible, he gave up and he doubted God. ಅಲ್ಲಿ ನೋಡಬೇಕಾದ್ರೆ ಆ ಪರಿಸ್ಥಿತಿ ನೋಡುವಂತ ಸಮಯದಲ್ಲಿ ಅದು ಆಗದೇ ಇರುವಂತ ಪರಿಸ್ಥಿತಿ ಆಗಿರುವುದರಿಂದ, ಈ ಲೋಕದಲ್ಲಿ ಆಗದೇ ಇರುವಂತ ಪರಿಸ್ಥಿತಿ ಆಗಿರುವುದರಿಂದ ಅದರ ನಿಮಿತ್ತವಾಗಿ ಅವನು ಡೌಟ್ ಪಡುವುದಕ್ಕೆ ಪ್ರಾರಂಭಿಸಿದ. However, Lord overcame all the natural limitation and he did in another way. ಅಲ್ಲಿ ಅಸಾಧಾರಣವಾಗಿರುವಂತ ಕಾರ್ಯವನ್ನು ಸಾಧಾರಣವಾಗಿ ದೇವರು ತನ್ನ ಹಸ್ತದ ನಿಮಿತ್ತವಾಗಿ ಅಲ್ಲಿ ಮಾಡಿ ತೋರಿಸಿದನು. Hallelujah. ಹಲ್ಲೆಲೂಯಾ.
Zechariah thought only in this way it can happen. ಜಕಾರ್ಯನು ಬರೀ ಲೋಕದಲ್ಲಿ ನಡೆಯುವಂತ ಕಾರ್ಯದಿಂದ ಮಾತ್ರವೇ ಆಗುತ್ತದೆ ಎಂದು ಆತನು ಆಲೋಚಿಸಿದನು. Now we are too old. ಈಗ ನಾವು ಬಹಳ ವೃದ್ಧರಾಗಿದ್ದೇವೆ. But God overruled the natural law and he did the miracle another way. ಆದ್ರೆ ದೇವರು ಈ ಲೋಕದಲ್ಲಿ ಕಾಣಲ್ಪಡುವಂತ ಆಜ್ಞೆಯನ್ನು ಮೀರಿ ಆತನ ಬಲದಿಂದ ಆತನಿಗೆ ಒಂದು ಅದ್ಭುತವನ್ನು ಮಾಡಿದನು. The third thing, God will do miracle in any other way. ಮೂರನೇದಾಗಿ ದೇವರು ಯಾವುದೋ ಒಂದು ಮಾರ್ಗದಲ್ಲಿ ಬಂದು ನಿಮಗೆ ಅದ್ಭುತವನ್ನು ಮಾಡುವಂತವನಾಗಿರುತ್ತಾನೆ. After 6 months, 6 ತಿಂಗಳಾದ the ನಂತರ same angel came to Mary and gave the same announcement. ಅದೇ ದೇವದೂತನು ಬಂದು ಮರಿಯಳಿಗೆ ಅದೇ ಸಂದೇಶವನ್ನು ರವಾನಿಸಿದನು. And Mary could not understand ಆ ಸಮಯದಲ್ಲಿ ಮರಿಯಳು ಅದನ್ನು ತಿಳುವಳಿಕೆ ಉಳ್ಳವಳಾಗದೆ ಕಾಣಲ್ಪಟ್ಟಳು. how it is possible. ಯಾವ ರೀತಿಯಾಗಿ ನಡೆಯುತ್ತದೆ I ದೇವರೇ? am a virgin. ನಾನು ನೋಡಬೇಕಾದ್ರೆ ನಾನು ಪುರುಷನನ್ನು ಅರಿಯದೇ ಇರುವಂತ She ವ್ಯಕ್ತಿ. did not understand. ಆಕೆಗೆ ಅರ್ಥವಾಗಲಿಲ್ಲ. God made it in a way. ದೇವರು ಈ ರೀತಿಯಾಗಿ ಆತನು ಹೇಳಿದನು. Mary, what I said, you don't need to understand. You just have to believe it for a miracle. ಮರಿಯಳಿಗೆ ದೇವರು ಈ ರೀತಿಯಾಗಿ ಹೇಳಿದನು, ನಾನು ಏನನ್ನು ಹೇಳುತ್ತಿದ್ದೇನೋ ನಿನಗೆ ಅರ್ಥವಾಗದೇ ಇರಬಹುದು, ಆದರೆ ನಿನ್ನಲ್ಲಿ ಒಂದು ನಂಬಿಕೆಯನ್ನು ಇಟ್ಟುಕೋ, ಯಾಕಂದ್ರೆ ಆ ನಂಬಿಕೆ ಮುಖಾಂತರವಾಗಿಯೇ ನಿನಗೆ ಒಂದು ಅದ್ಭುತವು ಉಂಟಾಗುತ್ತದೆ. God again overruled the natural law. ಯಾಕಂದ್ರೆ ದೇವರು ಈ ಲೋಕದಲ್ಲಿ ಕಾಣಲ್ಪಡುವಂತ ಆಜ್ಞೆಗಳನ್ನು ಆತನು ಬದಲಾಯಿಸಬಹುದು, ಆತನಲ್ಲಿ ಆ ಶಕ್ತಿ ಉಂಟು. And he did a miracle in other way. ಆ ಒಂದು ಬೇರೆ ಭಾಗದಲ್ಲಿ ಬೇರೆ ಒಂದು ಮಾರ್ಗದಿಂದ ದೇವರು ಅದ್ಭುತವನ್ನು ನೆರವೇರಿಸಿದನು. God says to us, ದೇವರು ಈ ಒಂದು ದಿನದಲ್ಲಿ ಹೇಳುತ್ತಿದ್ದಾನೆ, I am God. ನಾನೇ ದೇವರು. I will do miracle which is natural procedure. It will not happen. I will do it in extraordinary way. ಒಂದು ವೇಳೆ ಲೋಕದಲ್ಲಿ ಕಾಣಲ್ಪಡುವಂತ ಪ್ರಾಕೃತಿಕ ನಿಯಮವಾಗಿ ನಡೆದೇ ಇರುವಂತ ಅದ್ಭುತಗಳನ್ನು ನಾನು ನನ್ನ ಬಲದ ನಿಮಿತ್ತವಾಗಿ ನಾನು ನಿಮಗೆ ಮಾಡಿ ತೋರಿಸುತ್ತೇನೆ. May I declare in the name of Jesus this year, as a servant of God declared a prophetic word, and I also pray that you will experience another way of miracle this year. ನಾನು ದೇವ ಸೇವಕರಾಗಿರುವಂತ ನಾನು ಕೂಡ ದೇವರು ಆ ಒಂದು 31ನೇ ದಿನದಲ್ಲಿ ಯಾವ ರೀತಿಯಾಗಿ ದೇವರು ಪ್ರವಾದನೆ ಮುಖಾಂತರವಾಗಿ ದೇವರು ವಾಗ್ದಾನವನ್ನು ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಈ ದಿನವೂ ಸಹ ಆಗದೇ ಇರುವಂತ ಪರಿಸ್ಥಿತಿಗಳು ಬದಲಾಯಿಸಕ್ಕೆ ಆಗದೇ ಇರುವಂತ ಕಾರ್ಯಗಳನ್ನು ದೇವರು ಈ ದಿನದಲ್ಲಿ ಬದಲಾಯಿಸಿ ನಿಮಗೆ ಒಂದು ಅದ್ಭುತವನ್ನು ನೆರವೇರಿಸಲಿ. God said to Mary, ದೇವರು ಮರಿಯಳಿಗೆ ಹೇಳಿದನು, no man will have any interference with you. ಯಾವ ಮನುಷ್ಯನು ಸಹ ನಿನ್ನ ಸಂಗಡ ಒಡನಾಟವನ್ನು ಇಟ್ಟುಕೊಳ್ಳುವುದಿಲ್ಲ. In your case of conception, ನೀನು ಆ ಒಂದು ಮಗುವನ್ನು ಏರುವಂತ ಸಮಯದಲ್ಲಿ, but I have another way. ಆದ್ರೆ ನನ್ನ ಬಳಿಯಲ್ಲಿ ಇನ್ನೊಂದು ಮಾರ್ಗ ಉಂಟು. Without any man, ಯಾವ ಮನುಷ್ಯನು ಬೇಕಾಗದೇ ಇರುವಂತ ಸಮಯದಲ್ಲಿ I have another way to do miracle for you. ನನ್ನ ಬಳಿಯಲ್ಲಿ ಇನ್ನೊಂದು ಮಾರ್ಗ ಉಂಟು, ನಿನಗೆ ಅದ್ಭುತವನ್ನು By the ನೆರವೇರಿಸುವುದಕ್ಕೋಸ್ಕರ. power of the Holy Spirit you will conceive. ಆ ಪರಿಶುದ್ಧ ಆತ್ಮನು ನಿನ್ನ ಮೇಲೆ ಬರುವಂತ ಸಮಯದಲ್ಲಿ ಆಗ ನೀನು ಗರ್ಭವನ್ನು ಧರಿಸುತ್ತೀಯ. They thought in this system only it will work. ಅವರು ಅಂದುಕೊಂಡರು ಈ ಲೋಕದಲ್ಲಿ ಯಾವ ರೀತಿಯಾಗಿದೆಯೋ ಅದೇ ಒಂದು ಮಾರ್ಗದಲ್ಲಿ ಮಾತ್ರವು ಗರ್ಭವನ್ನು ಧರಿಸಬಹುದು ಎಂದು ಈ ಒಂದು ಆಲೋಚನೆ ಇಟ್ಟುಕೊಂಡಿದ್ದರು. Elizabeth also and Zechariah, they thought the system will work only in this way. ಎಲಿಜಬೆತಳು ಮತ್ತೆ ಜಕಾರ್ಯನು ಕೂಡ ಈ ರೀತಿಯಾಗಿ ನಡೆಯುತ್ತದೆ ಎಂದು ತಿಳಿದಿದ್ದರು. Abraham, Sarah also thought we are almost 190. This system will work only this way. ಅಬ್ರಹಾಮನು ಸಾರಳಲು ಸಹ 100 ವರ್ಷ 90 ವರ್ಷದವರಾಗಿದ್ದರು, ಈ ರೀತಿಯಾಗಿ ನಡೆಯುತ್ತದೆ ಎಂದು ತಿಳಿದುಕೊಂಡಿದ್ದರು. But God says, ಆದ್ರೆ ದೇವರು ಹೇಳುತ್ತಿದ್ದಾನೆ, I am God Almighty. ನಾನೇ ಪರಾಕ್ರಮಶಾಲಿಯಾಗಿರುವಂತ ದೇವರು. You can't put me in the system. I will work out of the system. ನೀನು ನನಗೆ ಆಜ್ಞೆಗಳನ್ನು ವಿಧಿಸುವುದಕ್ಕೆ ನಿನ್ನಿಂದ ಆಗುವುದಿಲ್ಲ, ನಾನು ಕೊಡುವಂತ ಆಜ್ಞೆ ನಿಮಿತ್ತವಾಗಿಯೇ ನಿನಗೆ ಅದ್ಭುತಗಳು ಉಂಟಾಗುತ್ತದೆ. Hallelujah. Hallelujah. You may think water to turn to wine, it will take so long, but I will work out of the system. In no minute I will turn the water into wine. ಒಂದು ವೇಳೆ ನಿನಗೆ ಗೊತ್ತಿರುವ ಪ್ರಕಾರ ನೀರು ದ್ರಾಕ್ಷಿ ರಸವಾಗಿ ಮಾರ್ಪಡಬೇಕಾದ್ರೆ ಕೆಲವು ದಿನಗಳು ಕೆಲವು ವರ್ಷಗಳು ತಗೊಳ್ಳುತ್ತದೆ, ಆದರೆ ದೇವರಿಗೆ ಅದು ಕೆಲವು ನಿಮಿಷಗಳಲ್ಲಿ ಕೆಲವು ಕ್ಷಣಗಳಲ್ಲಿ ಅದು ಮಾರ್ಪಡಿಸುವುದಕ್ಕೆ ಆತನಲ್ಲಿ ಶಕ್ತಿ ಉಂಟು. Hallelujah. 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 We may not understand certain things, but God says just believe it. ಕೆಲವು ಬಾರಿ ಇಲ್ಲಿ ದೇವರು ಮಾಡುವಂತ ಕಾರ್ಯಗಳಲ್ಲಿ ನಮಗೆ ಅರ್ಥವಿಲ್ಲದ ರೀತಿಯಲ್ಲಿ ಕಾಣಲ್ಪಡುವುದು, ಆದರೆ ದೇವರು ಹೇಳುತ್ತಾನೆ ನೀನು ಅದನ್ನು ಮಾತ್ರ ನಂಬಬೇಕು. The third thing, I will do a miracle in another way out of the system. ಆ ದೇವರು ಹೇಳುತ್ತಿದ್ದಾನೆ, ನಿನಗೆ ಗೊತ್ತಿಲ್ಲದೆ ಇರುವಂತ ಮಾರ್ಗದಿಂದ ನಾನು ಬಂದು ನಾನು ನಿನಗೆ ಅದ್ಭುತಗಳನ್ನು ನೆರವೇರಿಸುತ್ತೇನೆ. The system says the king have to be born in the palace, but I work out of system. The king of the Bethlehem, the king of the world, was born in the stable. ಅಲ್ಲಿ ಲೋಕದ ಪ್ರಕಾರವಾಗಿ ನೋಡಬೇಕಾದ್ರೆ ಅರಸನಿಂದ ಹೇಳಬೇಕಾದ್ರೆ ಆತನ ಅರಮನೆಯಲ್ಲೇ ಹುಟ್ಟಬೇಕು, ಆದರೆ ದೇವರು ಅದನ್ನು ಬದಲಾಯಿಸಿ ಒಂದು ಗೋದಲಿಯಲ್ಲಿ ಅಲ್ಲಿ ರಾಜಾದಿರಾಜನು ಅಲ್ಲಿ ಹುಟ್ಟಿದನು. Hallelujah. 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 God told Mary,
ಅಲ್ಲಿ ದೇವರು No ಮಹಿಳೆಗೆ man will ಹೇಳಿದನು, interfere. ಯಾವ ಪುರುಷನು ಸಹ ನಿನ್ನ ಮಧ್ಯದಲ್ಲಿ ಬರುವುದಿಲ್ಲ. I declare that in your life. ನಾನು ಸಹ ಆ ಆಜ್ಞೆಯನ್ನೇ ದೇವರ ನಿಮ್ಮ ಜೀವಿತದಲ್ಲಿ ನಾನು ಹೇಳುತ್ತೇನೆ. Without anything ಏನು ಇಲ್ಲದೆ ಇರುವಂತ ಸಮಯದಲ್ಲಿ out of the system, God may work in another way in your life and family. ಆಗದೇ ಇರುವಂತ ಸಮಯದಲ್ಲಿ, ಆಗದೇ ಇರುವಂತ ಪರಿಸ್ಥಿತಿಯಲ್ಲಿ ದೇವರು ಇನ್ನೊಂದು ಮಾರ್ಗದಲ್ಲಿ ಬಂದು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಆತನು ಆಶೀರ್ವಾದವನ್ನು, ಒಂದು ಬಿಡುಗಡೆಯನ್ನು ಕೊಡುವಂತವನಾಗಿರುತ್ತಾನೆ. Oh man, for 38 years he was in Bethesda pool. ಆ ಒಂದು ಬೆಥೆಸ್ದಾ ಕೊಳದ ಮಧ್ಯದಲ್ಲಿ 38 ವರ್ಷಗಳಿಂದ ಆ ವ್ಯಕ್ತಿಯು ಇದ್ದಾನೆ. For 38 years 38 ವರ್ಷಗಳು he's trying to get into the pool. ಆ ಒಂದು ಬೆಥೆಸ್ದಾ ಕೊಳಕ್ಕೆ ಹೋಗಬೇಕೆಂದು ಆತನು ಬಹಳ ಕಷ್ಟಪಡುತ್ತಿದ್ದಾನೆ. Why? ಯಾಕೆ? Because he knew one system. ಆತನಿಗೆ ಚೆನ್ನಾಗಿ ಗೊತ್ತಿತ್ತು, ಅಲ್ಲಿ ಒಂದು ಪ್ರಕಟಣೆ ಕೊಡಲ್ಪಟ್ಟಿದೆ. When the angel of the Lord comes ಅಲ್ಲಿ ದೇವ ದೂತನು ಬರುವಂತ and ಸಮಯದಲ್ಲಿ, stirs the water, ಅಲ್ಲಿ ನೀರನ್ನು ಆತನು ಕಲಾಯಿಸುವಂತ ಸಮಯದಲ್ಲಿ, whoever goes first there, ಯಾರು ಮೊಟ್ಟ ಮೊದಲೇದಾಗಿ ಅಲ್ಲಿ ಹೋಗುತ್ತಾರೋ they will get the miracle. ಅವರಿಗೆ ಮಾತ್ರ ಅದ್ಭುತವು ನಡೆಯುತ್ತದೆ. 38 years 38 he was ವರ್ಷದಿಂದ trying. ಅದನ್ನು ಕಷ್ಟಪಡುತ್ತಲೇ Whoever ಇದ್ದಾನೆ. goes first, ಯಾರು ಮೊಟ್ಟ ಮೊದಲೇದಾಗಿ they ಹೋಗುತ್ತಾರೋ will get the miracle. ಅವರಿಗೆ ಮಾತ್ರ ಅಲ್ಲಿ ಒಂದು ಅದ್ಭುತ ನಡೆಯುತ್ತದೆ. But one day ಆದ್ರೆ ಒಂದು ದಿನ Jesus came to him ಯೇಸು ಕ್ರಿಸ್ತನೇ ಆತನ ಬಳಿಗೆ and ಬಂದನು. asked him, ಆತನನ್ನು ಕೇಳುತ್ತಾರೆ, do you want to be healed? ನಿನಗೆ ಒಂದು ಬಿಡುಗಡೆ ಬೇಕಾ? This man ಈ ವ್ಯಕ್ತಿ began to talk about the system. ಆತನಲ್ಲಿ ಇರುವಂತ ಪ್ರಕಟಣೆಯ ಕುರಿತು ಆತನು ಮಾತನಾಡುವುದಕ್ಕೆ He ಪ್ರಾರಂಭಿಸಿದನು. told, ಆತನು ಹೇಳುತ್ತಾನೆ, when the angel stirs the water, ಅಲ್ಲಿ ದೇವದೂತರು ಬಂದು ನೀರನ್ನು ಕಲಾಯಿಸುವಂತ oh ಸಮಯದಲ್ಲಿ, Lord, nobody is there to put me in the water. ನನ್ನ ದೇವರೇ, ನನ್ನನ್ನು ಯಾರು ಆ ನೀರಿನ ಒಳಗಡೆ ಹಾಕುವುದಕ್ಕೆ ಯಾರು ಇಲ್ಲ ನನ್ನ ಮಧ್ಯದಲ್ಲಿ. He was fixed in the system. ಆತನು ಇರುವಂತ ಪ್ರಕಟಣೆಯಲ್ಲಿಯೇ ಆತನು If I ಕಾಣಲ್ಪಟ್ಟನು. go into the pool, ನಾನು ಆ ಒಂದು ನೀರಿನ ಒಳಗೆ ಇಳಿಯುವುದಾದ್ರೆ when the ಮಾತ್ರವೇ angel stirs the water, ಅಲ್ಲಿ ದೇವದೂತನು ಬಂದು ನೀರನ್ನು ಕಲಾಯಿಸುವಂತ I will ಸಮಯದಲ್ಲಿ receive ಮಾತ್ರ my miracle. ನನಗೆ ಬರಬೇಕಾಗಿರುವಂತ ಬಿಡುಗಡೆಯು ಅಲ್ಲಿ ಮಾತ್ರ That ಬರುತ್ತದೆ. day ಆ ದಿನದಲ್ಲಿ Jesus said, ಯೇಸು ಹೇಳಿದರು, I am the God of the universe. ನಾನೇ ಈ ಲೋಕಕ್ಕೆ ದೇವರು. I will work in another way. ನಾನು ನಿನಗೆ ಇನ್ನೊಂದು ಮಾರ್ಗವನ್ನು ತೋರಿಸುತ್ತೇನೆ. That day what happened? ಆ ದಿನದಲ್ಲಿ ಏನ್ ನಡೆಯಿತು? He believed, ಆತನು he ನಂಬಿದನು, understood. ಆತನು ಅರ್ಥ If I ಮಾಡಿಕೊಂಡನು, go into the pool, ನಾನು ಆ ಒಂದು ನೀರಿನೊಳಗೆ ಇಳಿಯುವುದರ when the ಮಾತ್ರ, water is stirred, ಆ ಒಂದು ನೀರು ಕಲಾಯಿಸುವುದರ I will ಮಾತ್ರ receive my miracle. ನಾನು ಅದರ ನಿಮಿತ್ತವಾಗಿ ಮಾತ್ರ But ಅದ್ಭುತವನ್ನು Jesus ಪಡೆಯುತ್ತೇನೆ. did something out of the box. Without going into the pool, he received his miracle. ಆದ್ರೆ ಯೇಸು ಕ್ರಿಸ್ತನು ಇನ್ನೊಂದು ಮಾರ್ಗವಾಗಿ ಆತನು ಆ ನೀರಿನ ಒಳಗಡೆ ಹೋಗದ ರೀತಿಯಲ್ಲಿ ಆತನು ಹೊರಗಡೆಯೇ ಇದ್ದುಕೊಂಡು ದೇವರ ಅದ್ಭುತವನ್ನು ಪಡೆದುಕೊಂಡನು. Hallelujah. Hallelujah. He thought only if I go to the pool, I will receive my healing. ಆತನ ಆಲೋಚನೆಯಲ್ಲಿ ಈ ರೀತಿಯಾಗಿ ಅಂದುಕೊಂಡು, ನಾನು ಬರೀ ಆ ನೀರಿನ ಒಳಗಡೆ ಹೋದರೆ ಮಾತ್ರ ನನಗೆ ಅದ್ಭುತ ಉಂಟಾಗುತ್ತದೆ, ಬಿಡುಗಡೆ And Jesus ಉಂಟಾಗುತ್ತದೆ. said, I am the one who created this pool. ಆದ್ರೆ ಯೇಸು ಹೇಳುತ್ತಿದ್ದಾನೆ, ನಾನು ಅದನ್ನು ಸೃಷ್ಟಿ ಮಾಡಿದಾತನು, I have come. ನಾನೇ I ಬಂದಿದ್ದೇನೆ. will do it in another way. ನಾನು ಇನ್ನೊಂದು ಮಾರ್ಗದಲ್ಲಿ I will ಮಾಡುತ್ತೇನೆ. do it out of the system. ನಾನು ನೀನು ಇಟ್ಟುಕೊಂಡಿರುವಂತಹ ಒಂದು ಆಜ್ಞೆಗಳಿಗೆ ಮೀರಿ ನಾನು ಇನ್ನೊಂದು ಕಾರ್ಯ Without you ಮಾಡುತ್ತೇನೆ. going into the pool, ನೀರಿನ ಒಳಗಡೆ ಹೋಗದ ರೀತಿಯಲ್ಲಿ Jesus said, ಯೇಸು ಹೇಳಿದರು, rise up, ಎದ್ದೇಳು, take your mat and walk. ನಿನಗಿರುವಂತ ಹಾಸಿಗೆಯನ್ನು ಹೊತ್ತು ನಡೆ. He began to walk in Jesus' name. ಆತನು ಯೇಸುವಿನ ಹೆಸರಿನಲ್ಲಿ ನಡೆಯುವುದಕ್ಕೆ ಪ್ರಾರಂಭಿಸಿದನು. I prophesy in the name of Jesus. ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರವಾದನೆ ನೀಡುತ್ತಿದ್ದೇನೆ. May you expect a miracle to happen in the house of God. May you expect a miracle to happen in your house. May you see and expect a miracle in another way out of the system. ನಿನಗೆ ಅದ್ಭುತವು ದೇವರ ಆಲಯದಲ್ಲಿ, ನಿನಗೆ ಅದ್ಭುತವು ನಿನ್ನ ಮನೆಯಲ್ಲಿ, ಅದು ಮಾತ್ರ ನಿನಗೆ ಬರುವಂತ ಅದ್ಭುತವು ಬೇರೆ ಕಡೆಯಿಂದ, ನೀನು ಊಹಿಸದೇ ಇರುವಂತ ಕಡೆಯಿಂದ ದೇವರು ಮಾಡುವಂತವನಾಗಿದ್ದಾನೆ. Hallelujah. I don't know about you. ನನಗೆ ಗೊತ್ತಿಲ್ಲ ನಿಮ್ಮ ಬಗ್ಗೆ, It applies to me. ಇದು ನನಗೆ ಉಂಟಾಗುತ್ತದೆ. I don't want to say, ಹೇಳುವುದು but ಬೇಡ I ಅಂತ will say ಹೇಳ್ಬೋದು. it. ಆದ್ರೂ ಸಹ ಹೇಳುತ್ತೇನೆ. Many people, ಅನೇಕ ಜನರು they live by the salary. ಅವರು ಬರುವಂತ ಆ ಒಂದು ಸ್ಯಾಲರಿಯ ಮೇಲೆ ತಮ್ಮ ಜೀವನ But ನಡೆಸುತ್ತಿರ್ತಾರೆ. Bible never says only if you get salary you will live. ಆದ್ರೆ ಸತ್ಯದ ವಾಕ್ಯವು ಎಂದಿಗೂ ಹೇಳಿಲ್ಲ ನಿಮಗೆ ಸ್ಯಾಲರಿ ಬರುವಂತ ಹಣದಿಂದಲೇ ನೀವು ನಿಮ್ಮ ಜೀವನ The ನಡೆಸಬಹುದೆಂದು. Bible says the just shall live by faith. ಆದ್ರೆ ವಾಕ್ಯ ಹೇಳುತ್ತದೆ, ನಂಬಿಗಸ್ತಿಕೆಯಿಂದಲೇ ಮನುಷ್ಯನು ಜೀವಿಸುವಂತವನಾಗಿದ್ದಾನೆ. Hallelujah. I believe in salary. I believe we have to work. I believe everything. But we should not be trusted on that. Believe on that. ನಾನು ನಂಬುತ್ತೇನೆ, ಒಂದು ವೇಳೆ ಆ ಒಂದು ಸ್ಯಾಲರಿ ಮುಖಾಂತರವಾಗಿ ದುಡ್ಡು ಬರುತ್ತೆ, ಇಲ್ಲವಾದ್ರೆ ವ್ಯಾಪಾರದ ಮುಖಾಂತರವಾಗಿ ಹಣ ಬರುತ್ತದೆ ಎಂದು. ಆದ್ರೆ ಅದರ ಮೇಲೆ ನಿಮ್ಮ ನಂಬಿಕೆ ಇಡಬಾರದು. Hallelujah. Hallelujah. God can work another way. ದೇವರು ಇನ್ನೊಂದು ಮಾರ್ಗದಲ್ಲಿ ಆತನು ತನ್ನ ಕಾರ್ಯವನ್ನು ನೆರವೇರಿಸುವಂತವನಾಗಿದ್ದಾನೆ. God can work out of the system. ಯಾಕಂದ್ರೆ ದೇವರು ತಾವು ನೀವು ನಮ್ಮ
ಈ ಒಂದು ಲೋಕದಲ್ಲಿ ಇಟ್ಟುಕೊಂಡಿರುವಂತ ಪ್ರಕಟಣೆಯನ್ನು ಮೀರಿ ಆತನು ಇನ್ನೊಂದು ಮಾರ್ಗದಲ್ಲಿ ಆತನು ತನ್ನ ಕಾರ್ಯ ನೆರವೇರಿಸುವಂತವನಾಗಿದ್ದಾನೆ. Let your faith be bigger than your fear. ಯಾಕೆಂದ್ರೆ ನಿಮ್ಮ ನಂಬಿಕೆಯು ನಿಮ್ಮ ಭಯಕ್ಕಿಂತಲೂ ಅದು ದೊಡ್ಡದಾಗಿ ಕಾಣಲ್ಪಡಲಿ. He is a big God. ಯಾಕೆಂದ್ರೆ ಆತನು ದೊಡ್ಡ He is ದೇವರಾಗಿದ್ದಾನೆ. Almighty God. ಆತನು ಪರಾಕ್ರಮಶಾಲಿಯಾದಂತ ದೇವರು. In finishing, ಕೊನೆಯಲ್ಲಿ I want to tell you, ಒಂದನ್ನು ಹೇಳುತ್ತೇನೆ. God who created a road in the middle of the Red Sea and made them to walk, He is a God which will do miracle for you. ಯಾವ ರೀತಿಯಾಗಿ ಆ ಒಂದು ಇಸ್ರಾಯೇಲ್ ಜನರಿಗೆ ದೇವರು ಕೆಂಪು ಸಮುದ್ರದ ಮಧ್ಯದಲ್ಲಿ ಮಾರ್ಗವನ್ನು ಮಾಡಿದನು, ಅದೇ ದೇವರು ನಿಮ್ಮನ್ನು ನಡೆಸುವಂತವನಾಗಿದ್ದಾನೆ. God can bring a fresh water from the rock and made them to drink for 40 years. ಅಲ್ಲಿ ದೇವರು ಬಂಡೆಯಿಂದ ಒಂದು ಹೊಸ ನೀರನ್ನು ಉತ್ಪತ್ತಿ ಮಾಡಿ 40 ವರ್ಷಗಳ ಕಾಲ ಅವರಿಗೆ ಬಾಯಾರಿಕೆಯನ್ನು ನೀಗಿಸಿದಂತ ದೇವನು God rained food from heaven for them 40 years in the 40 wilderness. ವರ್ಷಗಳ ಕಾಲ ಆ ಒಂದು ಅರಣ್ಯ ಪ್ರದೇಶದಲ್ಲಿ ದೇವರು ಪರಲೋಕದಿಂದ ಮನ್ನವನ್ನು ಅವರಿಗೆ ಕೊಟ್ಟನು. God can cause the old couple 90 years and 100 years to conceive. ಆ ದೇವರು 90 ವರ್ಷ 100 ವರ್ಷ ಇರುವಂತ ಆ ಒಂದು ಕುಟುಂಬಕ್ಕೆ ದೇವರು ಅಲ್ಲಿ ಮಗುವನ್ನು ಕೊಟ್ಟರು. God can cause a fire on the bush and not get burnt. ಅಲ್ಲಿ ದೇವರು ಆ ಒಂದು ಉರಿಯುವಂತ ಪೊದೆಯ ಮೇಲೆ ಆ ಒಂದು ಬೆಂಕಿಯನ್ನು ಹಾಕಿದರೂ ಸಹ ಪೊದೆಯು ಅದು ಉರಿದು ಹೋಗಲಿಲ್ಲ. God can close the mouth of the lion for all night and preserve his servant. ಅಲ್ಲಿ ದೇವರು ತನ್ನ ಸೇವಕನನ್ನು ಕಾಪಾಡಬೇಕೆಂದು ಇರುವಂತ ಪ್ರತಿಯೊಂದು ಸಿಂಹದ ಬಾಯನ್ನು ಕಟ್ಟುವಂತ ದೇವರು. God can cross a great wall to crumble at the shout of praise. ಅಲ್ಲಿ ನೀವು ಆರಾಧಿಸುವಂತ ಸಮಯದಲ್ಲಿ ದೊಡ್ಡದಾಗಿರುವಂತ ಎರಿಕೋ ಕೋಟೆಯನ್ನೇ ದೇವರು ಬಿಡಿಸುವಂತವನು. God can feed thousands of people with just 5 loaves and 2 fish. ದೇವರು 1000 ಗಟ್ಟಲೆ ಜನರಿಗೆ 5 ರೊಟ್ಟಿ 2 ಮೀನಿನಿಂದ ಊಟ ಬಡಿಸುವಂತವನು. That is your God. ಆ ದೇವರೇ ನಿಮ್ಮ ದೇವರಾಗಿದ್ದಾನೆ. Hallelujah. Hallelujah. God can do a miracle ದೇವರು ಅದ್ಭುತವನ್ನು ಮಾಡಬಹುದು in the house. ಆತನ ಮನೆಯಲ್ಲಿ. God can do miracle in your house. ದೇವರು ಅದ್ಭುತವನ್ನು ನಿಮ್ಮ ಮನೆಯಲ್ಲೂ ಮಾಡುತ್ತಾನೆ. And God can do a miracle in out of the system. ಅದು ಮಾತ್ರವಲ್ಲ, ದೇವರು ಈ ಒಂದು ಪ್ರಾಕೃತಿಕ ನಿಯಮವಾಗಿ ಆಗದಿರುವಂತದನ್ನು ಸಹ ಆತನು ಇನ್ನೊಂದು ಮಾರ್ಗದಲ್ಲಿ ಬಂದು ಮಾಡುವಂತವನಾಗಿದ್ದಾನೆ. May God bless you. ದೇವರು ನಿಮ್ಮನ್ನು May ಆಶೀರ್ವದಿಸಲಿ. you have a sparkling new year. ಹೊಸ ವರ್ಷವನ್ನು ಒಂದು ಸಮೃದ್ಧಿಯಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. எல்லா ஸ்தோத்திரக்கும் துதிக்கும் கனத்திற்கும் மகிமைக்கும் நீரே சுவாமி. ஆண்டவரே யோக்கியனாக இருக்கு அப்படின்னாலும் நமக்கு ஸ்தோத்திரம். இந்த மத்தியான வேலை கூட எங்களோடு நீ பேசினபடினாலும் நமக்கு ஸ்தோத்திரம். உடைய வார்த்தையை அனுப்பி உடைய பிள்ளைகளுக்கு கர்த்தாவே பலன் கொடுத்தபடினாலும் நமக்கு ஸ்தோத்திரம். தேவரே, எஸ் லார்ட், தேங்க்யூ ஃபார் த வண்டர்ஃபுல் மெசேஜ் தட் யூ given us. எஸ் மாஸ்டர், யூ ஆர் அ God of miracle and wonders. Lord, you can do miracles in any way beyond our imaginations. நாங்கள் யோசிப்பதற்கு மேலாக, நாங்கள் நினைப்பதற்கு மேலாக ஆண்டவரே எல்லாவற்றையும் செய்கிறவர் தேவன் ஆண்டவரே. இல்லாததிலிருந்து இருக்கிறதை உண்டு பண்ணுகிறவர் நீர் ஆண்டவரே. ஒன்றுமில்லாததை ஆண்டவரே நீர் ஒன்றுமில்லாததிலிருந்து பெரிய காரியங்களை செய்ய தேவனாக இருக்கு அப்படின்னாலும் மக்கு ஸ்தோத்திரம். எங்களை கொஞ்சத்திலே இருந்து பெரிய காரியம் செய்கிற அப்படின்னாலும் மக்கு ஸ்தோத்திரம். மனித நினைவுக்கும் மனித எண்ணத்துக்கும் அப்பாற்பட்டதான காரியங்களை செய்கிற தேவன் சுவாமி, உமக்கு நன்றி. தர்மையான தூதுக்காக உமக்கு ஸ்தோத்திரம். Bless him, O God. Lord, thank you for this servant of a God who brought this message to us. Thank you. Bless his family. Bless his ministry. Let him shine forth in this new year. Yes, Master. Lord, bless all the people who will listen to our words of God. Yes, Master. Bless everyone and every family as they go out, Lord. Let them be blessed with your peace and joy and love and miracles in their lives, oh God. Let them not say, well, I have only very little or I do not have anything. But Lord, if they have anything or if they don't have, Lord, anything also, Lord, you are a God who can do miracles. Bless everyone. We give all the glory and honor to you. We ask all these things in Jesus' precious name we pray. Amen, amen, amen. ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಸ್ತುತಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.